ನಮಸ್ಕಾರ ಸ್ನೇಹಿತರೆ, ಲೈಫ್ ಅಟ್ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲೈಫ್ ಅಟ್ ನೇಚರ್ ಯೂಟ್ಯೂಬ್ ಚಾನಲ್ನ ಪ್ರತಿನಿತ್ಯ ನೋಡ್ತಾ ಇರೋರಿಗೆ ಇವತ್ತು ಒಂದು ವಿಶೇಷ ಸಂಚಿಕೆ ಅಂತ ಹೇಳ್ಬೋದು. ಯೂಶಲಿ ಸಿಟಿಯಲ್ಲಿ ಐಟಿ ಕೆಲಸ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ದುಡಿಯೋರು ವೀಕೆಂಡ್ ಬಂತು ಅಂದರೆ ಪಾರ್ಟಿ ಪಬ್ಬು ಅಂತ ಮೋಜು ಮಾಡ್ತಾ ಇರ್ತಾರೆ. ಆದರೆ ಇಲ್ಲೊಬ್ಬ ವಿಶೇಷ ವ್ಯಕ್ತಿ ವೀಕೆಂಡ್ ಬಂತು ಅಂತಂದರೆ ತನ್ನ ಪುಟ್ಟ ಪ್ರಪಂಚಕ್ಕೆ ಬರ್ತಾನೆ. ಆ ಪ್ರಪಂಚದಲ್ಲಿ ಏನಿದೆ ಅಂತ ಗೊತ್ತಾ? ಪಕ್ಷಿಗಳಿದೆ, ಹಸುಗಳಿದೆ, ದನ ಇದೆ, ಕರು ಇದೆ, ಮೇಕೆ ಇದೆ, ಮತ್ತೆ ಗಿನ್ನಿ ಪಿಗ್ಸ್ಗಳು ಕೂಡ ಅವ್ರು ಸಾಕಿದ್ದಾರೆ. ಅದ್ರ ಜೊತೆಗೆ ಹಾವನ್ನು ಕೂಡ ಸಾಕಿದ್ದಾರೆ. ಅವ್ರು ಯಾರು ಅಂದರೆ ನಮ್ಮ ತ್ರಿಲೋಕ್ ಅವರು. ಆಸ್ ಅ ಬ್ಯಾಕ್ಗ್ರೌಂಡ್ ಐ ಆಮ್ ಅ ಸಾಫ್ಟ್ವೇರ್ ಡೆವಲಪರ್. ಐಟಿಯಲ್ಲಿ ಕೆಲಸ ಮಾಡೋದು. ಅದು ನಾರ್ಮಲ್ ಗಿಂತ ತುಂಬಾ ಡಿಫ್ರೆಂಟ್ ಇದೆ ಕಣ್ಣು. ಅದು ಹೆಂಗೆ ಅಂತ? ಸ್ವರ್ಣ ಕಪಿಲ ಅಂದ್ರೆ ತುಂಬಾ ರೇರ್. ಅದು ದೇವರಿಗೆ ಇವಾಗ ಇದಿದೆಲ್ಲ, ಇದು ಸಿಂಧಿ. ಇದು ಬಂದು ಪೆರುವಿಯನ್ ಗಿನಿ ಪಿಗ್. ನೋಡೋದಕ್ಕೆ ಹೈನ ತರ ಇದೆ, ಬಟ್ ಹೆಂಗ್ ಇಷ್ಟೊಂದು ಫ್ರೆಂಡ್ಲಿ ಹೆಂಗೆ ಅಂತ? ಇಲ್ಲ, ಇದು ಮೊದಲು ನಮ್ಮ ಹತ್ರ ಎರಡಿದೆ. ಡಿಫ್ರೆಂಟ್ ಆಗಿದೆಯಲ್ಲ ಸರ್ ಇದು ಮೇಕೆಗಳೆಲ್ಲ? ಹೌದೌದು ಸರ್, ಇಷ್ಟೊಂದೆಲ್ಲ ಬೈಕ್ಸ್ ಗಳು ಇಟ್ಕೊಂಡಿದ್ರಲ್ಲ, ಯಾರಿಗಾದ್ರೂ ರೆಂಟಿಗೆ ಏನಾದ್ರು ಕೊಡ್ತೀರಾ? ಇದು ಆಕ್ಚುಲಿ ಸೂರಜ್ ಬುಲೆಟ್ ಅಂತ. ಇದು ಡೀಸೆಲ್ ಬುಲೆಟ್. ಇದು ಡೀಸೆಲ್ ವೆಹಿಕಲ್. ಸೊ ಐ ವಿಲ್ ರಿಸ್ಟೋರ್ ಇಟ್ ಸಮ್ ಡೇ. ಇದ್ರ ಎಷ್ಟು ಒಳ್ಳೇದಂದ್ರೆ ಜಾಂಡಿಸ್ ಬರದೇ ಇದ್ರು ತಿನ್ಬೋದು. ಈ ಗಿಡ ಇದೆಲ್ಲ, ಇದು ಬಂದ್ಬಿಟ್ಟು ಜ್ವರಕ್ಕೆ ತುಂಬಾ ಒಳ್ಳೇದು. ನಾನು ಅಗಸೆ ಹೂ ತಿಂದ್ಮೇಲೆ ಅಸಿಡಿಟಿ ವೆಂಟ್ ಅವೇ. ಆ ಮನೆ ಇರೋ ಗಂಟ ಮನೆಗೆ ಒಳ್ಳೇದಾಗುತ್ತೆ. ಬಟ್ ಆದ್ರೂ ಚಿರತೆ ಬಂದು ನೀರು ಕುಡಿಲಿ ಅಂತ ನೀರಿಟ್ಟಿರ್ತೀವಿ ಅಲ್ಲಿ. ಇದು ಬಂದು ಅಂತರಗಂಗೆ ಬೆಟ್ಟ. ಲರ್ನ್ 100% ಮೋರ್ ಫ್ರಮ್ ವಿಲೇಜರ್ಸ್. ಹೌದು. ಅಮೃತ ಬಳ್ಳಿಯಲ್ಲಿ ಇನ್ನೊಂದು ವಸುಧಾ ಅಂತ ಕರೀತಾರೆ. ಅದು ನೋಡಕ್ ಅಂಟಿಲ್ 35-40 years everybody wants to look good on camera, Instagram. After 40 years everybody wants to look good on ECG, X-ray. So ಅದು ಕಾನ್ಸೆಪ್ಟ್. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಐಟಿ ಕೆಲಸ ಅಂತಂದ್ರೆ ನಮಗೆಲ್ರಿಗೂ ಗೊತ್ತು, 7 days ಬ್ಯುಸಿ ಇರ್ತಾರೆ. ಅದ್ರ ಜೊತೆಗೆ ನಿಮಗೆ ಟೈಮಿಂಗ್ಸ್ ಅಂತೂ ಇಲ್ವೇ ಇಲ್ಲ. ಅದರಲ್ಲೂ ಕೋವಿಡ್ ಎಲ್ಲ ಆದ್ಮೇಲೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಅಷ್ಟೊಂದು ಟೈಮ್ ಎಲ್ಲ ಇರಲ್ಲ. ಅಂಥದ್ರಲ್ಲಿ ನೀವು ಅಲ್ಲೂ ಒಳ್ಳೆ ಹೆಸರು ತಗೊಂಡು ಅಲ್ಲೂ ಕೆಲಸ ಮಾಡಿಕೊಂಡು ಇಲ್ಲಿ ನೋಡಿದ್ರೆ ಇಷ್ಟು ಗ್ರೀನರಿ ಇದೆ, ಇಲ್ಲೆಲ್ಲ ನೋಡ್ತೀವಿ ಪ್ರಾಣಿಗಳೆಲ್ಲ ಇದೆ. ನಿಮ್ಮ ಹಿನ್ನೆಲೆ ಏನು ಸರ್? ಸೊ ನನ್ನ ಹಿನ್ನೆಲೆ ಬಂದು ಲೈಕ್ ಆಸ್ ಅ ಬ್ಯಾಕ್ಗ್ರೌಂಡ್ ಐ ಆಮ್ ಅ ಸಾಫ್ಟ್ವೇರ್ ಡೆವಲಪರ್. ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು. ಐಟಿಯಲ್ಲೇ ಕೆಲಸ ಮಾಡೋದು. ರೈಟ್ ನಾವು ಐ ಲೀಡ್ ಟೀಮ್ಸ್. ಸೀನಿಯರ್ ಡೈರೆಕ್ಟರ್ ಆಗಿದ್ದೀನಿ ಒಂದು ಐಟಿ ಸ್ಟಾರ್ಟ್ಅಪ್ ಅಲ್ಲಿ. ಅಂಡ್ ಐ ಬಿನ್ ಮೋಸ್ಟ್ಲಿ ಡೂಯಿಂಗ್ ದಟ್ ಜಾಬ್. ಅದೇ ಜಾಸ್ತಿ ಮಾಡ್ತಾ ಇದ್ದೀನಿ ಒಂದು ಲಾಸ್ಟ್ 6 months ಇಂದ, ಲಾಸ್ಟ್ 6 years ಇಂದ. ಸೊ ನನಗೆ ಏನಕ್ಕೆ ಇದೆ ಇಷ್ಟ ಆಯ್ತು ಅಂದ್ರೆ, ದಿಸ್ ಇಸ್ ಮೈ ಡ್ರೀಮ್. ನನಗೇನಂದ್ರೆ ಹಸು ಪ್ರಾಣಿಗಳು ತುಂಬಾ ಇಷ್ಟ, ಎಸ್ಪೆಷಲಿ ಹಸುಗಳು. ಸೊ ದ ವೇ ಇಟ್ ಸ್ಟಾರ್ಟೆಡ್ ಇಸ್, ನನಗೆ ನನ್ನ ಮಗ ಇದ್ದಾನಲ್ಲ, ಈಸ್ 13 years old, ಅವ್ಯುಕ್ತ್ ಅಂತ. ಸೊ ಅವನು ಚಿಕ್ಕ ವಯಸ್ಸಿಂದ ಹಸು ಬೇಕು ಅಂತ ಅವನಿಗೋಸ್ಕರ ಹಸು ಸಾಕನ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ದೆನ್ ಅದು ಒಂದೋಗಿ ಎರಡೋಗಿ ಇವಾಗ ಸುಮಾರು 20-20+ ಹಸುಗಳಾಗ್ಬಿಟ್ಟಿದೆ. ಸೊ ನಾಟ್ ಜಸ್ಟ್ ಹಸು, ನನಗೆ ಮನೆಯಲ್ಲಿ ಪೆಟ್ಸ್ ಇದೆ. ಐ ಲೈಕ್ ಬರ್ಡ್ಸ್. ಐ ಲೈಕ್ ಆಲ್ ಕೈಂಡ್ಸ್ ಆಫ್ ಪೆಟ್ಸ್. ನನಗೆ ಬರ್ಡ್ಸ್ ಅಂತಲ್ಲ, ಹೆಜಾಕ್ಸ್ ಇದೆ, ರ್ಯಾಬಿಟ್ಸ್ ಇದೆ, ಆಲ್ ಕೈಂಡ್ಸ್ ಆಫ್ ಬರ್ಡ್ಸ್ ಇಷ್ಟ. ಸೊ ಅದರಿಂದ ಎಲ್ಲ ಇಲ್ಲಿ ಮಾಡ್ಬೋದು ಅಂತ ಒಂದು ಪ್ಲಾನ್ ಇಟ್ಕೊಂಡು ಕ್ರಿಯೇಟೆಡ್ ಲೈಕ್ ಒಂದು ಪ್ರಾಣಿ ಪ್ರಪಂಚ ಥರ ಕ್ರಿಯೇಟ್ ಮಾಡೋಣ ಅಂತ. ಅಟ್ ದ ಸೇಮ್ ಟೈಮ್ ಸುಭಾಷ್ ಪಾಳೇಕರ್ ನ್ಯಾಚುರಲ್ ಫಾರ್ಮಿಂಗ್ ಅದೆಲ್ಲ ಇನ್ಫ್ಲುಯೆನ್ಸ್ ಆಗಿ ಐ ವಾಂಟೆಡ್ ಟು ಟ್ರೈ ಔಟ್ ಡಿಫ್ರೆಂಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಟೆಕ್ನಿಕ್ಸ್. ಅಂದ್ರೆ ತೋರ್ಸೋಣ ಜನರಿಗೆ ಅಂತ, ಹಳ್ಳಿಯವ್ರಿಗೆ ತೋರ್ಸೋಣ. ಟ್ರಯಲ್ ಅಂಡ್ ಎರರ್ ಇರುತ್ತೆ, ಸುಮಾರು ಫೇಲ್ ಆಗ್ತೀನಿ. ಬಟ್ ಯಾವ್ದು ಸಕ್ಸಸ್ ಆಗುತ್ತೆ, ಯಾವ್ದು ಫೇಲ್ ಆಗುತ್ತೆ, ಟ್ರೈ ಮಾಡೋಣ, ಎಕ್ಸ್ಪೆರಿಮೆಂಟ್ ಮಾಡೋಣ. ಬಟ್ ಮೇನ್ಲಿ ಲೈಫ್ ಅಲ್ಲಿ ಎಲ್ಲಾ ತರ ಆಕ್ಟಿವಿಟೀಸ್ ಮಾಡಬೇಕು ಅಂತ, ದಟ್ ಇಸ್ ದ ಮೇನ್ ಇಂಟೆನ್ಷನ್. ಮತ್ತೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಇವಾಗ ಹಳ್ಳಿ ಜನಕ್ಕೆ ಹೌದು ನಿಮ್ಮ ಉದ್ದೇಶ ಕರೆಕ್ಟ್ ಇದೆ, ಬಟ್ ಹಳ್ಳಿ ಜನ ಏನು ಮೂಲತಃ ಬಂದು ಏನಿದೆಯಲ್ಲ ಆ ಮೆಥಡ್ ನ ಬಿಟ್ಟು ಬರಲ್ಲ. ಹೌದು, ಯೂಶಲಿ ಬರಲ್ಲ. ಬಟ್ ಇದನ್ನ ನೀವು ಹೆಂಗೆ ಅಪ್ರೋಚ್ ಮಾಡ್ತೀರಾ ಅಂತ? ಸೊ ಸಿ ದರ್ ಇಸ್ ವೆರಿ ಸಿಂಪಲ್ ಥಿಂಗ್. ಹಳ್ಳಿಯವ್ರು ನಾವು ಅನ್ಕೊಳ್ತೀವಿ, ಬಟ್ ದೇ ಆರ್ ಮೋರ್, ಅವ್ರಿಗೆ ತುಂಬಾ ಸಾಯಿಲ್ ಬಗ್ಗೆ ತುಂಬಾ ನಾಲೆಜ್ ಇರುತ್ತೆ. ಸೊ ಅವ್ರಿಗೆ ವೆದರ್ ಬಗ್ಗೆ ನಾಲೆಜ್ ಇರುತ್ತೆ. ಅವ್ರಿಗೆ ದೇ ಆರ್ ಇನ್ ಟ್ಯೂನ್ ವಿತ್ ನೇಚರ್ ಜೊತೆ ಹೊಂದಾಣಿಕೆ ಆಗಿರ್ತಾರೆ. ಸೊ ನಮ್ಗೆ ಅದು ಹೊಸ, ನಾವು ಸಿಟಿಯಿಂದ ಬಂದವರು. ಸೊ ಅದರಿಂದ ಏನಾಗುತ್ತೆ, ನಾವು ಅವ್ರಿಗೆ ಹೇಳ್ಕೊಡ್ಬೇಕಾಗಿದ್ದಿಲ್ಲ. ನಾವು ಒಂದೇನು ತೋರಿಸ್ಬೇಕು ಅಂದ್ರೆ, ನ್ಯಾಚುರಲ್ ಫಾರ್ಮಿಂಗ್ ಮಾಡಿ, ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿಬಿಡಿ, ಹಸುಗಳು ಸಾಕಿ, ಗೊಬ್ಬರ ಯೂಸ್ ಮಾಡಿ. ಸೊ ಅದ್ರ ಬೇಸಿಸ್ ಇವಾಗೆಲ್ಲ ಯಾರ ಕಡೆನೂ ನಾಟಿ ಹಸುಗಳಿಲ್ಲ, ಎಲ್ಲ HF ಹಸುಗಳು. ಸೊ ಆ HF ಹಸು ಗೊಬ್ಬರ ಅಷ್ಟು ಒಳ್ಳೇದಲ್ಲ ಅದು. ಸೊ ಆ ಸ್ಮಾಲ್ ಥಿಂಗ್ಸ್ ನ ತೋರಿಸ್ಬೇಕು, ಚಿಕ್ಕ ವಿಷಯಗಳನ್ನ ಅಷ್ಟೇ. ಓಕೆ ಸರ್. ಇವಾಗ ಅಗ್ರಿಕಲ್ಚರ್ ಅಂತ ಬಂದ್ರೆ ಏನೇ ಫಾರ್ಮಿಂಗ್ ಆದ್ರೂ, ನೀವು ಹೇಳ್ತಿದ್ರೆ 25 ಹಸುಗಳಿದೆ ಅಂತ ಹೇಳ್ತಿದ್ರೆ, ಕುದುರೆಗಳಿದೆ, ನಾವು ಎಲ್ಲ ನೋಡಿದ್ವಿ. ಅದನ್ನೆಲ್ಲ ನೀವು ಮೇಂಟೈನ್ ಮಾಡ್ಬೇಕಂದ್ರೆ ಅದಕ್ಕೆ ಅಂತಾನೆ ಟೈಮ್ ಬೇಕು. ನೀವು 5 days ಅಲ್ಲಿ IT ಅಲ್ಲಿ ವರ್ಕ್ ಮಾಡ್ಕೊಂಡು
ಮಾಡ್ಕೊಂಡು ನೀವು ಮತ್ತೆ ವೀಕೆಂಡ್ಸ್ ಇಲ್ಲಿಗೆ ಬರ್ತೀರಾ ಅಂದ್ರೆ ಪರ್ಸನಲ್ ಲೈಫ್ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಸೊ ಸಂಡೇ ಫ್ಯಾಮಿಲಿಗೆ, ಸ್ಯಾಟರ್ಡೆ ಫಾರ್ಮ್ಗೆ, ಮಿಕ್ಕಿದ ದಿನ ಆಫೀಸ್ಗೆ. ಸೊ ದಟ್ಸ್ ಹೌ ಐ ಡಿವೈಡೆಡ್. ಸೊ ಐ ಥಿಂಕ್ ನಾನು ಏನ್ ಹೇಳ್ಬೇಕು ಅಂದ್ರೆ ಫ್ಯಾಮಿಲಿ ಇಸ್ ವೆರಿ ಸಪೋರ್ಟಿವ್. ವೈಫ್ ಆಗ್ಲಿ ನನ್ನ ಮಕ್ಕಳಾಗ್ಲಿ ದೇ ಅಂಡರ್ಸ್ಟ್ಯಾಂಡ್. ಅವರು ಬರ್ತಾರೆ, ಒನ್ಸ್ ಇನ್ ಅ ವೈಲ್ ಬರ್ತಾರೆ, ಬಟ್ ಅವ್ರು ಬಂದ್ರೆ ಸ್ವಲ್ಪ ನಾನು ಬೇರೆ ಕೆಲಸಗಳು ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಅವ್ರ ಒಬ್ಬನೇ ಬರ್ತೀನಿ. ಇಟ್ಸ್ ಅ ಬ್ಯಾಲೆನ್ಸ್ ಬಟ್ ಇಟ್ಸ್ ಮೋರ್ ಆಫ್ ಅ ಪ್ಯಾಷನ್. ಒನ್ ವೀಕ್ ಮಿಸ್ ಮಾಡಲ್ಲ, ಯೂಶಲಿ ಒಂದು ಸ್ಯಾಟರ್ಡೆ ಮಿಸ್ ಮಾಡಲ್ಲ. ಐ ಕಮ್, ನನಗೆ 1.5 hour ಡ್ರೈವ್. ಐ ಕಮ್ ಎವ್ರಿ ಸ್ಯಾಟರ್ಡೆ ಬರ್ತೀನಿ. ಮೋಟಿವೇಶನ್ ಇರುತ್ತೆ, ಏನೋ ಒಂದು. ದಟ್ಸ್ ದ ರೀಸನ್ ಲೈಫ್ ಅಲ್ಲಿ ಮಲ್ಟಿಪಲ್ ಥಿಂಗ್ಸ್ ಟ್ರೈ ಮಾಡಿದ್ರೆ ನೆಕ್ಸ್ಟ್ ವೀಕ್ ಬರಕ್ಕೆ ನನಗೆ ಮೋಟಿವೇಶನ್ ಇರುತ್ತೆ. ಇವಾಗ ಹೊಸದಾಗಿ ಗಾಡಿಗಳದ್ದು ಹುಚ್ಚು ಶುರು ಆಗಿದೆ. ಸೊ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಇಂಜಿನ್, 2-stroke ಇಂಜಿನ್ಸ್, ಅದ್ರದ್ದು ಮೋಟಿವೇಶನ್ ಇರುತ್ತೆ. ನಾನು ತೋಟಕ್ಕೆ ಹೋಗ್ಬೇಕು ಅಂತ. ಬರೀ ಒಂದೇ ತರ ಮಾಡ್ಕೊಂಡಿದ್ರೆ ಮೋಟಿವೇಶನ್ ಬರಲ್ಲ. ಬರೀ ಗಿಡಗಳು ಬೆಳೆಸ್ಕೊಂಡಿದ್ರೆ ಬರೀ ಹಸುಗಳು, ಮಲ್ಟಿಪಲ್ ಥಿಂಗ್ಸ್. ಓಕೆ ಸರ್, ಇವಾಗ ನೀವು ಹಸು ಸಾಕೋದ್ರಿಂದ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ನೀವು ಹಸುನೇ ಸಾಕ್ಬೇಕು ಆ ತರ ಏನಾದ್ರು ಇದ್ದಿದ್ರೆ ನೀವು ಯಾವ್ದಾದ್ರು ಗೋಶಾಲೆನಲ್ಲಿ ದತ್ತು ತಗೊಂಡು ನೀವು ಆತರ ಏನಾದ್ರು ಮಾಡ್ಬೋದಿತ್ತು. ಬಟ್ ನೀವು ಇಲ್ಲಿ ಫಾರ್ಮ್ ಲ್ಯಾಂಡ್ ಮಾಡ್ಕೊಂಡು ಇದೆಲ್ಲ ಮಾಡೋದಕ್ಕೆ ನಿಮ್ಗೆ ಇನ್ಸ್ಪಿರೇಷನ್ ಏನು ಸರ್? ಸೊ ನನಗೇನಂದ್ರೆ, ನಾವು ಫಸ್ಟ್ಲಿ ಹಸುಗಳ ಹಾಲು ಕರಿಯಲ್ಲ, ನಾವು ಒಂದಿಷ್ಟು ಹಾಲು ಕರಿಯಲ್ಲ. ಸೊ ಎಲ್ಲ ಕರುಗಳಿಗೆ. ಸೊ ನಾನು ನೋಡಿದೀನಿ, ಸುಮಾರು ಡೈರಿ ಫಾರ್ಮ್ಸ್ ನೋಡಿದೀವಿ, ಅವ್ರ ಕರುಗಳಿಗೆ ಹಾಲು ಕೊಡ್ಸಲ್ಲ. ತುಂಬಾ ನನ್ಗೇನಂದ್ರೆ, ನನಗೆ ಬಿಹೈಂಡ್ ಕರುಗಳು ಫ್ರೀಯಾಗಿ ಓಡಾಡ್ಕೊಂಡಿರ್ಬೇಕು. ನಮ್ಮ ಕರುಗಳು ತುಂಬಾ ಹೆಲ್ದಿ ಆಗಿರುತ್ತೆ. ನನಗೆ ಅದು ಇಷ್ಟ. ಸೊ ಪ್ರಾಣಿಗಳು ಓಡಾಡ್ಕೊಂಡಿದ್ರೆ ನಮ್ದು ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಹಸುಗಳು ಸ್ಟಾರ್ಟ್ ಮಾಡಿದ್ದು. ಪ್ಲಸ್ ನೀವು ಗೋಶಾಲೆ ಅಂತ ಹೇಳಿದ್ರಿ, ನನಗೆ ಆಕ್ಚುಲಿ ಊರಲ್ಲಿ ಸುಮಾರು ಪಕ್ಕದ ಊರುಗಳೆಲ್ಲ ಹಸುಗಳು, ಹಳೆ ವಯಸ್ಸಾಗಿರೋ ಹಸುಗಳನ್ನ ತಂದು ಬಿಟ್ಬಿಡ್ತಾರೆ ನಮ್ಮ ಹತ್ರ. ಆ ತರ ಹಸುಗಳು ಇದೆ ನಮ್ಮ ಹತ್ರ. ಸೊ ಅದನ್ನು ನೋಡ್ಕೊಳ್ತೀವಿ. ಗೋಶಾಲೆ ಅಂತ ಹೇಳಲ್ಲ ನಾನು, ಬಟ್ ನೋಡ್ಕೊಳ್ತೀವಿ. ಆಮೇಲೆ ಇವಾಗ ಬರೀ ಹಸು ಅಂದ್ರೆ ಒಂದ್ ಹಸು ಇರಬಾರ್ದು. ಜಸ್ಟ್ ಲೈಕ್ ಹ್ಯೂಮನ್ಸ್, ನಾವು ಒಬ್ಬರೇ ಇದ್ರೆ ಬೋರ್ ಆಗುತ್ತೆ. ಫ್ಯಾಮಿಲಿ ತರ ಇರಬೇಕು. ಅದಕ್ಕೋಸ್ಕರ ಯಾರೇ ಆಗ್ಲಿ 1-2 ಸಾಕ್ಬೇಡಿ. ಎಸ್ಪೆಷಲಿ ನಾಟಿ ಹಸು, ಗಿರ್ ಆಗ್ಲಿ, ಮಲ್ನಾಡ್ ಗಿಡ್ಡ ಆಗ್ಲಿ, ಪುಂಗನೂರ್ ಆಗ್ಲಿ, ವೆಚೂರಿ ಆಗ್ಲಿ, ಯಾವುದೇ ಆಗ್ಲಿ, ಶುಡ್ ಲೈಕ್ ಒಂದು ಗ್ರೂಪ್ ಅಲ್ಲಿ ಇರ್ಬೇಕು. ಅದು ಆವಾಗಲೇ ಅದಕ್ಕೂ ಸಂತೋಷ. ಒಂದು 8 ಹಸುಗಳು ಫ್ಯಾಮಿಲಿ, ತಂದೆ ತಾಯಿ ಅಕ್ಕ ತಮ್ಮ ಎಲ್ಲ ಇರುತ್ತಾರ, ಅದಕ್ಕೂ ಇರಬೇಕು ಆವಾಗಲೇ. ಸೊ ದಟ್ ಇಸ್ ದ ರೀಸನ್ ಈ ಹಸುಗಳು ಜಾಸ್ತಿ ಆಯ್ತು. ಸರ್ ನೀವು ಬಾರ್ನ್ ವಾಟಪ್ ಎಲ್ಲ ಬ್ಯಾಂಗ್ಳೂರ್. ಬಟ್ ನೀವು ಇಷ್ಟೊಂದೆಲ್ಲ ತಿಳ್ಕೊಳ್ಳೋದಕ್ಕೆ ಹೆಂಗೆ ಸ್ಟಡಿ ಮಾಡಿದ್ರಿ? ಸರ್ ನನಗೆ ಪರ್ಸನಲಿ ಐ ಆಮ್ ನಾಟ್ ಫ್ರಮ್ ಅ ರೈತರ ಬ್ಯಾಕ್ ಗ್ರೌಂಡ್. ನಾನು ಬೇರೆಯವ್ರ ತರ ಸುಳ್ಳು ಹೇಳಲ್ಲ. ನಾನು ಬೇರೆ ಫಾರ್ಮ್ ವಿಸಿಟ್ ಮಾಡಿದೆ, ನಾನು ಒಂದು ಫಾರ್ಮ್ ವಿಸಿಟ್ ಮಾಡಿಲ್ಲ ಲೈಫ್ ಅಲ್ಲಿ. ಎಲ್ಲ ಎಕ್ಸ್ಪೆರಿಮೆಂಟ್ ಹೇಳ್ಕೊಟ್ರು, ಇಲ್ಲ ಹಳ್ಳಿಯವ್ರು ಹೇಳ್ಕೊಟ್ರು, ನಮ್ಮ ಮೂರ್ತಿ ಅಂತ ಕೆಲಸ ಮಾಡ್ತಾರೆ ಅವ್ರು ಹೇಳ್ಕೊಟ್ರು. ಎಲ್ಲ ಲರ್ನಿಂಗ್, ಟ್ರಯಲ್ ಅಂಡ್ ಎರರ್ ಲರ್ನ್ ಮಾಡಿ ದಟ್ಸ್ ಹೌ ಐ ಸ್ಟಾರ್ಟೆಡ್ ಎಲ್ಲ. ಏನಂದ್ರೆ ಬಟ್ ಇಲ್ಲಿ ಈಚ್ ಅಂಡ್ ಎವ್ರಿ ಮರ, ಒಂದೊಂದು ಮರನು ಗಿಡನು ಒಂದೊಂದು ನನ್ನ ಕೈಯಲ್ಲಿ ಮಾಡಿದ್ದೆ. ಸೊ ಲೈಕ್ 1500 ಗಿಡ ಮಾಡ್ತಾ ಇದ್ವಿ ನರ್ಸರಿಯಲ್ಲಿ. ಒಂದೊಂದು ಗಿಡ ನನ್ನ ಕೈಯಾರೆ ಹಾಕ್ಬೇಕು. ಸೊ ಅದನ್ನ ನನ್ನ ಡ್ರೀಮ್. ಹೌದು ಅಂದ್ರೆ ಅದ್ರಲ್ಲಿ ನಮಗೆ ಫೀಲ್ ಇರುತ್ತೆ, ನಾನು ಹಾಕಿದೀನಿ, ನೆಕ್ಸ್ಟ್ ಟೈಮ್ ಬರ್ತೀವಿ ನೋಡ್ತೀವಿ. ಈಗ ಒನ್ ಸೆಟ್ ಸ್ಕೇಲ್ಸ್ ಇವಾಗೆಲ್ಲ ಪಾಪ ಲೇಬರ್ ಬರ್ತಾರೆ, ಅವ್ರು ಮಾಡ್ತಾರೆ, ಹುಡುಗರು ಬರ್ತಾರೆ, ಅವ್ರು ಹಾಕ್ತಾರೆ. ಬಟ್ ಇನಿಷಿಯಲಿ ನಾವು ಹೌದು. ಓಕೆ ಸರ್, ನೀವು ಫಾರ್ಮಿಗೆ ಬಂದ ತಕ್ಷಣ ಹೋಗೋ ಜಾಗ ಯಾವುದು? ಫಾರ್ಮ್ ಬಂದಿದ ತಕ್ಷಣ ಫಸ್ಟ್ ಹಸುಗಳ ಹತ್ರ ಹೋಗ್ತೀನಿ. ನಮ್ ನಾಯಿ ಇದೆ ಮುದೋಳ 2 ರಾಜಾರಾಣಿ ಅಂತ. ಸೊ ಅದನ್ನ ಫಸ್ಟ್ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಅದು ಬಡ್ಕೊಳ್ತಾ ಇರುತ್ತೆ. ಅದಾದ್ಮೇಲೆ ಇದು ನಂದು ಪೆಟ್ ಬರ್ಡ್ಸ್ ಇದೆ, ಪಕ್ಷಿಗಳಿದೆ. ಹ್ಯಾವ್ ಆಫ್ರಿಕನ್ ಗ್ರೇ ಇದೆ, ಲೈಕ್ ಎಕ್ಸಾಟಿಕ್ ಬರ್ಡ್ಸ್ ಇದೆ, ಕೊನ್ಯೂರ್ಸ್ ಇದೆ. ಸೊ ಅದನ್ನ ಒಂದ್ಸಲ ಫೀಡ್ ಮಾಡ್ಕೊಂಡು ದೆನ್ ಗೋ. ಅಲ್ಲಿ ಮೇಲೆ ಹೊಂಗೆ ಮರ ಇದೆ, ನಮ್ಮ ಹೊಂಗೆ ಮರದ ಕೆಳಗಡೆ ಒಂದು ನೆರಳಿದೆ, ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಆಮೇಲೆ ಬೈಕು ಎಲ್ಲ ಸುಮಾರು ಬೈಕ್ಗಳು, ಸುಮಾರು ಕಾರ್ಗಳಿದೆ. ಸೊ ಅದನ್ನೆಲ್ಲ ಸ್ಟಾರ್ಟ್ ಮಾಡಿ ಚೆಕ್ ಮಾಡ್ಕೊಂಡು ಯಾವ್ದು ಹೋಗಿದೆ ಒಂದು ರೌಂಡ್ ತಗೊಂಡೋಗಿ. ಮೆನ್ಯೂರ್ ಅಂತ ಮೆನ್ಷನ್ ಮಾಡಿದ್ರಿ, ನೀವು ತೋರಿಸಬಹುದಾ ಅದನ್ನ ಹೆಂಗ್ ಮಾಡ್ತೀರಾ? ಡೆಫಿನೆಟ್ಲಿ ತೋರಿಸ್ತೀವಿ. ವರ್ಬಿ ಕಾಂಪೋಸ್ಟ್, ಇಟ್ಸ್ ಸ್ಟ್ಯಾಂಡರ್ಡ್ ಟೆಕ್ನಿಕ್. ಅರ್ಥವರ್ಮ್ಸ್ ನಾನು ಮಹಾರಾಷ್ಟ್ರದಿಂದ ತರಿಸಿದೆ. ಅರ್ಥವರ್ಮ್ಸ್, ಸೊ ಅರ್ಥವರ್ಮ್ಸ್ ನ ತರಿಸಿ ಇನಿಷಿಯಲಿ ಫೇಲಿಯರ್ ಆಯ್ತು, ಬಟ್ ಈಗ ಸ್ವಲ್ಪ ಸಕ್ಸಸ್ ಆಗಿದೆ. ತೋರಿಸ್ತೀನಿ ಬನ್ನಿ. ಸರ್ ಪರಿಚಯ ಮಾಡಿಸ್ಬೋದಾ ಇದನ್ನ, ಯಾವ್ಯಾವ ಬ್ರೀಡ್ ಅಂತ? ಏನಕ್ಕಂದ್ರೆ ನೋಡಿದವ್ರಿಗೆ ಗೊತ್ತಾಗಲ್ಲ. ಹೌದೌದು. ಇದು ಬಂದು ಗಿರ್ರು. ಸೊ ನಮ್ಮ ಹತ್ರ ಗಿರ್ರು ಮತ್ತೆ ಸಾಹಿವಾಲ್ ಇದೆ. ಗಿರ್ರಲ್ಲಿ 2 ವೆರೈಟಿ ಇದೆ. ಒಂದು ಸ್ಟ್ಯಾಂಡರ್ಡ್ ಗಿರ್ರು. ಸೊ ಈ ಬ್ರೌನಿಶ್ ನೋಡ್ತಿರಲ್ಲ, ಇವೆಲ್ಲ ಸ್ಟ್ಯಾಂಡರ್ಡ್ ಗಿರ್ರು. ಆ ಗಿರ್ರಲ್ಲಿ ವೈಟ್ ಸ್ಪಾಟ್ಸ್ ಇದೆಲ್ಲ, ಅದನ್ನ ಕಾಬ್ರಾ ಅಂತ ಕರೀತಾರೆ. ಸೊ ಅದು ಗುಜರಾತ್ ಅಲ್ಲೇ ಇಟ್ಸ್ ಅನದರ್ ವಿಲೇಜ್ ಅಷ್ಟೇ, ಇನ್ನೊಂದು ವಿಲೇಜ್. ಆ ವಿಲೇಜ್ ಇಂದ ಬಂದಿರೋದ್ರಿಂದ ಅದು ಕಾಬ್ರಾ, ಇದು ಸ್ಟ್ಯಾಂಡರ್ಡ್ ಗಿರ್ರು. ಇದು ಒಂದು ಬುಲ್ ಇದೆ ನಮ್ಮ ಹತ್ರ, ವೀರಭದ್ರ ಅಂತ ಇದೆ ಹೆಸರು. ವೀರಭದ್ರ ಅಲ್ಲ, ಅಲ್ಲಿ ಕುಡಿತಾ. ಸೊ ಅದು ಎಲ್ಲ ತಿನ್ನೋದ್ರಲ್ಲಿ ಬಿಸಿ ಆಗಿದೆ. ಕಾಬ್ರಾ ಅಲ್ಲಿ ಒಂದು ಬುಲ್ ಇದೆ, ಅದು ಇದೆಲ್ಲ, ಅದು ಬುಲ್ ಸ್ವಲ್ಪ ವೀಕ್ ಇದೆ. ಅದು ದಟ್ ಇಸ್ ದ ಪ್ರಾಬ್ಲಮ್. ಅಲ್ಲಿ ಡೈರಿ ಫಾರ್ಮ್ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಕರುಗಳಲ್ಲಿ ಹಾಲು ಕೊಡ್ಸಿಲ್ಲ ಅವರು. ಸೊ ಅದರಿಂದ ತುಂಬಾ ವೀಕ್. ಇದು ಮಾತ್ರ ಸದ್ಯನೆಲ್ಲ ಸ್ವಲ್ಪ ರೆಡಿ ಮಾಡಿದ್ವಿ. ಇದು ಫಾರ್ ಎಕ್ಸಾಂಪಲ್ ಈ ಹಸು ಇದೆಲ್ಲ, ಇದು ಪ್ರೆಗ್ನೆಂಟ್ ಆಗಿದೆ. ಸೊ ಮೋಸ್ಟ್ಲಿ ಒಂದು ತಿಂಗಳಲ್ಲಿ ಇದಾಗ್ಬೋದು. ಆಮೇಲೆ ಸಿಮಿಲರ್ಲಿ ಇನ್ನೊಂದು 4-5 ಪ್ರೆಗ್ನೆಂಟ್ ಆಗಿದೆ. ಇದೊಂದು ಪ್ರೆಗ್ನೆಂಟ್ ಆಗಿದೆ. ಈ ಬ್ಲಾಕ್ ಇದೆಲ್ಲ, ಇದು ಪ್ರೆಗ್ನೆಂಟ್ ಆಗಿದೆ. ಸೊ ಇಲ್ಲೆಲ್ಲ
ಕ್ರಾಸಿಂಗ್ ಎಲ್ಲ ನ್ಯಾಚುರಲ್ ಆಗಿ ಆಗುತ್ತೆ, ಇದೇ ಮಾಡುತ್ತೆ, ವೀರಭದ್ರನೇ ಮಾಡ್ತಾರೆ ನ್ಯಾಚುರಲ್ ಆಗಿ, ಏನ್ ತೊಂದರೆ ಇಲ್ಲ ನಮ್ಗೆ. ಇಷ್ಟೇ ಈ 3 ತರ ಕತ್ತೆಗಳು ಇದೆ. ಕತ್ತೆಗಳು. ಇನ್ನೊಂದು ಅದ್ರಲ್ಲಿ ಸಾಹಿವಾಲ್ ಇದೆ, 2 ಸಾಹಿವಾಲ್ ಇದೆ. ಆ ಲಾಸ್ಟ್ ಅಲ್ಲಿ ಬ್ರೌನ್ ಲೈಟ್ ಬ್ರೌನ್ ಇದೆಲ್ಲ ಅದು ಸಾಹಿವಾಲ್, 2 ಸಾಹಿವಾಲ್ ಇದೆ. ಮತ್ತೆ ಸೊ ಇಲ್ಲಿ ಇದು ಸಾಹಿವಾಲ್, ಮತ್ತೆ ಇದೊಂದು ಸಾಹಿವಾಲ್, 2 ಸಾಹಿವಾಲ್ ಇದೆ. ಮಿಕ್ಕಿದೆಲ್ಲ ಗಿರ್. ಮತ್ತೆ ಕತ್ತೆಗಳಿದೆ. ಸೊ ಕತ್ತೆಗಳು ಸ್ಟ್ಯಾಂಡರ್ಡ್ ಕತ್ತೆಗಳಿದೆ, ನಾರ್ಮಲ್. ಬಟ್ ಇದು ಕತ್ತೆಗಳು ಆಕ್ಚುಲಿ ತುಂಬಾ ಬಡಕಲಾಗಿತ್ತು ಬರುವಾಗ. ಸೊ ಇನ್ಫ್ಯಾಕ್ಟ್ ಇದು ಮರಿ ಚಿಕ್ಕ ವಯಸ್ಸು ಅಲ್ಲಿ ಬರುವಾಗ ಇಟ್ಸ್ 1 month ಓಲ್ಡ್ ಮರಿ, ಸೆತೋಗುತ್ತೆ ಅಂತ ತಳ್ಕೊಂಡ್ಬಂದ್ವಿ. ಇದು ಸುಮಾರು ಒಂದು 8 ತಿಂಗಳಿಂದ ಇಲ್ಲೇ ಇದೆ. ಈಗ ಚೆನ್ನಾಗಿ ಕುದುರ್ಕೊಂಡಿದೆ. ಈ ಮರಿ ಇಲ್ಲೇ ಹುಟ್ಟಿದ್ದು, ಈ ಮರಿ ಇಲ್ಲೇ ಹುಟ್ಟಿದ್ದು. ಸೊ ಇದ್ರ ಕತ್ತೆಗಳು ಹೆಂಗಂದ್ರೆ ಎಷ್ಟೇ ವಯಸ್ಸಾದ್ರೂ ಅಮ್ಮ ಮರಿ ಜೊತೆಲೇ ಇರುತ್ತೆ. ಬೇರೆ ಇದ್ರಲ್ಲಿ ನಾಯಿಗಳಲ್ಲಿ ಓಡಿಸ್ಬಿಡುತ್ತೆ ಮರಿ, ಕತ್ತೆಗಳಲ್ಲಿ ಓಡಿಸಲ್ಲ. ಇವಾಗ ಇನ್ನೊಂದು ಮರಿ ಹುಟ್ಟಿದ್ರು ಜೊತೆಲೆ ಇಟ್ಕೊಳ್ಳುತ್ತೆ. ಸೊ ಅದೊಂದು ಸ್ಪೆಷಾಲಿಟಿ. ಓಕೆ, ಇವಾಗ ಸರ್ ಇದು ಎಲ್ಲ ಗಬ್ಬಾಗಿದಾವೆ ಅಂತ ಹೇಳಿದ್ರಿ, ಕತ್ತೆನೂ ಗಬ್ಬಾಗಿದಾವೆ ಅಂತ ಹೇಳಿದ್ರಿ. ಈಗ ನಂಬರ್ ಆಫ್ ಮೆಂಬರ್ಸ್ ಜಾಸ್ತಿ ಆದಾಗ, ಓವರ್ಫ್ಲೋ ಆದಾಗ ಏನ್ ನನಗೆ ಗೊತ್ತಿಲ್ಲ, ಅದು ನನಗೆ ಐಡಿಯಾ ಮಾಡಿಲ್ಲ. ಬಟ್ ನನ್ಗೇನಂದ್ರೆ ಕೇಳ್ತಾ ಇರ್ತಾರೆ, ಲೈಕ್ ಮೈಂಡೆಡ್ ಪೀಪಲ್ ಯಾರಾದ್ರೂ ಬಂದ್ರೆ ಕೊಟ್ಬಿಡ್ತೀನಿ. ನಾನು ಸುಮ್ಮನೆ ಮಾರಾಟಕ್ಕಂತ ಮಾರಲ್ಲ. ಬಟ್ ಯಾರಾದ್ರೂ ಇವಾಗ ನನ್ನಂತವ್ರಿಗೆ ಬರ್ತಾ ಇದಾರೆ ನಮ್ಮ ಫಾರ್ಮ್ಗೆ, ಇವತ್ತು ಬರ್ತಾ ಇದಾರೆ. ಸೊ ಅವ್ರು ನೋಡ್ತಾರೆ, ಅವರು ಬೇರೆ ಕಡೆ ಫಾರ್ಮ್ ಸೆಟಪ್ ಮಾಡ್ತಾರೆ, ನಾನು ಹೆಲ್ಪ್ ಮಾಡ್ತೀನಿ. ಆವಾಗ ಒಂದು ಹಸು ತಗೊಂಡೋಗಿ ಆತರ ದಟ್ಸ್ ಹೌ. ಓಕೆ, ಒಟ್ಟು ಸೇಲ್ ಮಾಡೋದು ಸದ್ಯಕ್ಕೆ ಪ್ಲಾನ್ ಇಲ್ಲ, ಸೇಲ್ ಮಾಡೋದು ಪ್ಲಾನ್ ಇಲ್ಲ. ಇದೊಂದು ಕರು ಇದೆ ಹಿಂದೆ. ಸೊ ಇದೆಲ್ಲ ಇಲ್ಲೇ ಹುಟ್ಟಿರೋದು ಕರು. ಇದು ಮಲ್ನಾಡ್ ಗಿಡ್ಡ, ಅದು ಮಲ್ನಾಡ್ ಗಿಡ್ಡನೂ ಇದೆ ನಮ್ಮ ಹತ್ರ, ಒಂದು 8 ಮಲ್ನಾಡ್ ಗಿಡ್ಡ ಇದೆ. ಸರ್ ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಎಲ್ಲ ನೀವು ತಿಳ್ಕೊಂಡಿದ್ದು ಎಕ್ಸ್ಪೆರಿಮೆಂಟ್ ಮಾಡ್ತಾನಾ ಅಥವಾ ಏನಾದ್ರು ಸ್ಟಡಿ ಮಾಡಿದ್ರಾ? ಇಲ್ಲ, ಅದು ಸೆರೆಂಡಿಪಿಟಿ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ಅಲ್ಲಿ, ದಟ್ಸ್ ಹೌ ಇಟ್ ಇಸ್. ಅದು ಆಗುತ್ತೆ ಅಂದ್ರೆ ಇಂಟ್ರೆಸ್ಟ್ ಇದ್ದಾಗ. ನನಗೆ ಅಲ್ಲಿ ಬರ್ದಿದ್ದೆ, ನನ್ನ ಲೈಫಲ್ಲಿ ಇದೆಲ್ಲ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ ಸರ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಆ ಕರು ಇದೆಲ್ಲ, ಅದು ಬಂದು ಇಟ್ಸ್ ಅ ವೆರಿ ನೋಡಕ್ಕೆ ಒಂಥರ ದೇವ್ರ ತರ ಕರು, ಕೆಳಗಡೆ ಮಲಗಿದೆ, ಪ್ರೆಗ್ನೆಂಟ್ ಆಗಿದೆ. ಇದು ಕರು ಇಲ್ಲೇ, ಇದು ಚಿಕ್ಕ, ಇದಕ್ಕೆ ಚಿಕ್ಕ ಪುಟ್ಟಿ ಅಂತ ಕರಿತೇವೆ ಹೆಸರು. ಇದು ಪ್ರೆಗ್ನೆಂಟ್ ಇದೆ. ಸೊ ಇದು ಸೆಕೆಂಡ್ ಜನರೇಷನ್, ನಮ್ಮ ಹತ್ರನೇ ಹುಟ್ಟುತ್ತೆ. ಇದು ಮರಿಯಾಗಿ ಇದು ಮತ್ತೆ ಇದ್ರ ಮರಿ ಆಗ್ತಾ ಇದೆ. ಇವಾಗ ಪ್ರೆಗ್ನೆಂಟ್ ಇದೆ, ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ಆಗ್ಬೋದು. ಇದು ತುಂಬಾ ಒಂಥರ ವೆರಿ ಬ್ರೀಡ್, ತುಂಬಾ ಒಳ್ಳೆ ಬ್ರೀಡ್ ಇದು. ಇದು ಮಲ್ನಾಡ್ ಗಿಡ್ಡ, ಬಟ್ ಅದ್ರ ತಂದೆ ಮೋಸ್ಟ್ಲಿ ಪುಂಗ್ನೂರ್ ಅಂತ ಅನ್ಸುತ್ತೆ ನನ್ಗೆ. ಸೊ ಅದು ಅಷ್ಟೇ, ಅದು ಪುಂಗ್ನೂರ್, ಇದ್ರ ತಂಗಿ ಅದು ಪುಂಗ್ನೂರೇ. ಸೊ ಪುಂಗ್ನೂರ್ ಒಂದಿದೆ ನಮ್ಮ ಹತ್ರ, ಬುಲ್ಲು. ಅದು ಕ್ರಾಸ್ ಮಾಡಿದ್ರೆ ಪುಂಗ್ನೂರ್ ಮರಿ ಹುಟ್ಟುತ್ತೆ ನಮ್ಮ ಹತ್ರ. ಇದು ಕುದುರೆ? ಕುದುರೆ ಅಲ್ಲ, ಅದು ಪೋನಿ. ಅದು ಕತ್ತೆಗೆ ಕ್ರಾಸ್ ಇದ್ ಮಾಡಕ್ಕೆ ಅದ್ರ ಪೇರ್ ಅದು ಅಲ್ಲಿದೆ. ಅದು ಬಾಲ ಇರೋದು ನಾನು ಕುದುರೆ ಒಳಗಡೆ ನಮ್ಮ ಹತ್ರ 6 ಕುದುರೆಗಳಿದೆ. ಅದು ನಮ್ಮ ಹತ್ರ ನನ್ಗೇನಂದ್ರೆ ಈ ಕುದುರೆ ಇಂಡಿಯನ್ ಬ್ರೀಡ್ಸ್ ಇದೆಲ್ಲ, ಮಾರ್ವಾರಿ, ಕಥಿಯಾವಾರಿ, ಅದನ್ನ ಉಳಿಸ್ಬೇಕು ಅಂತ. ಇಷ್ಟೊತ್ತವರೆಗೂ ನಾವ್ ಏನ್ ಕೇಳಿದ್ವೋ, ಹಸುಗಳಾಗ್ಬೋದು, ಕತ್ತೆ ಆಗ್ಬೋದು, ಅಥವಾ ಕುದುರೆ ಆಗ್ಬೋದು, ಇನ್ಕ್ಲೂಡಿಂಗ್ ನಾಯಿ, ಅದೆಲ್ಲದನ್ನು ಟೋಟಲಿ ಇಂಡಿಯನ್ ಬ್ರೀಡ್ಸ್, ಎಲ್ಲದೂ ಇಂಡಿಯನ್ ಬ್ರೀಡ್ಸ್ ಎಕ್ಸೆಪ್ಟ್ ಬರ್ಡ್ಸ್. ಹೌದು, ಸಾಕಂಗಿಲ್ಲ, ಅದು ಓಪನ್ ಆಗಿ ಹೇಳ್ತೀನಿ. ಸೊ ಅದರಿಂದ ಅದು ಬರ್ಡ್ಸ್ ಮಾತ್ರ ಫಾರಿನ್, ಇದೆಲ್ಲ ಇಂಡಿಯನ್. ಏನೇ ನಾನ್ ಬರ್ಡ್ಸ್ ಥಿಂಗ್ಸ್ ಇರ್ಲಿ, ಎಲ್ಲ ಇಂಡಿಯನ್. ಸರ್ ಹಿಂಗ್ ಮೇಂಟೈನ್ ಮಾಡ್ತಿದ್ದಾರೆ ಸರ್ ಇವಾಗ? ಹುಲ್ಲಾಗ್ಬೋದು, ತುಂಬಾ ಈಸಿ ಮೇಂಟೆನೆನ್ಸ್. ಇದು ಜೆಚ್ ಗೆಲ್ಲ ತುಂಬಾ ಕೊಡ್ಬೇಕು, ಗಲೀಜ್ ಜಾಸ್ತಿ. ಇವಾಗ ನೀವು ಇಲ್ಲಿದ್ದೀರಾ, ಏನಾದ್ರೂ ಸ್ಮೆಲ್ ಇದೆಯಾ? ಬ್ಯಾಡ್ ಸ್ಮೆಲ್ ಇಲ್ಲ, ಬ್ಯಾಡ್ ಸ್ಮೆಲ್ ಇಲ್ಲ. ಅಂಡ್ ಇಟ್ ಇಸ್ ವೆರಿ ಕ್ಲೀನ್. ಯಾವ್ದೇ ನೋಡಿ, ಇದೆಲ್ಲ ತೊಳೆದು ಇಲ್ಲ, ಒಂದಿಷ್ಟು ಗಲೀಜ್ ಇರಲ್ಲ ಹಸುಗಳಿಗೆ. ಯಾಕಂದ್ರೆ ಅವರು ಅದೇನಂದ್ರೆ ಸಗಣಿ ಮಾಡಿ ಅದ್ರ ಮೇಲೆ ಕೂತ್ಕೊಳ್ಳಲ್ಲ. HF ಜರ್ಸಿ ಅಂದ್ರೆ ಸಗಣಿ ಮಾಡೋದ್ರ ಮೇಲೆ ಕೂತ್ಕೊಳ್ಳುತ್ತೆ, ಇದು ಕೂತ್ಕೊಳ್ಳಲ್ಲ, ಇದು ಪಕ್ಕದಲ್ಲಿ ಕೂತ್ಕೊಳ್ಳುತ್ತೆ. ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಕ್ಲೀನ್. ಇದೇ ಕ್ಲೀನ್ ಆಗಿ ಇದ್ಬಿಡುತ್ತೆ, ನಾವು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನೀವು ಬರ್ಗೂರ್ ಹತ್ರ ಎಲ್ಲ ಹೋದ್ರೆ 1000 ಹಸುಗಳು ಇಟ್ಕೊಂಡಿರ್ತಾರೆ, ಕಾಡುಗಳು. ಗಿರ್ ಆಕ್ಚುಲಿ ಇಸ್ ಫಾರೆಸ್ಟ್ ಕೌ. ಗಿರ್ ಗುಜರಾತ್ ಅಲ್ಲಿ ಕಾಡಿಗೆ ಬಿಟ್ಬಿಡ್ತಾರೆ. ಅವ್ರ ಹತ್ರ 1000 ಹಸುಗಳು ಇರ್ತಾರೆ, ಒಬ್ಬ ಮೇಂಟೈನ್ ಮಾಡ್ತಾ ಇರ್ತಾನೆ. ನಮ್ಮ HF ಜರ್ಸಿ ಅಂದ್ರೆ ಒಂದ್ ಹಸುಗೆ ಒಬ್ರು ಇರ್ಬೇಕು. ಇದಕ್ಕೆ 1000 ಒಬ್ಬರೇ ಮೇಂಟೈನ್ ಮಾಡ್ಬೋದು. ಇವಾಗ ಆಕ್ಚುಲಿ ನಾವು ಕಾಡಿಗೆ ಬಿಟ್ರೆ ಇದು ವಾಪಸ್ ಬರುತ್ತೆ. ಇದು HF ಜರ್ಸಿ ಎಲ್ಲ ಬರಲ್ಲ. ಓಕೆ ಸರ್, ನೀವು ITL ವರ್ಕ್ ಮಾಡ್ತಿರೋದ್ರಿಂದ ಈ ಕ್ವಶನ್ ಕೇಳ್ತಾ ಇದ್ದೀನಿ. ನಿಮ್ಗೆ ಮಾಡರ್ನ್ ಟೆಕ್ನಾಲಜಿ ಕೂಡ ಗೊತ್ತಿದೆ. ಸೊ ಇವಾಗ ನೀವು ಇದನ್ನು ಫಾರ್ಮಿಂಗ್ ಕೂಡ ಮಾಡ್ತಾ ಇದ್ದೀರಾ, ಏನಾದ್ರೂ ಕ್ಲಬ್ ಮಾಡೋ? ಹೌದು, ನಮ್ದು ಎಲ್ಲ ಆಟೋಮೇಶನ್, ಅದಕ್ಕೆ ಕೆಲಸ ಕಡಿಮೆ. ನಮ್ದು ಆಕ್ಚುಲಿ ಒಬ್ರು ನೋಡ್ಕೊಳ್ಳೋದು ಇದನ್ನ ಟೋಟಲ್ ಇಷ್ಟನ್ನು. ಯಾಕಂದ್ರೆ ಇವಾಗ ಇನ್ಕ್ಲೂಡಿಂಗ್ ವಾಟರ್ ಆಗ್ಲಿ, ಪ್ಲಂಬಿಂಗ್ ಆಗ್ಲಿ, ಎಲ್ಲ ಟ್ಯಾಪ್ ತಿರುಗಿಸಿದ್ರೆ ಎಲ್ಲ ಕಡೆ ನೀರು ಬಂದ್ಬಿಡುತ್ತೆ. ಒಂದ್ಸಲ ತಿರುಗಿಸಿದ್ರೆ ಎಲ್ಲ ಟ್ಯಾಂಕ್ ಅಲ್ಲೂ ನೀರು ತುಂಬಿಡುತ್ತೆ. ಸೊ ಲೈಕ್ ದಟ್. ಅದು ಪ್ಲಸ್ ಈಸಿ, ಸ್ವಲ್ಪ ಕ್ಲೀನ್ ಆಗೋ ಇರುತ್ತೆ ನೀರು. ಸೊ ಅದರಿಂದ ನಾವು ಆದಷ್ಟು ಆಟೋಮೇಟ್ ಮಾಡ್ಬಿಟ್ಟಿದ್ದೀನಿ ನಾನು. ಐ ವಿಲ್ ಶೋ ಇಟ್ ಟು ಯು ಹೇಗೆ ಆಟೋಮೇಟ್. ಸರ್ ಮತ್ತೆ ಇನ್ನೊಂದು, ಈಗ ಇದು ಕೋಲಾರ ಬೆಲ್ಟ್ ಅಲ್ಲಿ ಬರುತ್ತಲ್ಲ, ಕೋಲಾರಲ್ಲಿ ಆಕ್ಚುಲಿ ಡ್ರೈ ಲ್ಯಾಂಡ್. ಹೌದು, ತುಂಬಾನೇ ಡ್ರೈ ಲ್ಯಾಂಡ್ ಇದೆ. ಮತ್ತೆ ಬೆಟ್ಟ ಗುಡ್ಡ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಡ್ರೈ ಇರುತ್ತೆ. ನೀವು ನೀರೆಲ್ಲ ಹೆಂಗ್ ಮೇಂಟೈನ್? ನೀರು 2 ಬೋರ್ವೆಲ್ ಇದೆ, ಬಟ್ ಒಂದು ಡ್ರೈ ಆಗ್ಬಿಟ್ಟಿದೆ. ಸೊ ಒಂದ್ರಲ್ಲೇ ಬರೋದು ನೀರು ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡ್ತೀನಿ. ಸೊ ಆದಷ್ಟು ನಾನು ಇನಿಷಿಯಲಿ ಸ್ಪ್ರಿಂಕ್ಲರ್ ಟ್ರೈ ಮಾಡಿದೆ, ಅದು ಇರಿಗೇಷನ್ ತೋರಿಸ್ತೀನಿ. ಬಟ್ ನೌ ಐ ಸೆಟಲ್ಡ್ ಆನ್ ಡ್ರಿಪ್ ಇರಿಗೇಷನ್. ಡ್ರಿಪ್ ಅಲ್ಲಿ ಚೆನ್ನಾಗಿ ಬರ್ತಾ ಇದೆ. ಸೊ ಆದಷ್ಟು ನೀವು ನೀರು ತುಂಬಾ ವೇಸ್ಟ್ ಮಾಡಲ್ಲ. ಹಸುಗಳಿಗೆ ಎಷ್ಟು ಬೇಕೋ ಅದು ಮಾತ್ರ ತಗೊಳ್ತೀವಿ. ಈಗ ಮಳೆ ಟೈಮಲ್ಲಿ ಸ್ವಲ್ಪ ರೀಚಾರ್ಜ್ ಆಗುತ್ತೆ. ಮಳೆ ಬಂದ್ರೆ ಸ್ವಲ್ಪ ರೀಚಾರ್ಜ್ ಆಗುತ್ತೆ. ಈಗ ಹಸುಗಳು, ಕತ್ತೆ, ಕುದುರೆ
ಅಂದ್ರೆ ಎಲ್ಲದು ಆಯ್ತು. ಫಾರ್ಮಿಂಗ್ ಏನ್ ಮಾಡ್ತಾ ಇದ್ದೀರಾ, ಏನ್ ಬೆಳಿತಾ ಇದ್ದೀರಾ? ಫಾರ್ಮಿಂಗ್ ನಾನು ಇನಿಷಿಯಲಿ 5 ಲೇಯರ್ ಫಾರ್ಮಿಂಗ್, ಸುಭಾಷ್ ಪಾಲೇಕರ್ ನ್ಯಾಚುರಲ್ ಫಾರ್ಮಿಂಗ್ ಯೂಸ್ ಮಾಡಿದ್ದು. 5 ಲೇಯರ್ ಫಾರ್ಮಿಂಗ್ ಅಂದ್ರೆ ಎಲ್ಲರೂ ಏನ್ ತಿಳ್ಕೊಳ್ತಾರೆ 5 ಲೇಯರ್ಸ್ ಆಫ್ ಪ್ಲಾಂಟ್ಸ್ ಬೆಳಿಬೇಕು. ನೋ, ದ ಕಾನ್ಸೆಪ್ಟ್ ಆಫ್ 5 ಲೇಯರ್ ಫಾರ್ಮಿಂಗ್ ಅಂದ್ರೆ ಸನ್ಲೈಟ್ ಅಂಡ್ ಸನ್ಲೈಟ್ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಲಾಟ್ ಆಫ್ ಪ್ಲಾಂಟ್ಸ್ ಡೋಂಟ್ ನೀಡ್ ಸನ್ಲೈಟ್. ಇವಾಗ ಒಂದ್ ಮರ ಎತ್ತರವಾಗಿ ಬೆಳೆಯುತ್ತೆ, ಕಾಡಲ್ಲಿ ನೋಡಿರ್ತಾರೆ ಒಂದ್ ಮರ ಎತ್ತರವಾಗಿ ಬೆಳೆಯುತ್ತೆ, ಅದ್ರ ಕೆಳಗಡೆ ಇರೋ ಮರ ಅದು ಚೆನ್ನಾಗೇ ಬೆಳ್ಕೊಳ್ಳುತ್ತೆ. ಸೊ ಆ ಕಾನ್ಸೆಪ್ಟ್ ಈ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ಒಂದೇ ತರ ಗಿಡಗಳು ಬೆಳೆಸ್ತಾರೆ. 5 ಲೇಯರ್ ಫಾರ್ಮಿಂಗ್ ಅಲ್ಲಿ ಮಲ್ಟಿಪಲ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಬೆಳೆಸಬೇಕು ಅಂತ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮಾವಿನಕಾಯಿ ಗಿಡ ಇದ್ರೆ ಪಕ್ಕದಲ್ಲಿ ಮಾವಿನ ಗಿಡ ಆಗ್ಬಾರ್ದು, ಅದು ಫ್ಯಾಮಿಲಿ ತರ. ಪಕ್ಕದಲ್ಲಿ ಬಾಳೆ ಇದು ನೇರಳೆ ಗಿಡ ಹಾಕ್ತೀನಿ. ಸೊ ಆತರ ವಿ ಡೂ ಮಲ್ಟಿಪಲ್ ಥಿಂಗ್ಸ್ ಅಂಡ್ ವಿ ನೋ ಯಾವ್ಯಾವ ಪ್ಲಾಂಟ್ಗೆ ಯಾವ್ಯಾವ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅಂತ. ವಾಟರ್ ರಿಕ್ವೈರ್ಮೆಂಟ್ಸ್ ಆಗಲಿ, ಸನ್ಲೈಟ್ ರಿಕ್ವೈರ್ಮೆಂಟ್ಸ್. ಸೊ ಅದ್ರ ಬೇಸಿಸ್ ಮೇಲೆ ಪ್ಲಾಂಟ್ಸ್ ಇಟ್ಟಿದ್ದೀನಿ. ನನ್ನ ಹತ್ರ ಫಾರ್ ಗೊಬ್ಬರಕ್ಕೋಸ್ಕರ ಗ್ಲಿರ್ಸಿಡಿ ಅಂತ ಬರುತ್ತೆ, ಗೊಬ್ಬರದ ಗಿಡ ಅಂತ ಕರೀತಾರೆ ಲೋಕಲಿ. ಸೊ ಅದು ಇಟ್ಟೆ, ಅದು ಒಂದು 1500 ಪ್ಲಾಂಟ್ಸ್ ಇದೆ. ಅದೇನ್ ಮಾಡ್ತೀನಿ, ಆ ಗಿಡ ಬೇಗ ಬೆಳೆಯುತ್ತೆ, ಅದನ್ನ ಕಟ್ ಮಾಡಿ ಅಲ್ಲೇ ಬದುಗಳಲ್ಲಿ ಹಾಕ್ಬಿಡ್ತೀನಿ. ಗ್ರೀನ್ ಮ್ಯಾನ್ಯೂರ್ ಅಂತ ಕರೀತಾರೆ. ಅದಾದ್ಮೇಲೆ ನುಗ್ಗೆ ಇದೆ, ಒಂದು 2000 ನುಗ್ಗೆ ಮರ ಹಾಕಿದೀನಿ, 2000 ಅಗಸೆ ಮರ ಹಾಕಿದೀನಿ. ಸೊ ಆ ನುಗ್ಗೆ ಅಗಸೆ ಎಲ್ಲ ಕೊಚ್ತಾ ಇರ್ತೀವಿ. ಹೇಳ್ತಾರಲ್ಲ, ನುಗ್ಗೆನ ಮಕ್ಕಳನ್ನ ಒಡ್ಸಾಕು, ನುಗ್ಗೆನ ಕೊಚ್ಚಾಕು ಅಂತ. ಸೊ ಕೊಚ್ಚಿ ಆಗ್ತಾ ಇರ್ತೀವಿ. ಬಟ್ ಅದ್ರಲ್ಲೂ ಬರುತ್ತೆ. ಬಟ್ ಅದು ನಾವು ಪ್ರಾಣಿಗಳಿಗೆ ಬಿಡ್ತೀವಿ, ನಾವು ಮಾರಲ್ಲ. ನುಗ್ಗೆ ಗಿಡ ಪಪಾಯ ಇದೆ, ಬಾಳೆ ಇದೆ, ಎಲ್ಲ 5 ಲೇಯರ್ ಫಾರ್ಮಿಂಗ್ ಅಲ್ಲಿ. ಆಮೇಲೆ ಮರಗಳು ಜಾಸ್ತಿ ಇದೆ, ಆಲ್ಮೋಸ್ಟ್ 72 ವೆರೈಟೀಸ್ ಫ್ರೂಟ್ಸ್ ಟ್ರೀಸ್ ಇದೆ ನನ್ನ ಹತ್ರ. ಸೊ ನಾವು ಬಟ್ ಏನಂದ್ರೆ 72 ವೆರೈಟೀಸ್ ಅಲ್ಲಿ ಒಂದು 50 ಫೇಲ್ ಆಗ್ಬಿಡುತ್ತೆ. ಸೊ ಬಿಕಾಸ್ ಈ ಲ್ಯಾಂಡ್ ಗೆ ಫಾರ್ ಎಕ್ಸಾಂಪಲ್ ಐ ಫಿಗರ್ಡ್ ಔಟ್, ಇದು ಬಟರ್ ಫ್ರೂಟ್ ಹಾಕ್ತಾರೆ ಎಲ್ಲರೂ, ಅವಕಾಡೋ ಬಟರ್ ಫ್ರೂಟ್ ಬರಲ್ಲ ಇಲ್ಲಿ. ಸೊ ಐ ಫಿಗರ್ಡ್ ಔಟ್, ಟ್ರಯಲ್ ಅಂಡ್ ಎರರ್. ಯಾವ ಸಾಯಿಲ್ ಟೆಸ್ಟ್ ಮಾಡಿದ್ರೆ ನಾವು ನೋಡ್ತಾ ಇರ್ತೀವಲ್ಲ, ಆಕೆ ಒಂದು 6 ತಿಂಗಳಲ್ಲಿ ಬರಲ್ಲ ಅದು ಗಿಡ. ಅವಾಗ ವಿ ಡಿಸೈಡ್ ದಟ್ ಡೋಂಟ್ ಪುಟ್ ಬಟರ್ ಫ್ರೂಟ್ ಅಂತ. ಸೊ ಅವಾಗ ಬೇರೆ ಗಿಡ, ಇಲ್ಲಿ ಪೊಮೊಗ್ರೇನೇಟ್ ಚೆನ್ನಾಗಿ ಬರುತ್ತೆ, ಸ್ಯಾಂಡಲ್ವುಡ್ ಟ್ರೀಸ್ ಚೆನ್ನಾಗಿ ಬರುತ್ತೆ, ಆಮೇಲೆ ಇದು ಆಲ್ ಸ್ಪೈಸು, ಚಕ್ಕೆ, ಆ ಗಿಡಗಳು ಚೆನ್ನಾಗಿ ಬರುತ್ತೆ. ಸೊ ಆ ಗಿಡಗಳನ್ನ ತುಂಬಾ ಬೆಳೆಸ್ತೀನಿ. ಸರ್, ಇವಾಗ ನೀವು ತುಂಬಾ ಟ್ರಯಲ್ ಅಂಡ್ ಎರರ್ಸ್ ಗಳನ್ನ ಮಾಡಿದೀರಾ. ಟ್ರಯಲ್ ಮಾಡಿರೋದ್ರಲ್ಲಿ ಏನೇನು ಫೇಲ್ ಆಗಿದೆ, ಏನೇನು ಸಕ್ಸಸ್ ಆಗಿದೆ? ಸೊ ಮೇನ್ ಫೇಲಿಯರ್ ಅಂದ್ರೆ ಪ್ಲಾಂಟ್ಸ್ ಅಲ್ಲೇ. ನಾನು ರಾಜಮಂಡ್ರಿಯಿಂದ ತರಿಸಿದೆ, ನರ್ಸರಿ ಚೆನ್ನಾಗಿರುತ್ತೆ ಅಂತ ಯಾರೋ ಹೇಳಿದ್ರು, ಅಗೇನ್ ಯೂಟ್ಯೂಬ್ ಅಲ್ಲೇ ಅಲ್ಲಿಂದ ಹೋಗಿ ತರಿಸಿದೆ. ಸೊ ಅಲ್ಲಿ ತರಿಸಿದ ಸುಮಾರು ಗಿಡಗಳು ಫೇಲ್ ಆಗ್ಬಿಡ್ತು. ಸೊ ಫಾರ್ ಎಕ್ಸಾಂಪಲ್ ಅದೇ ಹೇಳಿದ್ನಲ್ಲ, ಈಗ ಲೆಮನ್ ಗಿಡಗಳು ಚೆನ್ನಾಗಿ ಬರುತ್ತೆ, ಬಟ್ ಈ ಫ್ಯಾನ್ಸಿ ಗಿಡಗಳು ಬರುತ್ತೆ, ರಾಂಬುಟಾನ್ ಅವೆಲ್ಲ ಬೆಳೆಯಲ್ಲ ಇಲ್ಲಿ. ಸೊ ನನ್ಗೆ ಆಸೆ ರಾಂಬುಟಾನ್ ಬೆಳೆಸೋಣ. ಈ ಬ್ಯಾಂಗ್ಳೂರ್ ನರ್ಸರಿ ಅಂತ ಒಂದು ನರ್ಸರಿ ಇದೆ ದೇವನಹಳ್ಳಿ ಹತ್ರ, ಅವನ ಹತ್ರ ಬರೀ 1000 ರೂಪೀಸ್ ಪ್ಲಾಂಟ್ಸ್, ಅದೆಲ್ಲ ಮಿನಿಮಮ್, ಬಟ್ ಅದು ಯಾವ್ದು ಬೆಳೆಯಲ್ಲ ಇಲ್ಲಿ. ಅವೆಲ್ಲ ಟ್ರೈ ಮಾಡಿ ಫೇಲಿಯರ್ ಆಯ್ತು. ಯಾವ್ದು ಮೆಕಾಡೆಮಿಯಾ ಅಂತ ಹೇಳ್ತಾರೆ ಇವಾಗ ಯೂಟ್ಯೂಬ್ ಅಲ್ಲಿ, ಮೆಕಾಡೆಮಿಯಾ ಸ್ಲೋ ಬೆಳೆಯುತ್ತೆ, ಬಟ್ ಸ್ಲೋ. ಸೊ ಆತರ ವಿ ನೋ ಎಕ್ಸಾಟಿಕ್ ಪ್ಲಾಂಟ್ಸ್ ಬೆಳೆಸೋದು ತುಂಬಾ ಕಷ್ಟ, ಬಟ್ ನ್ಯಾಚುರಲ್ ಪ್ಲಾಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಸಾಯಿಲ್ ಅಲ್ಲಿ ನ್ಯಾಚುರಲ್, ಇವಾಗ ರಾಂಬುಟಾನ್ ಥೈಲ್ಯಾಂಡ್ ಇಂಡಿಯಾಲ್ ಬೆಳೆಸಿದ್ರೆ ಬೆಳೆಯಲ್ಲ. ನಮ್ದ್ರಲ್ಲಿ ಗೋವಾ, ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ ಅವು ಬೆಳೆಯುತ್ತೆ. ಸೊ ಅದನ್ನ ನಾವು ನನ್ನ ಲೆಸನ್ ಲರ್ನ್ ಏನಂದ್ರೆ, ಆದಷ್ಟು ಸ್ಟಿಕ್ ಟು ನಾವು ನಮ್ ನಾಡಲ್ಲಿ ಏನ್ ಬೆಳೆಯುತ್ತೋ ಅದನ್ನ ಮಾತ್ರ ಬೆಳೆಸೋಣ. ಫೋರ್ಸ್ಫುಲಿ ತಗೊಂಡು ರಾಂಬುಟಾನ್ ಆಗ್ಲಿ ಅವೆಲ್ಲ ಬೆಳೆಸೋದು ಬೇಡ ಅಂತ. ಅಂದ್ರೆ ನಮ್ಮ ಭೂಮಿಗೆ ಏನ್ ಸೂಕ್ತನೋ ಅದನ್ನ ಮಾತ್ರ ಬೆಳೆಸೋಣ. ಭೂಮಿಗೂ ಒಂದು ಸ್ಟ್ರೆಸ್ ಆಗುತ್ತೆ. ಇವಾಗ ನಾವು ರಾಂಬುಟಾನ್ ಬೆಳೆಸಿದ್ರೆ ಭೂಮಿನೂ ಶಾಕ್ ಅಲ್ಲಿ ಇರುತ್ತೆ, ಯಾವ್ದೋ ಗಿಡ ತಂದಾಗ್ಬಿಟ್ಟಿದ್ರೆ ನಾನು ಹೆಂಗ್ ಬೆಳೆಸ್ಲಿ ಅಂತ. ಸೊ ಅದಕ್ಕೋಸ್ಕರ 1000 ವರ್ಷದಿಂದ ನಾವ್ ಏನ್ ಬೆಳೆಸ್ತಾ ಇದೀವೋ ಅದನ್ನೇ ಬೆಳೆಸೋಣ ಅಂತ ನಾನು ಐ ಡಿಸೈಡೆಡ್ ದಟ್. ಓಕೆ. ಸದ್ಯಕ್ಕೆ ಇವಾಗ ನೀವು ಫಾರ್ಮ್ ಮಾಡಿರೋದು ದಾಳಿಂಬೆ ಎಲ್ಲ ಮಿಕ್ಸ್. ಹೇಳ್ದಂಗೆ ಸುಮಾರು ಗಿಡಗಳಿದೆ, ಫ್ರೂಟ್ ಗಿಡಗಳಿದೆ, ಮಾವಿನ ಗಿಡ ಇದೆ, ನೇರಳೆ ಗಿಡ ಇದೆ, ಜಮ್ ನೇರಳೆ, ಡಿಫ್ರೆಂಟ್ ಟೈಪ್ಸ್ ಆಫ್ ನೇರಳೆ. ಬಾಳೆಯಲ್ಲೇ ಸುಮಾರು ಒಂದು 14 ವೆರೈಟಿ ಹಾಕಿದ್ದೀನಿ. ಮ್ಯಾಂಗೋ ಅಲ್ಲಿ ಸುಮಾರು ಒಂದು 8 ವೆರೈಟಿ ಹಾಕಿದ್ದೀನಿ. ಸೊ ನನ್ಗೇನಂದ್ರೆ ಬಲ್ಕಲ್ ಮಾರಕ್ ಇಷ್ಟ ಇಲ್ಲ. ನನ್ಗೇನಂದ್ರೆ ಓಡ್ತಾ ನಡ್ಕೊಂಡು ಹೋಗ್ತಾ ಕಿತ್ ತಿನ್ಬೇಕು, ಅದು ನಂದಿದು. ಸೊ ಡಿಫ್ರೆಂಟ್ ಇವಾಗ ಮರಗಳು ಹಾಕಿದೀನಿ, ಯಾವ ಮರ ಯಾವ್ದು ಅಂತ ನನಗೆ ಗೊತ್ತಿಲ್ಲ. ಮಾವಿನಕಾಯಲ್ಲಿ, ಬಾಳೆಯಲ್ಲಿ ಅದು ಬೆಳೆದ್ಮೇಲೆ ಗೊನೆ ಬಿಡುತ್ತಲ್ಲ, ಆವಾಗ ಗೊತ್ತಾಗುತ್ತೆ, ಓ ಇದು ಏಲಕ್ಕಿ, ಇದು ಗೊತ್ತಾಗಲ್ಲ, ಇಲ್ಲಾಂದ್ರೆ ಗೊತ್ತಾಗಲ್ಲ, ವೆರಿ ಡಿಫಿಕಲ್ಟ್. ಸೊ ಅದೊಂದು ದಟ್ ಈಸ್ ಒನ್ ಫನ್ ಅಬೌಟ್ ಡಿಫ್ರೆಂಟ್ ವೆರೈಟೀಸ್ ಹಾಕೋದ್ರಲ್ಲಿ. ಅಂದ್ರೆ ವೆಯ್ಟ್ ಮಾಡ್ತಿರ್ತೀವಲ್ಲ, ಏನಿದು. ಯಾಕಂದ್ರೆ ನನ್ಗೆ ನಾನೇ ಕಿತ್ಕೊಂಡು ತಿನ್ಬೇಕು ಅಂತ ನಾನು ಹಾಕಿದ ಗಿಡಗಳು, ಮಾರಕಂತ ಹಾಕಿಲ್ಲ. ಮಾರಕಂದ್ರೆ ಬಲ್ಕ್ ಆಗಿ ಹಾಕ್ತಾರೆ, 1000 ಗಿಡಗಳು ಒಂದೇ ವೆರೈಟಿ ಹಾಕ್ತಾರೆ. ಸರ್, ಇದು ಯಾವ ಬ್ರೀಡ್ ಅಂತ ಹೇಳ್ಬೋದಾ? ಇದು ಬಂದು ಮಲ್ನಾಡ್ ಗಿಡ್ಡ ಅಂತ, ಇದ್ರ ಹೆಸರು ಭೀಮಾ. ಇದು ಬಂದು ನಮ್ಮ ಬ್ರೀಡಿಂಗ್ ಬುಲ್ ನಮ್ಮ ಹತ್ರ ಇರೋದು. ಸೊ ಇದು ಮರಿಗಳೆಲ್ಲ ಇದ್ರದೆ ಮೋಸ್ಟ್ಲಿ ಬ್ರೀಡಿಂಗ್ ಬುಲ್, ತುಂಬಾ ಸಾಧು. ಭೀಮಾ ಅಂತ ಹೆಸರಿಟ್ಟಿದೀವಿ. ಆ ಕಡೆ ಇರೋದು ಸ್ವರ್ಣ ಕಪಿಲ. ಇವೆಲ್ಲ ಮಲ್ನಾಡ್ ಗಿಡ್ಡಾನೆ. ಮಲ್ನಾಡ್ ಗಿಡ್ಡ ಧರ್ಮಸ್ಥಳದಲ್ಲಿ, ಅದರಲ್ಲಿ ಇದು ಬಂದು ಕಪ್ಪು, ಅದು ಸ್ವರ್ಣ ಕಪಿಲ ಅಂತ. ಅದು ಗೋಲ್ಡನ್ ಕಲರ್, ಅದು ರೇರ್. ಅದ್ರ ಹೆಂಗಂದ್ರೆ ಅದು ಕಣ್ಣು ಕೂಡ ಗೋಲ್ಡ್ ಇರುತ್ತೆ. ಅದು ನಾರ್ಮಲ್ ಗಿಂತ ತುಂಬಾ ಡಿಫ್ರೆಂಟ್ ಇದೆ, ಕಣ್ಣು ಕ್ರಾಸ್ ಆಗಿದೆ. ಅದು ಹೆಂಗೆ ಅಂತ? ಹೌದು, ಅದು ಹಂಗೆ. ಅದು ಸ್ವರ್ಣ ಕಪಿಲ ಅಂದ್ರೆ ತುಂಬಾ ರೇರ್. ಅದು ದೇವ್ರಿಗೆ ಇವಾಗ ನೈವೇದ್ಯ ಮಾಡ್ತಾರಲ್ಲ, ಅದು ಬರೀ ಸ್ವರ್ಣ ಕಪಿಲ ಹಾಲ್ ಮಾತ್ರ ತಗೊಳ್ಳೋದು ದೇವಸ್ಥಾನದಲ್ಲಿ, ಬೇರೆ ಕಲರ್ ತಗೊಳ್ಳಲ್ಲ. ಆ ಕಲರ್ ಬೇಕು. ಸೊ ಅದು ಹುಫ್ಸ್ ಇರುತ್ತಲ್ಲ, ಕೊಂಬು ಎಲ್ಲ ಗೋಲ್ಡನ್ ಕಲರ್ ಇರುತ್ತೆ.
ಇನ್ಕ್ಲೂಡಿಂಗ್ ಕಣ್ಣು ಕೂಡ. ಸೊ ಅದು ಸ್ವರ್ಣ ಕಪಿಲ ರೇರು, ಅದ್ರ ಮರಿಗಳು ನಮ್ಮ ಹತ್ರ ಇದೆ. ಮತ್ತೆ ಇದು ಕೃಷ್ಣ ಅಂತ, ಇದು ಬುಲ್ಲು, ಇದನ್ನ ಬ್ರೀಡಿಂಗ್ ಸ್ಟಾರ್ಟ್ ಆಗಿಲ್ಲ ಇನ್ನ ಮರಿ. ಓಕೆ ಮತ್ತೆ ಅದೊಂದು ಇದು ಮಲ್ನಾಡ್ ಗಿಡನೇ, ಇದು ಬೇರೆ, ಇದು ಕಪ್ ಕಲರ್ ಇದು. ಸೊ ಅದರಲ್ಲಿ ಕಪ್ ಕಲರ್ ಅಲ್ಲೇ ಬೇರೆ ತರ ಬರುತ್ತೆ. ಅಂದ್ರೆ ಇದರಲ್ಲಿ ನಮಗೆ ಎಷ್ಟೊಂದು ಗೊತ್ತೇ ಇರಲ್ಲ. ರುದ್ರಾಕ್ಷಿ ನೋಡಿ, ಅದು ರುದ್ರಾಕ್ಷಿ ಅಂತ ಕರೀತಾರೆ ಆ ಕಲರ್, ಅದು ಮಲ್ನಾಡ್ ಗಿಡ ಅಲ್ಲಿದೆಲ್ಲ ರುದ್ರಾಕ್ಷಿ. ಇದು ಕಪ್ಪದು ಏನೋ ಕರೀತಾರೆ ನನಗೆ ಗೊತ್ತಿಲ್ಲ, ಬಟ್ ಸ್ವರ್ಣ ಕಪಿಲ ಒಂದು ಗೊತ್ತದು ಫೇಮಸ್. ಬಟ್ ಇದು ಕಣ್ಣು ತುಂಬಾ ಚೆನ್ನಾಗಿದೆ ನೋಡಿ. ಅದರಲ್ಲಿ ವೈಟ್ ತುಂಬಾ ರೇರ್, ಶ್ವೇತ ಕಪಿಲ ಅಂತ ಕರೀತಾರೆ, ಅದು ತುಂಬಾ ರೇರ್ ಅದು. ಓಕೆ, ವೆರಿ ರೇರ್ ಅದು. ಓಕೆ 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 ಸರ್, ಇದೆಲ್ಲ ನೋಡೋದಕ್ಕೆ ಇಷ್ಟೊಂದು ಚೆನ್ನಾಗಿದೆಯಲ್ಲ ಸರ್ ಹೌದು ಫೇಸಸ್? ಅಲ್ಲ, ಇದೆಲ್ಲ ತುಂಬಾ ಸಾಧು ಮಕ್ಕಳು ಬಂದ. ನನ್ನ ಮಗ 2 years old, ಎರಡನೇ ಮಗ, ಅವನು ಇಟ್ಕೊಂಡು ಬರ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾನೆ, ಏನು ಮಾಡಲ್ಲ. ಇದು ತುಂಬಾ ಸಾಧು, ಇದೆಲ್ಲ ಯಾರು ಬೇಕಾದ್ರೂ ಇಟ್ಬೋದು. ಸೊ ಎಲ್ಲ ಇವಾಗ ಇದು ಚಿಕ್ಕಪುಟ್ಟಿ ಅಂತ ಹೇಳಿದ್ವಲ್ಲ, ಇದ್ರ ಮರಿನೇ ಅದು. ಸೊ ಇದು ಹಳ್ಳಿಯಲ್ಲಿ ಯಾರೋ ಒಬ್ಬ ಅಜ್ಜಿ ಸಾಕಿದ್ರು, ಅವ್ರು ನೋಡಕ್ ಆಗಲ್ಲ ಅಂತ ನನಗೆ ಮಾರ್ಬಿಟ್ರು. ಬಟ್ ತುಂಬಾ ಒಳ್ಳೆ ಇದೆ, ಎರಡನೇ ಮರಿ ಹಾಕಿದೆ ಇವಾಗ. ಸೊ ಇದ್ರ ಮರಿ ಇನ್ನೊಂದ್ ಮರಿ ಆಗ್ತಾ ಇದೆ. ಮರಿಗಳು ಜಾಸ್ತಿ ಆಗ್ತಿದೆ, ಬಟ್ ಇನ್ನು ನಿಮ್ಗೆ ಏನ್ ಮಾಡ್ಬೇಕಂತ ಐಡಿಯಾ ಇಲ್ಲ. ನನ್ಗೆ ಜಾಗ ಇದೆ, ನಾನು ಇನ್ನೊಂದ್ 2 ಎಕರೆ ಮಾಡ್ಬಿಟ್ಟು ಅಲ್ಲಿ ಬಿಡ್ತೀನಿ. ಸೊ ಜಾಸ್ತಿ ಆದ್ರೂ ಪರವಾಗಿಲ್ಲ, ಜಮೀನ್ ತಗೊಂಡು ಮಾಡ್ತೀನಿ, ಒಟ್ಟು ಸೇಲ್ ಮಾಡಲ್ಲ. ಇದೊಂದು ಸ್ವರ್ಣ ಕಪಿಲ, ಎರಡಿದೆ ನಮ್ಮ ಹತ್ರ ಸ್ವರ್ಣ ಕಪಿಲ. ಅದು ಯಾರೋ ಊರವ್ರು ಕೊಟ್ಟಿದ್ದು. ಸೊ ಆ ಕಡೆ ಹಿಂದೆ ಇದೆ, ಅದು ಊರವ್ರು ಸಾಕಾಗಿಲ್ಲ ಅಂತ ವಯಸ್ಸಾಗಿರೋ ಹಸು, ಅದ್ ನಮಗೆ ಕೊಟ್ಬಿಟ್ರು ಅವರು. ಮತ್ತೆ ಇದು ರುದ್ರಾಕ್ಷಿ, ಇದು ವೆರಿ ಅನ್ಫಾರ್ಚುನೇಟ್. ಇದ್ರ ಫಸ್ಟ್ ಮರಿ ಸತ್ತೋಯ್ತು ಟ್ರಾನ್ಸ್ಪೋರ್ಟ್ ಅಲ್ಲಿ, ಸೆಕೆಂಡ್ ಮರಿ ಇತ್ತೀಚೆಗಾಗಿತ್ತು 2 ತಿಂಗಳು, ಅದು ಸತ್ತೋಯ್ತು. ಸೊ ಅಲ್ಲಿ ದೇವ್ರ ಗುಡಿ ಅಂತಿದೆ ಇದ್ರ ಹತ್ರ, ಶಿಡ್ಲಘಟ್ಟದ ಹತ್ರ, ಅಲ್ಲಿ ಪೂಜೆ ಮಾಡಿ ಉಪ್ಪು ಕೊಡ್ತಾರ ಅವರು. ಉಪ್ಪು ಕೊಟ್ರೆ ಒಳ್ಳೇದಾಗತ್ತಂತೆ, ಅದಕ್ಕೆ ಅಲ್ಲಿಂದ ತಗೊಂಡು ಪೂಜೆ ಮಾಡಿಸ್ಕೊಂಡು ಉಪ್ಪು ಹಾಕಿದೀವಿ. ನೋಡೋಣ ನೆಕ್ಸ್ಟ್ ಟೈಮ್ ಮರಿ ಉಳಿಯುತ್ತಾ ಅಂತ. ಇದು ಪಾಪ ಅನ್ಫಾರ್ಚುನೇಟ್ ಇದಕ್ಕೆ, ಅಂದ್ರೆ ಅದೇ ಮರಿ ಹಂಗಂಗೆ ಸತ್ತೋಗ್ತದೆ. ಒಳ್ಳೆ ಮರಿ ಹುಟ್ಟುತ್ತೆ, 1 ತಿಂಗಳಾದ್ಮೇಲೆ ಸಮಥಿಂಗ್ ಹ್ಯಾಪನ್ಸ್ ಅಂಡ್ ಇಟ್ ಡೈಸ್. ಅಂದ್ರೆ ಖುಷಿ ಆಗ್ತಿದೆ. ಏನಕ್ಕೆ ಅಂತಂದ್ರೆ ನೀವು ಇಷ್ಟೊಂದೆಲ್ಲ ತಿಳ್ಕೊಂಡು, ಇಷ್ಟು ಒಳ್ಳೆ ಜಾಬ್ ಅಲ್ಲಿ ಇದ್ದು, ಇಷ್ಟು ಒಳ್ಳೆ ಸ್ಯಾಲರಿನೂ ತಗೊಂಡು, ಇಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಟ್ಟು, ದೇವಸ್ಥಾನಕ್ಕೆ ಹೋಗಿ ಅದಕ್ಕೂ ಪೂಜೆ ಮಾಡಿಸ್ಕೊಂಡ್ ಬರ್ತೀರಾ ಅಂತಂದ್ರೆ. ಹೌದು, ಅದು ಪ್ರಾಣಿಗಳಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಇದು ಕುದುರೆ ಇದೆ, ಮೋಸ್ಟ್ ಆಫ್ ದ ಕುದುರೆ ನಮ್ಮ ಹತ್ರ ಇರೋದೆಲ್ಲ ಕತಿಯಾವರಿ ಮಾರ್ವಾರಿ. ಇದೊಂದು ಸಿಂಧಿ, ಇದಿದೆಲ್ಲ ಇದು ಸಿಂಧಿ. ಇದು ಸಿಂಧಿ ಕ್ರಾಸ್. ಸಿಂಧಿ ಅಂದ್ರೆ ಇಟ್ಸ್ ಡೆಸರ್ಟ್, ಇದು ತುಂಬಾ ಸ್ಟ್ರಾಂಗ್ ಕುದುರೆ. ಇದು ಇದ್ರ ಮೇಲೆ ರೈಡ್ ಎಲ್ಲ ಮಾಡ್ಬೋದು. ಸೊ ಇದಕ್ಕೇನಂದ್ರೆ, ಇದಕ್ಕೆ ಡೈಲಿ ಈ ತರ ಹೊಟ್ಟು ಹಾಕ್ಬಿಟ್ಟು, ಅದಕ್ಕೆ ನೀರ್ ಹಾಕ್ಬಿಟ್ಟು, ಅದಕ್ಕೆ ಉರುಳಿಕಾಲ್ ಹಾಕ್ಬಿಟ್ಟು ಡೈಲಿ ಹಾಕ್ಬೇಕು. ಆಮೇಲೆ ಡ್ರೈ ಗ್ರಾಸ್ ಹಾಕ್ತಿವಿ. ಇದ್ರಲ್ಲಿ ಎಲ್ಲ ಇರೋದೆಲ್ಲ ಫೀಮೇಲ್ಸ್, 2 ಮೇಲ್ ಇದೆ ನಮ್ಮ ಹತ್ರ, ಮಿಕ್ಕಿದೆಲ್ಲ ಫೀಮೇಲ್ಸ್. ಅದು ಬಂದ್ಬಿಟ್ಟು ಮಾರ್ವಾರಿ, ಪ್ಯೂರ್ ಮಾರ್ವಾರಿ, ಆ ಕಡೆ ಇರೋದು ಬ್ಲಾಕ್. ಇದು ಸಿಂಧಿ, ಅದು ಮಾರ್ವಾರಿ. ಇನ್ನೊಂದು ಒಳಗಡೆ ಕತ್ಯಾವಾರಿ ಇದೆ. ಕತ್ಯಾವಾರಿ ಬಂದು ಇಟ್ ಲುಕ್ ಲಿಟಲ್ ಶಾರ್ಟ್, ಬಟ್ ವಾರ್ ಟೈಮ್ ಅಲ್ಲೆಲ್ಲ ಕತ್ಯಾವಾರಿ ಯೂಸ್ ಮಾಡ್ತಾ ಇದ್ರು. ರಾಜರ್ ಮಾತ್ರ ಮಾರ್ವಾರಿ ಹೈಟ್ ಇರುತ್ತೆ. ಇದು ಅದು ಹೈಟ್ ಇರುತ್ತೆ. ಕತ್ಯಾವಾರಿ ಶಾರ್ಟ್ ಇರುತ್ತೆ, ಬಟ್ ರೇಸಿಂಗ್ ಎಲ್ಲ ತುಂಬಾ ಫಾಸ್ಟ್. ರೇಸಿಂಗ್ ಎಲ್ಲ ಇಟ್ಸ್ ವೆರಿ ಸ್ಟಾಮಿನಾ ಓರಿಯೆಂಟೆಡ್ ಹಾರ್ಸಸ್. ಬಟ್ ಇದೆಲ್ಲ ಸ್ವಲ್ಪ ಆಟ ಆಡೋದು ಹಂಗೆ ಅದು. ಇವೆಲ್ಲ ಇದು ಇಂಡಿಯನ್ ಹಾರ್ಸಸ್. ನನ್ನ ಹತ್ರ ಫಾರಿನ್ ತರೋ ಬ್ರೀಡ್ ಅದು ಯಾವ್ದು ಇಲ್ಲ. ಪ್ರಿಸರ್ವ್ ಮಾಡಬೇಕು ಅಂತ ಐ ಆಮ್ ಟ್ರೈಂಗ್ ಟು ಪ್ರಿಸರ್ವ್ ದೆಮ್. ಅಂದ್ರೆ ನಾನು ನೋಡ್ತಾ ಇದ್ದೀನಿ ಆಗ್ಲಿಂದ, ಯಾವ್ದಾದ್ರು ಆಗ್ಬೋದು, ನಿಮ್ ಮಾತನ್ನ ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಹೌದು, ನೀವು ವಾರದಲ್ಲಿ ಒಂದಿನ ಬಂದೇ ಎಷ್ಟು ಚೆನ್ನಾಗಿ ಕೇಳ್ತಿದೆ. ಅದೇ ವೆರಿ ಇಂಟೆಲಿಜೆಂಟ್, ನಮ್ಗಿಂತ ತುಂಬಾ ಇಂಟೆಲಿಜೆಂಟ್ ಅನಿಮಲ್ಸ್. ಹೌದು, ಇದ್ರ ಮೇಲೆ ರೈಡಿಂಗ್, ಇದ್ರ ಮೇಲೆ ರೈಡಿಂಗ್ ಮಾಡ್ತೀನಿ. ನೀವು ಮಾಡ್ತೀರಾ, ರೈಡ್ ಮಾಡ್ತೀರಾ? ಓಕೆ 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 ಸರ್, ಇನ್ನೊಂದು ವಿಷಯ, ಇವಾಗ ನೀವು ವಾರದಲ್ಲಿ 5 ದಿನ ಕೆಲಸನೇ ಮಾಡ್ತಾ ಇರ್ತೀರಾ, ಬೆಂಗಳೂರಲ್ಲಿ ಇರ್ತೀರಾ. ನೀವು ಅಲ್ಲಿದ್ದಾಗ ಇಲ್ಲಿ ಯಾರು ನೋಡ್ಕೋತಾರೆ? ಇಲ್ಲಿ ಇವರೇ ಮೂರ್ತಿ ಅಂತ ಇದಾರೆ, ಅವ್ರು ನೋಡ್ಕೊಳ್ತಾರೆ. ಮೂರ್ತಿ ಮತ್ತೆ ಮೂರ್ತಿ ಅವ್ರ ಫ್ಯಾಮಿಲಿ ಇದಾರೆ, ಅವ್ರು ಇಂಟ್ರೊಡ್ಯೂಸ್ ಮಾಡೋಣ ಆಮೇಲೆ. ಮಂಜಮ್ಮ ಅಂತ ಇದ್ದಾರೆ, ಅವ್ರನ್ನ ಎಲ್ಲ ನೋಡ್ಕೊಳ್ತಾರೆ. ಅವರೇ ಅಲ್ಲಿದಾರಲ್ಲ, ಮಾಡ್ತಾ ಇದಾರೆ ಅವರೇ. ಸೊ ಇಲ್ಲಿ ಒಂದ್ 2 ಕುದುರೆ ಇದೆ. ಇದು ಕೊಟ್ಟಿಗೆ, ನಮ್ದು ದನದ ಕೊಟ್ಟಿಗೆ. ಸಮ್ಮರ್ ಅಲ್ಲಿ ಬೇಸಿಗೆಯಲ್ಲಿ ಒಳಗಡೆ ಬಿಡಲ್ಲ ನಾವು. ಕೊಟ್ಟಿಗೆ ಮರಿಗಳನ್ನ ಮಾತ್ರ ಒಳಗಡೆ ಬಿಡ್ತೀವಿ. ಹಸುಗಳು ನಮ್ದು ಯಾವಾಗ್ಲೂ ಆಚೆನೆ ಇರುತ್ತೆ. ಇದು ಲಿಜಾಜಾ ಅಂತ, ಇದು ನನ್ನ ತಂದಿದ್ ಫಸ್ಟ್ ಕುದುರೆ. ಕತ್ಯಾವಾರಿ, ಪ್ಯೂರ್ ಕತ್ಯಾವಾರಿ ರೇಸ್ ಕುದುರೆ. ಇದ್ರದ್ದು ಅಪ್ ಟು 60-70 ಕಿಲೋಮೀಟರ್ ಈಸಿಲಿ ಓಡುತ್ತೆ ಸ್ಪೀಡ್, ತುಂಬಾ ಫಾಸ್ಟ್. ಡೈಲಿ ವರ್ಕೌಟ್ ಮಾಡಿಸ್ಬೇಕು ಇದಕ್ಕೆ. ಅದು ಬಂದ್ಬಿಟ್ಟು ಮಾರ್ವಾರಿ. ಅದು ರೀಸೆಂಟ್ ಆಗಿ ಪ್ರೆಗ್ನೆಂಟ್ ಆಗಿತ್ತು. ಅನ್ಫಾರ್ಚುನೇಟ್ಲಿ ಇಟ್ಸ್ ಕಾಫ್ ಡೈಡ್ ದಿಸ್ ವೀಕ್ ಓನ್ಲಿ. ಅದು ತುಂಬಾ ಅರ್ಲಿ ಪ್ರೆಗ್ನೆನ್ಸಿ, ಅದು ಓಡೋಗಿ ಪ್ರೆಗ್ನೆಂಟ್ ಆಗ್ಬಿಟ್ಟಿದೆ. ಸೊ ಅದರಿಂದ ನೋಡ್ಕೊಳಕ್ ಬರ್ತಾ ಇಲ್ಲ. ಇಟ್ ಜಸ್ಟ್ 3.5 year old. ಆ ಇಯರ್ಗೆ ಪ್ರೆಗ್ನೆಂಟ್ ಆಗ್ಬಾರ್ದು. ಸೊ ಅದರಿಂದ ಪ್ರಾಬ್ಲಮ್. ಬಟ್ ನೆಕ್ಸ್ಟ್ ಟೈಮ್ ಸ್ವಲ್ಪ ಕೇರ್ ಮಾಡ್ತೀವಿ. ಆಮೇಲೆ ಇದು ಶಾಫ್ಟ್ ಕಟ್ರ್, ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲ ಮೇವುಗಳಿಗೆ ಎಲ್ಲ ವೇಸ್ಟ್ ಮಾಡ್ಬಿಡುತ್ತೆ. ಅದಕ್ಕೆ ಕ್ಲೀನ್ ಆಗಿರೋದ್ರೆ ಬರೀ ಮೇವು ಎಲ್ಲ ಕಡೆ ಚೆಲ್ಕೊಂಡು ವೇಸ್ಟ್ ಮಾಡ್ಬಿಡುತ್ತೆ. ಸೊ ಅದಾಗುತ್ತೆ. ಅಲ್ಲಿ ಕೌ ಯೂರಿನ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ತೀವಿ. ಅಲ್ಲಿ ಡ್ರಮ್ ಇದೆಲ್ಲ ನಮ್ದ್ರ ಸುಮಾರು ಈ ಯೂರಿನ್ ಎಲ್ಲ ಇಲ್ಲಿ ಹೋಗೋದಲ್ಲ. ಅಲ್ಲಿ ಕೆಳಗಡೆ ಒಂದು 1000 ಲೀಟರ್ ಟ್ಯಾಂಕ್ ಹಾಕಿದೀನಿ. ಎಲ್ಲ ಅಲ್ಲಿ ಶೇಖರಣೆ ಆಗುತ್ತೆ. ಇಲ್ಲಿಂದ ಒಂದು ಮೋಟರ್ ಆಗ್ಬಿಟ್ಟು ಅಲ್ಲಿ ಸೆಂಟ್ರಲ್ ಇನ್ನೊಂದು ಟ್ಯಾಂಕ್ ಇದೆ, 1000 ಲೀಟರ್ ಟ್ಯಾಂಕ್ಸ್ ಎಲ್ಲ ಅಲ್ಲಿ ಕಲೆಕ್ಟ್ ಆಗುತ್ತೆ. ಅಂದ್ರೆ ಗೋಬರ್ ಗ್ಯಾಸ್ ತರ ಏನಾದ್ರು? ಗೋಬರ್ ಇಲ್ಲ, ಕೌ ಯೂರಿನ್.
ಅದನ್ನ ಇವ್ರಿಗೆ ಮಾತ್ರ collect ಮಾಡ್ತಾರೆ. Okay, okay, ಅದನ್ನ ನಾನು ತೋಟ ಕೊಡಿತೀನಿ. ಅಂದ್ರೆ ಅದೇ ತುಂಬಾ ಜೀವಾಮೃತ ಅಂತ ಅದ್ರ ಜೀವಾಮೃತನೂ ಮಾಡ್ತೀನಿ, ಬಟ್ ಹಂಗೇನು ಹೊಡಿತೀನಿ, ವಾಟರ್ ಮಿಕ್ಸ್ ಮಾಡ್ಬಿಟ್ಟು ಹಂಗೇನು ಹೊಡಿತೀನಿ. ಅದರಿಂದ ಎರೆಹುಳು ಎಲ್ಲ ಜಾಸ್ತಿ ಆಗುತ್ತೆ. ಇಲ್ಲಿ ಇಷ್ಟು ಫರ್ಟೈಲ್ ಇಲ್ಲ, ಲ್ಯಾಂಡ್ ಗಳು ಇಷ್ಟು ಫರ್ಟೈಲ್ ಇಲ್ಲ. ಫರ್ಟೈಲ್ ಇರೋದ್ರಿಂದ ಮೇನ್ ನನ್ಗೆ ಹಸುಗಳಿಂದನೇ ಕಾರಣ. ಸೊ ಹಸುಗಳು ಏನಕ್ಕೆ ಇಟ್ಕೊಂಡಿದೀವಿ ಅಂದ್ರೆ ಲ್ಯಾಂಡ್ ಫರ್ಟಿಲಿಟಿಗೋಸ್ಕರ. ಓಕೆ ಸರ್. ಯೂಶಲಿ ಗಿನಿಪಿಕ್ಸ್ ನಾವು ಫಾರಿನರ್ಸ್ ನೋಡಿರ್ತೀವಿ, ಬಟ್ ಇವಾಗ ಈ ವೆದರ್ ಅಲ್ಲೂ ಕೂಡ ಗಿನಿಪಿಕ್ಸ್ಗಳು ಸರ್ವೈವ್ ಆಗ್ತಿದೆ. ಬನ್ನಿ ಅದನ್ನ ನೋಡೋಣ. ಸೊ ಇಲ್ಲಿ ನಮ್ಮ ಹತ್ರ ಒಂದು 2 ವೆರೈಟೀಸ್ ಇದೆ ಗಿನಿಪಿಕ್ಸ್. ಪೆರುವಿಯನ್ ಗಿನಿಪಿಕ್ಸ್ ಅಂತ ಮತ್ತೆ ಸಿಲ್ಕಿ ಗಿನಿಪಿಕ್ಸ್ ಅಂತ. ಪೆರುವಿಯನ್ ಅಲ್ಲಿ ಹೇರ್ ಕಡಿಮೆ ಇರುತ್ತೆ, ಸೊ ಒಳಗಡೆ ಸೇರ್ಕೊಂಡಿದೆ. ಇದಕ್ಕೆ ಹೋಮ್ ಮಾಡಿರೋದು ಅಷ್ಟೊಂದಿದೆ ಇದು. ಸೊ ಇದು ಬಂದು ಪೆರುವಿಯನ್ ಗಿನಿಪಿಗ್. ಇದು ಆಡಮ್ ಸ್ಯಾಂಡ್ಲರ್ದು ಒಂದು ಇಂಗ್ಲಿಷ್ ಮೂವಿ ಇದೆ, ಅದರಲ್ಲಿ ಇದೇ ಗಿನಿಪಿಗ್ ಯೂಸ್ ಮಾಡಿರೋದು. ಅದು ಕಣ್ಣು ದೊಡ್ಡದಾಗಿರುತ್ತೆ. ಸೊ ಇದು ಪೆರುವಿಯನ್ ಗಿನಿಪಿಗ್ ಅಂತ. ಮರಿನ ಮರಿ ಇನ್ನು ಸ್ವಲ್ಪ ದೊಡ್ಡದಾಗುತ್ತೆ, ಇನ್ನು ಸ್ವಲ್ಪ ಲೈಟ್ ಆಗಿ ದೊಡ್ಡದಾಗುತ್ತೆ. ಸೊ ಈ ಪೆರುವಿಯನ್ ಗಿನಿಪಿಕ್ಸ್ ಇಟ್ಸ್ ವೆರಿ ಪೆಟ್ ಫ್ರೆಂಡ್ಲಿ. ನಾನು ಯಾವ್ದನ್ನು ನಾವು ಪಳಗಿಸಿಲ್ಲ, ಬಟ್ ಇಟ್ಸ್ ವೆರಿ ಗುಡ್ ಫಾರ್ ಅಪಾರ್ಟ್ಮೆಂಟ್ಸ್. ಮಕ್ಕಳಿಗೆಲ್ಲ ಒಂದು ಗಿನಿಪಿಕ್ಸ್ ಹಾಕಿದ್ರೆ, ಬಟ್ ಸ್ವಲ್ಪ ಸ್ಮೆಲ್ ಇರುತ್ತೆ, ಅದೊಂದು ಸ್ವಲ್ಪ ಮೇಂಟೈನ್ ಮಾಡಬೇಕು. ಶೆಡಿಂಗ್ ಇಲ್ಲ, ಅದ್ರದ್ದು ಪೂಪ್ ಎಲ್ಲ ಜಾಸ್ತಿ ಇರುತ್ತೆ, ಸ್ವಲ್ಪ ಮೇಂಟೈನ್ ಮಾಡಬೇಕು. ಬಟ್ ಅದರ್ವೈಸ್ ಇಟ್ಸ್ ಅ ವೆರಿ ಗುಡ್ ಪೆಟ್. ಆಮೇಲೆ ನಮ್ಮ ಹತ್ರ ಡೇಗು ರ್ಯಾಟ್ಸ್ ಇದೆ. ಇದು ರ್ಯಾಟ್ಸ್ ಬಂದು ಇದು ತುಂಬಾ ರೇರ್ ರ್ಯಾಟ್ಸ್, ಡೇಗು ಅಂತ. ಇದು ಡೇಗು ಬಂದ್ಬಿಟ್ಟು ಆಸ್ಟ್ರೇಲಿಯನ್ ರ್ಯಾಟ್ಸ್. ಸೊ ಇದು ವೆರಿ ಫ್ರೆಂಡ್ಲಿ. ಇದು ಆಕ್ಚುಲಿ ಪೆಟ್ ಮಾಡಬಹುದು ಅಂಡ್ ವೆರಿ ಇಂಟೆಲಿಜೆಂಟ್ ರ್ಯಾಟ್ಸ್, ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಇಂಟೆಲಿಜೆಂಟ್ ರ್ಯಾಟ್ಸ್. ಸೊ ಇದಿದೆ ನಮ್ಮ ಹತ್ರ. ಅಲ್ಲಿ 2 ಇದೆ, ಒಳಗಡೆ ಒಂದು ಸೇರ್ಕೊಂಡಿದೆ. ಸೊ ಇದೆಲ್ಲ ನಾನು ಈ ಶೆಡ್ ಎಲ್ಲ ಏನು ಒಂದು ಹೇಳ್ಬೇಕಂದ್ರೆ ತುಂಬಾ ಕಾಸ್ಟ್ ಎಫೆಕ್ಟಿವ್. ಇದೆಲ್ಲ ನಾನೇ ಲಿಟ್ರಲಿ ವೆಲ್ಡಿಂಗ್ ಎಲ್ಲ ಮಾಡಿರೋದು. ಸೊ ಸೆಲ್ಫ್ ಅಂದ್ರೆ ವೆಲ್ಡಿಂಗ್ ಅವ್ರನ್ನ ಕರ್ಕೊಂಡು 100 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಅದೆಲ್ಲ ಮಾಡಿಸಿದ್ರೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಈ ತರ ಒಂದು ನನ್ನ ಹತ್ರ ಒಂದು 10 ರೂಮ್ಸ್ ಮಾಡಿಸಿದ್ದೀನಿ. ಸೊ 15 ಫೀಟ್ ಬೈ 120 ಫೀಟ್ ಇದೆ ಲೆಂತ್. ಸೊ ಎಲ್ಲ ನಾವೇ ಮಾಡಿದ್ದು, ಚೀಪ್ ಅಂಡ್ ಬೆಸ್ಟ್. ಇಲ್ಲಿ ಇನ್ನೊಂದು ಡೇಗು ರ್ಯಾಟ್ಸ್ ಇದೆ, ಇನ್ನೊಂದು ಪೇರ್ ಮೇಲ್ ಫಿಮೇಲ್. ಅದು ಮೇಲ್ ಯಾವಾಗ್ಲೂ ನನ್ನ ಹತ್ರ. ಓಕೆ, ಇನ್ನೊಂದೇನಂದ್ರೆ ನನ್ನ ಹತ್ರ ಈ ಫಾರ್ಮಲ್ ಇರೋದೆಲ್ಲ ಯಾವ್ದು ಅಲೋನ್ ಇಲ್ಲ, ಉಂಟಿ ಇಲ್ಲ, ಎಲ್ಲರೂ ಗಂಡು ಹೆಣ್ಣು ಗಂಡು ಎಲ್ಲದಕ್ಕೂ ಪೇರ್. ಉಂಟಿ ಯಾವ್ದು ತಗೊಂಬರಲ್ಲ. ಇದು ಗೋಲ್ಡನ್ ಫೆಸೆಂಟ್ ಅಂತ, ನೀವು ಝೂ ಅಲ್ಲೆಲ್ಲ ನೋಡಿರ್ತೀರ. ಇದು ಆಕ್ಚುಲಿ ಲೀಗಲ್ ಇಟ್ಕೊಬಹುದು, ಏನ್ ತೊಂದ್ರೆ ಇಲ್ಲ. ಸೊ ಇದು ಬಂದು ಅದು ಮೇಲ್, ಇದು 2 ಮೇಲ್ ಇದೆ, ಮತ್ತೆ ಫೀಮೇಲ್ಸ್ ಇರುತ್ತೆ. ಫೀಮೇಲ್ಸ್ ಅಲ್ಲಿ ಮೇಲ್ ಇದೆ, ಫೀಮೇಲ್ಸ್ ಅದು ನೋಡಕ್ ಅಷ್ಟು ಚೆನ್ನಾಗಿರಲ್ಲ ಫೀಮೇಲ್ಸ್. ಮೇಲ್ಸ್ ವಿಲ್ ಬಿ ಮೋರ್ ಬ್ರೈಟರ್. ಅದು ಪ್ರಾಣಿ ಪ್ರಪಂಚದಲ್ಲಿ ದಟ್ಸ್ ಹೌ ಇಟ್ ಇಸ್. ಸೊ ಮೇಲ್ಸ್ ವಿಲ್ ಬಿ ಮಚ್ ಮೋರ್ ಬ್ರೈಟರ್. ಅಲ್ಲಿ ಪ್ರಾಣಿ ಪ್ರಪಂಚದಲ್ಲಿ ಮಾತ್ರ, ಯಾಕಂದ್ರೆ ಇಟ್ ಹ್ಯಾಸ್ ಟು ಅದು ಸರ್ವೈವಲ್. ಸೊ ಇಟ್ ಹ್ಯಾಸ್ ಟು ಬಿ ಲೈಕ್ ದಟ್. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿರ್ತಾರೆ, ಎಲ್ಲದರಲ್ಲಿ ಇದಿದೆ ಈ ತರ ಪೈಪ್, ಮಿಸ್ಟ್ ಪೈಪ್. ಸೊ ಅದು ಆನ್ ಮಾಡಿದ್ರೆ ಮಿಸ್ಟ್ ಬರ್ತಾ ಇರುತ್ತೆ. ಸೊ ಸಮ್ಮರ್ ಅಲ್ಲಿ ತುಂಬಾ ಕೂಲ್ ಆಗಿರುತ್ತೆ ಇದು. ಸೊ ಅಕ್ರಾಸ್ ಯಾವುದೇ ಶೆಡ್ ಆಗ್ಲಿ, ಮೇಕೆ, ಕುರಿ, ಹಸು ಎಲ್ಲದಕ್ಕೂ ಇನ್ಕ್ಲೂಡಿಂಗ್ ಬರ್ಡ್ಸ್, ಇದು ಫಿಕ್ಸ್ ಮಾಡಿ ಬಟನ್ ಆನ್ ಮಾಡಿದ್ರೆ ಟೋಟ್ಲಿ ಎಲ್ಲದ್ರಲ್ಲೂ ಮಿಸ್ಟ್ ಬರುತ್ತೆ. ಸ್ವಲ್ಪ ತಣ್ಣಗಿರುತ್ತೆ, ಅದು ಇಂಪಾರ್ಟೆಂಟ್. ಪ್ಲಸ್ ಇದು ಸನ್ಕೋನ್ಯೂರ್ಸ್ ಇದೆ ನನ್ನ ಹತ್ರ ಬರ್ಡ್ಸ್. ಈ ತರ ಬರ್ಡ್ಸ್ ಸುಮಾರು ಇದೆ, ಬಟ್ ಇದು ಸನ್ಕೋನ್ಯೂರ್ ಅಂತ, ಸ್ಮಾಲ್ ಬ್ರೀಡ್ ಸನ್ಕೋನ್ಯೂರ್ಸ್. ಇದು ಗರ್ಬಿಲ್ ರ್ಯಾಟ್ಸ್ ಅಂತ. ಗರ್ಬಿಲ್ ರ್ಯಾಟ್ಸ್ ಆರ್ ವೆರಿ, ಅಗೇನ್ ಈ ರ್ಯಾಟ್ಸ್ ಅಂದ್ರೆ 2 ಕಾಲಲ್ಲಿ ನಿಂತ್ಕೊಳ್ಳುತ್ತೆ, ವೆರಿ ಫ್ರೆಂಡ್ಲಿ. ಮನೆಗಳಿಗೆ ಹ್ಯಾಮ್ಸ್ಟರ್ಸ್ ಇಟ್ಕೊಳ್ತಾರೆ ಯೂಶಲಿ, ಬಟ್ ಗರ್ಬಿಲ್ಸ್ ಆರ್ ಮಚ್ ಮೋರ್ ಇಂಟೆಲಿಜೆಂಟ್ ಅಂಡ್ ಸ್ವಲ್ಪ ಉದ್ದ ಇರುತ್ತೆ ಅಂಡ್ ವೆರಿ ಈಸಿ ಮೇಂಟೆನೆನ್ಸ್. ನೀವು ಒಂದ್ 2 ದಿನ ಊಟ ಆಗದಿದ್ರು ಸರ್ವೈವ್ ಆಗ್ಬಿಡುತ್ತೆ. ಅದು ಹೆಂಗಾಗುತ್ತೋ ಗೊತ್ತಿಲ್ಲ, ಬಟ್ ವೆರಿ ಈಸಿ ಮೇಂಟೆನೆನ್ಸ್, ವೆರಿ ಸ್ಮಾರ್ಟ್ ರ್ಯಾಟ್ಸ್. ಸೊ ನನ್ನ ಪ್ರಕಾರ, ಅಂಡ್ ಐ ಹ್ಯಾವ್ ಲೈಕ್ ನಂದು ಸ್ನೇಕ್ ಇರೋದ್ರಿಂದ ಐ ಹ್ಯಾವ್ ಪೆಟ್ ರ್ಯಾಟ್ಸ್ ಆಲ್ಸೋ. ಅದಕ್ಕೋಸ್ಕರ ಫೀಡಿಂಗ್ ಮೈಸ್ ಅಂತ ಸಾಕ್ತೀನಿ. ಅದು ವೀಕ್ಲಿ ಒನ್ಸ್ ಫೀಡ್ ಮಾಡಬೇಕು. ಬನ್ನಿ ಬೇರೆ ಅನಿಮಲ್ಸ್ ತೋರಿಸ್ತೀನಿ. ಕೋಳಿಗಳು ನಮ್ದು ಒಂದು ವೆರೈಟಿ ಅಂತಿಲ್ಲ, ಸುಮಾರು ವೆರೈಟಿಗಳಿದೆ. ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ, ಬಟ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಚಿಕನ್ ಅಂತಿದೆ, ಬ್ರಹ್ಮ ಚಿಕನ್ ಅಂತ ಕರೀತಾರೆ. ಅದು ಬ್ರಹ್ಮ ಚಿಕನ್ ಅಲ್ಲಿ ಕಾಲಲ್ಲಿ ಕೂದಲಿದೆಲ್ಲ, ಅದು ಬಂದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಚಿಕನ್. ಮತ್ತೆ ವರ್ಲ್ಡ್ಸ್ ಸ್ಮಾಲೆಸ್ಟ್ ಚಿಕನ್ ಇದೆ ನನ್ನ ಹತ್ರ, ಸೆರಾಮಾ ಚಿಕನ್ ಅಂತ ಒಳಗಡೆ ಇದೆ. ಬೆಲ್ಜಿಯನ್ ಮ್ಯಾನೋನೈಸ್, ಧ್ರುವ ಅಂತ ಇದೆ. ನಾನು ಅನ್ಕೊಂತಿದ್ದೆ ಇದು ನೋಡೋದಕ್ಕೆ ಹೈನ ತರ ಇದೆ, ಬಟ್ ಹೆಂಗ್ ಇಷ್ಟೊಂದು ಫ್ರೆಂಡ್ಲಿ ಹೆಂಗೆ ಅಂತ. ಇಲ್ಲ, ಇದು ಆರ್ಮಿ ಡಾಗ್ಸ್, ಸ್ನಿಫ್ ಡಾಗ್ಸ್. US ಅಲ್ಲಿ US ಆರ್ಮಿ ಇದೆ ಸಾಕೋದು. ಬೆಲ್ಜಿಯನ್ ಮ್ಯಾನೋನೈಸ್, ವೆರಿ ಶಾರ್ಪ್, ವೆರಿ ಇಂಟೆಲಿಜೆಂಟ್. ಆಮೇಲೆ ವೆರಿ ಹೈ ನೋಸ್ ಪವರ್ ಅದಕ್ಕೆ. ಆಮೇಲೆ ಇದು ಸ್ವಾನ್ ಇದೆ. ಸ್ವಾನ್ ಇದು ನಮ್ಮ ಫಾರ್ಮ್ಗೆ ರೌಡಿಗಳಿದ್ದಂಗೆ, ಇದು ಯಾರು ಸೇರ್ಸಲ್ಲ. ಇದು ಫಾರ್ಮ್ ಸ್ವಾನ್ ಅಟ್ಟಿಸ್ಕೊಂಡ್ ಬಂದ್ಬಿಡುತ್ತೆ. ಬ್ರಹ್ಮ ಚಿಕನ್ ಹೇಳಿದ್ನಲ್ಲ, ಇದಿದೆ. ಡಕ್ಸ್ ಇದೆ, ಅದು ಮಸ್ಕೋವಿ ಡಕ್ಸ್ ಅಂತ ಕರೀತಾರೆ. ಮುಖದ ಮೇಲೆ ಅದು ಮಸ್ಕೋವಿ ಡಕ್ಸ್. ಅದು ಕೇರಳ ತಿಂತಾರೆ ಇದನ್ನ, ಇಟ್ಸ್ ವೆರಿ ಟೇಸ್ಟಿ ಅಂತ ಹೇಳ್ತಾರೆ. ನಾವ್ ಯಾವತ್ತೂ ತಿಂದಿಲ್ಲ. ಆಮೇಲೆ ಇದು ಟರ್ಕಿಸ್ ಇದೆ. ಟರ್ಕಿಸ್ ಎಲ್ಲ ಸುಮಾರು ಇಲ್ಲೇ ಬೆಳೆದಿರೋದು. ಇದು ಮೊದಲು ನಮ್ಮ ಹತ್ರ 2 ಇದೆ. ಅದೇ ಹೇಳ್ದಂಗೆ ಪೇರ್ ರಾಜ ರಾಣಿ ಅಂತ. ಇದು ರಾಣಿ, ಅಲ್ಲಿ ರಾಜ ಇದೆ. ಅದನ್ನ ಆಚೆ ಬಿಡಲ್ಲ, ಯಾಕಂದ್ರೆ ಸ್ವಲ್ಪ ಕೋಳಿಗಳಿಗೆ
ಬಾಯ್ ಬಿಡುತ್ತೆ ಅಂತ ಆಚೆ ಬಿಡ್ತಾರೆ. ಪಾಪ ಅವ್ನು ನೋಡ್ತಾ ಇದ್ದಾನೆ. ಅಲ್ಲ ಅದು ತುಂಬಾ ವೆರಿ ಇಂಟೆಲಿಜೆಂಟ್. ಅದ್ರ ಹೆಸರು ರಾಜ. ಬಟ್ ಅದು ಬಂದು ಆ ಮುದೋಳ್ ಬಂದು ಆ ಕಲರ್ ರೇರ್, ಬ್ರಿಡಲ್ ಕಲರ್ ಅಂತ ಕರೀತಾರೆ. ಓಕೆ ಹಾ ಸರ್. ರಾಜ ಈಗ ಆಚೆ ಬಿಡೋದ್ ಬೇಡ, ಬಟ್ ಇದು ಬ್ರಿಡಲ್ ಕಲರ್ ಅಂತ. ಇದು ತುಂಬಾ ರೇರ್, ಈ ಕಲರ್ ಸಿಗಲ್ಲ. ಯೂಶಲಿ ವೈಟ್ ಜಾಸ್ತಿ ಸಿಗುತ್ತೆ, ಬಟ್ ಈ ಕಲರ್ ಬಂದು ಇದು ಫಾರಿನ್ ಇಂದ ಯಾರೋ ಇನ್ನೊಂದು ಇದ್ರ ಸಿಮಿಲರ್ ತಂದು ಕ್ರಾಸ್ ಮಾಡಿ ಬ್ರಿಟಿಷ್ ಅವ್ರ ಕಾಲದಲ್ಲಿ ಇದು ಇಟ್ಟಿರೋದು ಈ ಕಲರ್. ಇದು ಸಿಗಲ್ಲ, ತುಂಬಾ ರೇರ್. ಸೊ ಅದರಿಂದ ಒಂದು ಮೇಲ್ ಇಟ್ಕೊಂಡಿದೀವಿ, ಒಂದು ಫೀಮೇಲ್ ಇಟ್ಕೊಂಡಿದೀವಿ. ಇಲ್ಲ ಧಾರವಾಡಿಂದ ತಗೊಂಡಿದ್ದು. ನಿಮ್ಮ ಹೈಟ್ ಅಷ್ಟೇ ನಿಂತ್ಕೊಂತಿದ್ದೆ ನಾನು. ಇನ್ನ ಮೇಲ್ ನಿಂತ್ಕೊಳ್ಳುತ್ತೆ, ಬಟ್ ಯಾರನ್ನೂ ಏನು ಮಾಡಲ್ಲ, ತುಂಬಾ ಸಾಧು. ಆಮೇಲೆ ಇಲ್ಲಿ ಕೊನಿಯೂರ್ಸ್ ಇದೆ. ಅಲ್ಲ ಇಲ್ಲಿ ಕೋಳಿಗಳ ಗೂಡು. ಕೋಳಿಗಳಿಗೆ ಸುಮಾರು 4 ರೂಮ್ ಇದೆ, ಸುಮಾರು ಕೋಳಿಗಳಿದೆ. ಬೆಳಗ್ಗೆ ಹೊತ್ತು ಗೊತ್ತಾಗುತ್ತೆ ನಮ್ಗೆ ಫೀಡ್ ಹಾಕುವಾಗ. ಬಟ್ ಎಲ್ಲ ಬಂದು ನೈಟ್ ಆದ್ರೆ ಅದೇ ಬಂದು ಕುತ್ಕೊಂಡ್ಬಿಡುತ್ತೆ ರೂಮ್ಗಳು. ನಾವೇನು ಅದನ್ನ ಫೀಡ್ ಮಾಡಲ್ಲ. ಸರ್ ಇದೆಲ್ಲ ಹೇಳ್ತಾರಲ್ಲ, ಕೋಳಿಗಳಿಗೆ ಯೂಶಲಿ ಬೆಳಕಿದ್ರೆ ತಿನ್ನೋದಿಲ್ಲ, ಫೀಡ್ ತಗೊಳ್ಳಲ್ಲ ಅಂತೆಲ್ಲ ಹೇಳ್ತಾರೆ. ಇಲ್ಲ ಮಾಡುತ್ತೆ ನಮ್ ಕೋಳಿಗೆ ನೋಡಿ ತಿಂತಾ ಇರುತ್ತೆ. ಊಟ ಜಾಸ್ತಿ ಹಾಕಲ್ಲ ನಾವು, ಅದೇ ಫಾರ್ಮ್ ಅಲ್ಲಿ. ಇದು ಕೊನ್ಯೂರ್ಸ್ ಅಂತಿದೆ. ಸೊ ನಾನು ಇದೆಲ್ಲ ನಂದೇ ಡಿಸೈನ್, ಝೂ ಮೈಸೂರು ಝೂ ಎಲ್ಲ ನೋಡ್ಬಿಟ್ಟು ನಾನೇ ಡಿಸೈನ್ ಮಾಡಿರೋದು. ಏನಂದ್ರೆ ಒಂದು ಇದಿರುತ್ತೆ, ಇಲ್ಲೋಗ್ಬಿಟ್ಟು ಇದು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಪಕ್ಷಿಗಳು ಆಚೆ ಬರಲ್ಲ. ಸೊ ಇದನ್ನ ಓಪನ್ ಮಾಡ್ಕೊಬಹುದು. ಸೊ ಇದೆಲ್ಲ ಕೊನ್ಯೂರ್ಸ್. ಆದಷ್ಟು ನಾನ್ ಮರಿಗಳಿಂದಾನೇ ಸಾಕಿ. ಇದು ಬ್ಲೂ ಥ್ರೋಟೆಡ್ ಕೊನ್ಯೂರ್ ಅಂತ ಮೂಡಿದೆ ಅಲ್ಲಿ. ಅದು ಯಾವಾಗ್ಲೂ ಅಷ್ಟೇ, ಒಂದ್ ಸ್ಪೀಸೀಸ್ ಒಂದೇ ಕಡೆ ಇರುತ್ತೆ. ನೋಡಕ್ ನಿಮ್ಗೆಲ್ಲ ಒಂದೇ ತರ ಅನ್ಸುತ್ತೆ, ಒಂದೇ ಅಲ್ಲ. ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ನನಗೆ ಗೊತ್ತು, ನಾನೊಂದು 15-16 ಇಯರ್ಸ್ ಇಂದ ಬರ್ಡ್ಸ್ ಸಾಕ್ತಾ ಇದ್ದೀನಿ ಮನೆಯಲ್ಲಿ. ಚಿಕ್ಕ ವಯಸ್ಸಿಂದ ಅವಾಗ ಶಿವಾಜಿನಗರ್ಗೆ ಹೋಗ್ಬಿಟ್ಟು 5 ರೂಪಾಯಿಗೆ ಒಂದು ಫಿಂಚಸ್ ಬರ್ತಾ ಇತ್ತು. ನಮ್ ತಂದೆ ಹತ್ರ ಜಗಳ ಮಾಡ್ಕೊಂಡು ಆ ಪಕ್ಷಿಗಳನ್ನ ತಗೊಂಡು ಅವಾಗ್ಲಿಂದಾನೇ ಹುಚ್ಚು ಚಿಕ್ಕ ವಯಸ್ಸಿಂದ. ಬಟ್ ಇವಾಗ ಐ ಡೂ ಇಟ್ ಅನ್ನೋ ಒಂದು ದುಡ್ಡು ಸ್ವಲ್ಪ. ಸೊ ಅದರಿಂದ ಸೊ ದೀಸ್ ಆರ್ ಆಲ್ ಇದು ಬ್ಲೂ ಥ್ರೋಟೆಡ್ ಕೊನ್ಯೂರ್ಸ್ ಇದೆ, ಬ್ಲಾಕ್ ಹೆಡೆಡ್ ಕೊನ್ಯೂರ್ಸ್ ಇದೆ. ಬಟ್ ಈ ಕಡೆ ಒಳಗಡೆ ಬನ್ನಿ, ಇಲ್ಲಿ ಆಫ್ರಿಕನ್ ಪ್ಯಾರೆಟ್ಸ್ ಇದೆ. ಸೊ ಇದು ಫುಲ್ ಆಫ್ರಿಕನ್ ಪ್ಯಾರೆಟ್ಸ್. ಇದು ದೀಸ್ ಆರ್ ವೆರಿ ರೆಸಿಲಿಯಂಟ್ ಪ್ಯಾರೆಟ್ಸ್. ಮನೆಯಲ್ಲಿ ಅಂಡ್ ಇಲ್ಲಿ ಎಲ್ಲದರಲ್ಲೂ ರ್ಯಾಬಿಟ್ಸ್ ಬಿಟ್ಟಿರ್ತೀನಿ, 1-2-3 ರ್ಯಾಬಿಟ್ ಇರುತ್ತೆ ಎಲ್ಲದರಲ್ಲೂ. ಅದು ರೆಕ್ಸ್ ರ್ಯಾಬಿಟ್ ಅಂತ. ರೆಕ್ಸ್ ರ್ಯಾಬಿಟ್ ಇಸ್ ಫ್ರಮ್ ಆಸ್ಟ್ರೇಲಿಯಾ. ಸೊ ಆಮೇಲೆ ಅಂಗೂರ ರ್ಯಾಬಿಟ್ಸ್ ಅಂತ ಇರುತ್ತೆ, ಕಾಶ್ಮೀರಿಂದ ಬರುತ್ತೆ, ಅದು ಇದೆ. ಬಟ್ ಇದು ಆಫ್ರಿಕನ್ ಪ್ಯಾರೆಟ್ಸ್ ಆರ್ ವೆರಿ ರೆಸಿಲಿಯಂಟ್. ಇದು ಅಷ್ಟು ಈಜಿಯಾಗಿ ಸತ್ತೋಗಲ್ಲ. ಸೊ ವೆರಿ ಈಸಿ ಟು ಟೇಕ್ ಕೇರ್ ಆಲ್ಸೋ. ಎಲ್ಲ ಮನೆಗಳಲ್ಲಿ ಯಾರಾದ್ರೂ ಸಾಕ್ಬೇಕಂದ್ರೆ ಆಫ್ರಿಕನ್ ಪ್ಯಾರೆಟ್ಸ್ ಅಂಡ್ ಇಟ್ಸ್ ಲೀಗಲ್. ಇದು ಎನಿಥಿಂಗ್ ಇಂಡಿಯನ್ ಪ್ಯಾರೆಟ್ಸ್ ಆಗ್ಬಾರ್ದು, ಇಟ್ಸ್ ಇಲೀಗಲ್. ಪೊಲೀಸ್ ಇಟ್ಕೊಂಡು ಹೋಗ್ತಾರೆ. ಎನಿಥಿಂಗ್ ಔಟ್ಸೈಡ್ ಇಂಡಿಯಾ ಯು ಕ್ಯಾನ್. ಓಕೆ ಸರ್, ಇವಾಗ ಬೇರೆ ಕಂಟ್ರೀಸ್ ಇಂದ ಪಕ್ಷಿಗಳನ್ನೆಲ್ಲ ಮಾಡಿರೋದ್ರಿಂದ ಇಲ್ಲಿ ವೆದರ್ಗೆ ಏನಕ್ಕಂದ್ರೆ ನಮ್ಮ ಇಂಡಿಯಾ ತುಂಬಾ ಹಾಟ್ ಇರುತ್ತೆ. ಸೊ ಅದೇನಾದ್ರೂ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಆಫ್ರಿಕನ್ ಪ್ಯಾರೆಟ್ಸ್ ಸರ್ವೈವ್ ಆಗುತ್ತೆ, ಕೊನ್ಯೂರ್ ಸರ್ವೈವ್ ಆಗುತ್ತೆ. ಕಾಕ್ಟೇಲ್ಸ್ ಅಂತ ಬರುತ್ತಲ್ಲ, ಅದು ಇದೆ. ತಲೆ ಮೇಲೆ ಇತರ ಇರುತ್ತಲ್ಲ, ಅದು ಸ್ವಲ್ಪ ಕಷ್ಟ. ಆಮೇಲೆ ಸ್ಮಾಲ್ ಪಕ್ಷಿಗಳು ಕಷ್ಟ, ದೇ ವೋಂಟ್ ಸರ್ವೈವ್. ಬಟ್ ಆಮೇಲೆ ಲವ್ ಬರ್ಡ್ಸ್ ಅಂತ ಎಲ್ಲರೂ ಇಟ್ಕೊಂಡಿರ್ತಾರಲ್ಲ, ಲವ್ ಬರ್ಡ್ಸ್ ಅಷ್ಟು ಈಸಿಯಾಗಿ ಸತ್ತೋಗುತ್ತೆ. ಅದು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಕೇರ್. ಇದು ಯಾರಾದ್ರೂ ಸಾಕ್ಬೇಕಂದ್ರೆ ಇಂಟೆಲಿಜೆಂಟ್ ಬರ್ಡ್ಸ್ ಇದು ಆಫ್ರಿಕನ್ ಮತ್ತೆ ಕೊನ್ಯೂರ್ಸ್. ಬರುತ್ತೆ, ಕೈ ಮೇಲೆ ಕೂತ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಇರ್ಬೇಕಷ್ಟೇ. ಇಲ್ಲ ಅದು ಸ್ವಲ್ಪ ಇದಾಗಿದೆ, ಡಿಫ್ರೆಂಟ್ ಆಗಿದೆಯಲ್ಲ ಸರ್ ಇದು ಮೇಕೆಗಳೆಲ್ಲ? ಹೌದೌದು. ಆಯ್ತಾ. ಸೊ ಇದು ಬಂದು ಬೀಟಲ್ ಅಂತ. ಇದು ಮರಿಗಳಿಲ್ಲೇ ಇಟ್ಟಿರೋದು. ಮರಿ ಆಚೆ ಹೋಗ್ಬೇಕು ಮೋಸ್ಟ್ಲಿ, ಅದ್ರ ತಾಯಿ ಆಚೆ ಹೋಗ್ಬೇಕು. ಕೊಡು ಕಿವಿ ಇಟ್ಕೋ, ಕಿವಿ. ಆಚೆ ಹೋಗ್ಬೇಕು ಮೇಯಕ್ಕೆ. ಮಕ್ಕಳನ್ನ ಕಂಟ್ರೋಲ್ ಮಾಡ್ದಂಗ್ ಮಾಡ್ಬೇಕು ಇದನ್ನ. ಓಕೆ. ಸೊ ಇದು ಮೇಕೆಗಳಿದೆ, ಇನ್ನ ಬೇರೆ ಮೇಕೆಗಳಿದೆ ಒಳಗಡೆ. ಇಲ್ಲಿ ಪ್ಯಾರೆಟ್ಸ್ ಇದೆ ನಮ್ದು, ಆಫ್ರಿಕನ್ ಗ್ರೇ ಪ್ಯಾರೆಟ್ಸ್. ಇದು ವರ್ಲ್ಡ್ಸ್ ಮೋಸ್ಟ್ ಇಂಟೆಲಿಜೆಂಟ್ ಪ್ಯಾರೆಟ್ ಅಂತ ಕರೀತಾರೆ. ಮಾತಾಡುತ್ತೆ ಅಂದ್ರೆ ಟೈಮ್ ಮಾಡಿಲ್ಲ ಇದನ್ನ. ಟೈಮ್ಡ್ ಬೇರೆ, ಇದು ಮಾಂಗ್ ಪ್ಯಾರೆಟ್ಸ್ ಅಂತ ಕರೀತಾರೆ, ಮಾಂಗ್ ಪ್ಯಾರಕಿಟ್ಸ್. ಮತ್ತೆ ಇಲ್ಲಿ ಫೆರೆಟ್ ಮುಂಗ್ಸಿ ಇದೆಲ್ಲ, ಅದ್ರದ್ದು ಫಾರಿನ್. ಇದು ಟೈಮ್ಡ್ ಫೆರೆಟ್ಸ್ ಅಂತ ಕರೀತಾರೆ ಇದನ್ನ. ಇದೊಂದು ಮೇಲ್ ಫೆರೆಟ್. ಇದನ್ನೊಂದು ನಮ್ ತರದ್ದಿಲ್ಲ, ಸಾಕಂಗಿಲ್ಲ, ನಮ್ದು ಇಲ್ಲಿಗಲ್ಲ, ಸಾಕಂಗಿಲ್ಲ, ಏನನ್ನೂ ಸಾಕಂಗಿಲ್ಲ. ಹೌದೌದು, ಇದೆಲ್ಲ ಫಾರಿನ್. ಇದು ಆಫ್ರಿಕನ್. ಕಚ್ಚುತ್ತೆ. ಹೊಸ ಊಟ ಸಿಕ್ತು ಅಂತ. ಇಲ್ಲ, ಇದು ಟೈಮ್ಡ್ ಆಗಿಲ್ಲಲ್ಲ, ಬಟ್ ಮನೇಲಿ ಬೆಳೆದ್ರಿಂದ. ಬಟ್ ಮಾತಾಡುತ್ತೆ, ಹಲೋ ಗಿಲೋ ಎಲ್ಲ ಅನ್ನತ್ತೆ, ಕ್ಲೀನ್ ಆಗಿ ಅನ್ನತ್ತೆ. ಮತ್ತೆ ಇದು ಬಂದು ಒಂದ್ ಟೈಪ್ ಆಫ್ ಚಿಕನ್. ಇದ್ರ ಬಾಲ ಟೈಲ್ ಬಂದು ಆಲ್ಮೋಸ್ಟ್ 4 feet ಬೆಳೆಯುತ್ತೆ. ಇದು ಯಾವ ಬ್ರೀಡ್ ಗೊತ್ತಿಲ್ಲ, ಬಟ್ ಒನ್ ಟೈಪ್ ಆಫ್ ಬ್ರೀಡ್ ಇದು. ಬೀಟಲ್ ತಳಿ. ಇದು ಬೀಟಲ್ ಅದೊಂದು ಬೇರೆ ತಳಿ. ಅದು ಅಷ್ಟೇ ಸ್ವಲ್ಪ ಇದಾಗಿತ್ತು ಅಂತ ಹೇಳ್ಬಿಟ್ಟಿದೀವಿ. ಆಮೇಲೆ ಒಳಗಡೆ ಎಲ್ಲ ನೀರ್ಗೆ ಆಟೋಮೆಟಿಕ್ ಅಂದ್ರೆ ಬಾಲ್ ಹಾಕಿದೀನಿ, ಮೇಲೆ ಟ್ಯಾಂಕ್ ಹಾಕಿದೀನಿ. ಸೊ ನೀರ್ ತುಂಬಿಸೋದಿಲ್ಲ, ಆಟೋಮೆಟಿಕ್ ಆಗಿ ಬರುತ್ತೆ. ಫಿಲ್ ಆಗಿದ ತಕ್ಷಣ ಅದೇ ಸ್ಟಾಪ್ ಆಗುತ್ತೆ. ಸೊ ಅದರಿಂದ ದಿಸ್ ಇಸ್ ಆಟೋಮೇಶನ್. ಎಲ್ಲದಕ್ಕೂ ಇದೇ ತರ ಆಟೋಮೇಶನ್. ನಾವು ಯಾವ್ದು ನೀರ್ ಆನ್ ಮಾಡೋದು ಆಫ್ ಮಾಡೋದು ಆಗೋದಿಲ್ಲ, ಆಟೋಮೆಟಿಕ್ ಆಗಿ ಮೇಲ್ ಟ್ಯಾಂಕ್ ಇಂದ ಅದೇ ಫಿಲ್ ಆಗುತ್ತೆ.
CCTV ಕ್ಯಾಮ್ರಾಸ್ ಇರುತ್ತೆ, ಇದಕ್ಕೆ ಹಾಕಿಲ್ಲ ಈಗ ಸದ್ಯಕ್ಕೆ, ಬಟ್ ಮೋಸ್ಟ್ಲಿ ಕ್ಯಾಮ್ರಾಸ್ ಇರುತ್ತೆ. ಇಲ್ಲಿ ಇದಿರುತ್ತೆ ಬರ್ಡ್ಸ್, ಅದೇ ಈ ತರ ಮೊಟ್ಟೆಗಳು ಅಲ್ಲಲ್ಲಿ ಇಟ್ಕೊಳ್ತಾ ಇರುತ್ತೆ. ಕೋಳಿಗಳು ಹೆಂಗಂದ್ರೆ ಬಚ್ಚಿಟ್ಕೊಂಡಿರೋದು ಮೊಟ್ಟೆಗಳು, ಅದೇ ಒಂದ್ಸಲ ಕರ್ಕೊಂಡ್ಬರುತ್ತೆ. ಲಾಸ್ಟ್ ವೀಕ್ ಒಂದ್ 8 ಮರಿ ಅದೇ ಕರ್ಕೊಂಡ್ಬಂತೆ ಅಲ್ಲಿಂದನು, ಅದೇ ಬಚ್ಚಿಟ್ಕೊಂಡು ಮೊಟ್ಟೆ. ಇನಿಷಿಯಲಿ ಏನ್ ಮಾಡ್ತಾ ಇದ್ವಿ, ಮೊಟ್ಟೆ ಇಟ್ಟ ತಕ್ಷಣ ಇಂಕ್ಯುಬೇಟರ್ ಇದೆ ನಮ್ಮ ಹತ್ರ, ಇಂಕ್ಯುಬೇಟರ್ ಇಟ್ಬಿಡ್ತಾ ಇದ್ವಿ. ಬಟ್ ಅದಾದ್ಮೇಲೆ ಅದಕ್ಕೆ ಗೊತ್ತಾಗಿದೆ, ಸೊ ಇವಾಗ ಅದು ಬಚ್ಚಿಟ್ಕೊಂಡಿಟ್ಟು ಅದೇ ಕಾವು ಮಾಡ್ಕೊಂಡು ಅದೇ ಕರ್ಕೊಂಡ್ಬರುತ್ತೆ ಮರಿ ಆದ್ಮೇಲೆ. ಒಂದು ಅವಾಗ ಮೊಟ್ಟೆಗಳು ಸಿಗುತ್ತೆ, ಅದನ್ನ ಮಾತ್ರ ನಾವು ತಿಂತೀವಿ. ಬಟ್ ಮೋಸ್ಟ್ಲಿ ಅವೇ ಕಾವು ಮಾಡ್ಕೊಳುತ್ತೆ. ಸರ್, ಇಷ್ಟೊಂದೆಲ್ಲ ಬೈಕ್ಸ್ ಗಳು ಇಟ್ಕೊಂಡಿದ್ರಲ್ಲ, ಯಾರಿಗಾದ್ರೂ ರೆಂಟಿಗೆ ಏನಾದ್ರು ಕೊಡ್ತೀರಾ? ಇಲ್ಲ. ಸೊ ಇದು ಬಂದು ನನಗೆ ಈ ಜಾಪನೀಸ್ ಬೈಕ್ಸ್ ಇರುತ್ತಲ್ಲ ಅದ್ರ ಕ್ರೇಜ್, 2 ಸ್ಟ್ರೋಕ್ ಬೈಕ್ಸ್. ಸೊ ಮೋಸ್ಟ್ಲಿ ಥಿಂಗ್ಸ್ ಆರ್ 2 ಸ್ಟ್ರೋಕ್. ಇವಾಗೆಲ್ಲ ಯಾವ್ದು 2 ಸ್ಟ್ರೋಕ್ ಬರಲ್ಲ, ಬಿಕಾಸ್ ಆಫ್ ಎಮಿಷನ್ ಕಂಟ್ರೋಲ್ಸ್ ಇಂದ ಗವರ್ಮೆಂಟ್ ಸ್ಟಾಪ್ 2 ಸ್ಟ್ರೋಕ್. ಸೊ ನನ್ನ ಹತ್ರ 2 ಸ್ಟ್ರೋಕ್ ಇದೆಲ್ಲ ಮೋಸ್ಟ್ಲಿ 2 ಸ್ಟ್ರೋಕ್ ಮತ್ತೆ ವಿಂಟೇಜ್. ಸೊ ಫಾರ್ ಎಕ್ಸಾಂಪಲ್ ಈಗ ಇದಿದೆ, ಇದು RX ಎಲ್ಲರಿಗೂ ಗೊತ್ತು, ವೆರಿ ಫೇಮಸ್ RX 100, ವರ್ಲ್ಡ್ ಎಲ್ಲ ಫೇಮಸ್ ಇದು. ಬಟ್ ಇದು ಸೂರಜ್ ಬುಲೆಟ್ ಅಂತ, ಇಟ್ ಇಸ್ ವೆರಿ ರೇರ್. ಇದು ಬಂದು ಎಲ್ಲರಿಗೂ ರಾಯಲ್ ಎನ್ಫೀಲ್ಡ್ ಗೊತ್ತು, ಇದು ಆಕ್ಚುಲಿ ಸೂರಜ್ ಬುಲೆಟ್ ಅಂತ, ಇದು ಡೀಸೆಲ್ ಬುಲೆಟ್. ಇದು ಪರ್ ಲೀಟರ್ 85 ಕಿಲೋಮೀಟರ್ಸ್ ಕೊಡುತ್ತೆ ಮೈಲೇಜ್. ಬಟ್ ಏನಂದ್ರೆ ಫುಲ್ ಸ್ಮೋಕ್ ಇರುತ್ತೆ, ಸೊ ಅದರಿಂದ ಗೌರ್ಮೆಂಟ್ ಬ್ಯಾನ್ ಮಾಡ್ಬಿಟ್ರು. ಬಟ್ FC ಎಲ್ಲ ರನ್ನಿಂಗ್ ಇದೆ. ನಂದು ಇರೋ ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿಗಳಿಗೂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಪ್ರಾಪರ್ ಇದೆ, ಸೊ ಎಲ್ಲ ಲೀಗಲ್ ಆಗಿ ಇಟ್ಕೊಂಡಿರೋದು. ಸೊ ಹಳೆ ಗಾಡಿಗಳಿಗೆ ಸ್ವಲ್ಪ ಕಷ್ಟ, ಆಂಟಿಕ್ ವ್ಯಾಲ್ಯೂ ಅಂತ ಆಂಟಿಕ್ RC ಕಾರ್ಡ್ ಅನ್ನು ಸಪರೇಟ್ ಆಗಿ ಮಾಡಿಸ್ಬೇಕು. ಸೊ ಇದೊಂದಿದೆ ಸೂರಜ್. ಅದಾದ್ಮೇಲೆ ಸಮುರಾಯ್ ಇದೆ. ಸಮುರಾಯ್ ಆವಾಗ ತುಂಬಾ ನೋ ಪ್ರಾಬ್ಲಮ್ ಗಾಡಿ ಅಂತ ವೆರಿ ಫೇಮಸ್ ಇತ್ತು. ಸ್ಟಾಪ್ ಎಲ್ಲ ನಮ್ಗೆಲ್ಲ ಡ್ರೀಮ್ಸ್, ಇವಾಗ ನಮ್ಗೆಲ್ಲ ಡ್ರೀಮ್, ನಮ್ಗೆಲ್ಲ ಅವಾಗ ಗಾಡಿ ಕೊಡ್ಸಿಲ್ಲ, ಅದಕ್ಕೆ ಇವಾಗ ತಗೊಳ್ತಾ ಇದೀವಿ. RX ಇತ್ತು, ಬಟ್ ದಿಸ್ ದ ಒನ್. ಆಮೇಲೆ ಇದು CD100 4 ಸ್ಟ್ರೋಕ್, ಮ್ಯಾಕ್ಸ್ 600, ಇದೆಲ್ಲ ಸಿಮಿಲರ್ ಇಂಜಿನ್ಸ್. 100cc ಇಂಜಿನ್, ಸುಜುಕಿ ಇಂಜಿನ್ ಆಲ್ಮೋಸ್ಟ್ ಸೇಮ್, ಮೈನರ್ ಡಿಫ್ರೆನ್ಸಸ್ ಇರುತ್ತೆ. CD100ಗೂ ಮ್ಯಾಕ್ಸ್ 100ಗೂ ಇದು 4 ಸ್ಟ್ರೋಕ್, ಇದು 2 ಸ್ಟ್ರೋಕ್ ಅಷ್ಟೇ. ಅದಾದ್ಮೇಲೆ ಇದು RX 135. ನನ್ನ ಹತ್ರ RX 3 ಇದೆ, 135 ಇದೆ, 100 ಇದೆ, G ಅಂತಿದೆ. ಸೊ ಫಸ್ಟ್ RX 100 ಬಂದಿದ್ದು, ಆಮೇಲೆ G ಬಂತು 3 years. G ಫ್ಲಾಪ್ ಗಾಡಿ ಆಕ್ಚುಲಿ, ಬಿಕಾಸ್ ಸಮ್ ಪ್ರಾಬ್ಲಮ್ ಇರೋದ್ರಿಂದ 135 ರಿಲೀಸ್ ಮಾಡಿದ್ರು. ಸೊ 3 ಜನರೇಷನ್ ಮೇಂಟೈನ್ ಮಾಡಿದ್ರು. ಆಮೇಲೆ ಇದು SD, ಇದು B ಟೈಪ್, ಇದು ಒನ್ ಆಫ್ ದ ಫಸ್ಟ್ SD. ಐ ಥಿಂಕ್ 68 ಮಾಡಲ್ ಏನೋ ಇದು, ಇನ್ನ ಹಳೇದಿರ್ಬೇಕು. ಸೊ ಇದು MEM ನಂಬರ್ಸ್ ಇದೆಲ್ಲ, ಅವಾಗೆಲ್ಲ ಮೈಸೂರು ನಂಬರ್ಸ್ ಕೊಡ್ತಾ ಇದ್ರು, ಹಳೆ ನಂಬರ್ಸ್. ಸೊ ಇದು SD B ಟೈಪ್. ಅದಾದ್ಮೇಲೆ ಜಾವಾ ಬಂತು. ಜಾವಾ ಆದ್ಮೇಲೆ ರೋಡ್ ಕಿಂಗು, ಆಯಿಲ್ ಕಿಂಗು ಅವೆಲ್ಲ ಬಂತು. ಬಟ್ B ಟೈಪ್ ಇಸ್ ಓಲ್ಡ್. ಅಂಡ್ ಚೇತಕ್ ಇದೆ, ಲ್ಯಾಂಬ್ರೆಟ್ ಇಲ್ಲ, ಬಟ್ ಚೇತಕ್ ಇದೆ. ಚೇತಕಲ್ಲಿ 3 ಇದೆ ನನ್ನ ಹತ್ರ. ಅದು 1990 ಮಾಡಲು, ಇದು 2003 ಮಾಡಲು. ಇದು ಅದ್ರ ಮೇಲೆ ಹಾಕ್ಬಿಟ್ಟಿದ್ರೆ ಇಲ್ಲ ಅಂದ್ರೆ ಗೊತ್ತಾಗಲ್ಲ, 80 ಮಾಡಲ್, ಇದು ಗೊತ್ತಾಗುತ್ತೆ. ಆಮೇಲೆ ಒಂದು ರಾಯಲ್ ಎನ್ಫೀಲ್ಡ್ ಟಾರಸ್ ಡೀಸೆಲ್ ಬುಲೆಟ್ ಇದೆ, ಒಂದು ಬಿದ್ದೋಗಿದೆ. ಆ ಕಡೆ ಹೋಗೋಣ. ಓಕೆ, ಸರಿಯಾಗಿ ಜೋಡಿಸಿಲ್ಲ. ಇರ್ಲಿ. ಇದು ಬಂದು ರಾಜದೂತ್, ಎಲ್ಲರಿಗೂ ಗೊತ್ತಾಗಿರುತ್ತೆ. ಆಗಿನ ಕಾಲದಲ್ಲಿ ಹಾಲು ತಗೊಂಡು ಹೋಗ್ತಾ ಇದ್ರಲ್ಲ, ರಾಜದೂತ್. ಸೊ ಇದು ರಾಜದೂತ್ 250cc ಓಲ್ಡ್ ಮಾಡಲ್ ಇದು. ಆಮೇಲೆ ರಾಜದೂತ್ 3 ಇದೆ ಟೋಟಲ್ ನನ್ನ ಹತ್ರ. ಧರ್ಮೇಂದ್ರದ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು ಆಗಿನ ಕಾಲದ 1990s ಅಲ್ಲಿ. ಅವೆಲ್ಲ ನಮ್ಮ ಕಾಲದಲ್ಲಿ ಗೊತ್ತಿರುತ್ತೆ. ಅವಾಗ ಧರ್ಮೇಂದ್ರ ರೆಡ್ ಬೈಕ್ ಮೇಲೆ ನಿಂತಿದ್ರು. ಆ ರೆಡ್ ಬೈಕ್ ಅದೇ ಫ್ಲೇಮ್ ಅಂತಿದೆ. ಆ ಫ್ಲೇಮ್ ಬಂದು ರೆಡ್, ಅದು ಧರ್ಮೇಂದ್ರ ಬೈಕ್, ಅದು ರಾಜದೂತೆ. ಸೊ ರಾಜದೂತ್ ನನ್ನ ಹತ್ರ 3 ಇದೆ. ಸೊ ಐ ಲೈಕ್ ರಾಜದೂತ್ ಮತ್ತೆ HD, ಅದೆಲ್ಲ 2 ಸ್ಟ್ರೋಕ್, ಇವೆಲ್ಲ 2 ಸ್ಟ್ರೋಕ್. ಯಾವ್ದು 4 ಇದೆಲ್ಲ ನಿಮಗೆ ಕಲೆಕ್ಷನ್ಸ್? ಕಲೆಕ್ಷನ್ ರೆಡಿ ಮಾಡೋಣ ಅಂತ. ಸೊ ನಾನು ಇಂಜಿನ್ ಬಿಟ್ಬಿಟ್ಟು ಸ್ವಲ್ಪ ಕಲೆಕ್ಷನ್ ರೆಡಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಟೈಮ್ ಇಲ್ಲ, ಟೈಮ್ ಸಿಕ್ಕಿದಾಗ ಸ್ಟಾರ್ಟ್ ರಿಮೂವ್ ದ ಇಂಜಿನ್ಸ್, ಸ್ವಲ್ಪ ಫಿಕ್ಸ್ ಮಾಡ್ಬಿಟ್ಟು ನಮ್ಮ ಮಕ್ಕಳಿಗೆಲ್ಲ ತೋರಿಸ್ಬೇಕು, ದಿಸ್ ಇಸ್ ಹೌ ದ ಇಂಜಿನ್ಸ್ ವರ್ಕ್ ಅಂತ. ಸೊ ನೀವು ರಿಟೈರ್ಡ್ ಆಗೋದಕ್ಕೆ ವೇಟ್ ಮಾಡ್ತಿದ್ದೀರಾ ಅನ್ಸುತ್ತೆ? ಎಕ್ಸಾಕ್ಟ್ಲಿ, ನಾನು ಹೆವಿಲಿ ವೇಟಿಂಗ್ ಫಾರ್ ರಿಟೈರ್ಮೆಂಟ್. ಐ ಡೋಂಟ್ ನೋ ವೆನ್ ದಟ್ ವಿಲ್ ಹ್ಯಾಪನ್, ವೆರಿ ಸೂನ್. ಬಟ್ ಅದಾದ್ರೆ ಇಟ್ ವಿಲ್ ಬಿ ಗುಡ್. ಎಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ಟೈಮ್. ನಿಮ್ದು ಬೈಕ್ ಕಲೆಕ್ಷನ್ಸ್ ಆಯ್ತು, ಕಾರ್ ಕಲೆಕ್ಷನ್ಸ್ ತೋರಿಸಿ ಸರ್. ಕಾರ್ ಕಲೆಕ್ಷನ್ ಅಂತ ಏನಿಲ್ಲ, ಒಂದ್ 2-3 ಇದೆ ಅಷ್ಟೇ. ಸೊ ಇದು ಮೊನ್ನೆ ಒಬ್ಬರ ಹತ್ರ ತರಿಸಿದ್ದು. ಇದು ಬಂದು 138D ಫಿಯೇಟ್ 118. ಫಿಯೇಟ್ ಪದ್ಮಿನಿಗೆ ಎಲ್ಲರಿಗೂ ಗೊತ್ತು, ಬಟ್ ಇದು 118 ಅಂತ. 118 ಏರಿ ಕರೀತಾರೆ ಅಂದ್ರೆ 1180cc ಅಂತ. ಅದು ಇದು ಬಂದು 1982 ಮಾಡಲು. ಇದು ಡೀಸೆಲ್ ಇಂಜಿನ್. ಡೀಸೆಲ್ ಸ್ವಲ್ಪ ರೇರ್, ಅವಾಗ ಡೀಸೆಲ್ ತುಂಬಾ ಬಿಡ್ತಾ ಇರಲಿಲ್ಲ. ಇದು 1380cc ಇತ್ತು ಡಿಸ್ಪ್ಲೇಸ್ಮೆಂಟ್. ಸೊ ಅದು. ಅಂಡ್ ಇದ್ರಲ್ಲಿ ಹೆಂಗಂದ್ರೆ ಜಸ್ಟ್ ಒನ್ ಸ್ಪೆಷಾಲಿಟಿ, ಡೋರ್ಸ್ ಎಲ್ಲ ವೆರಿ ಯೂನಿಕ್. ಬಟ್ ಒಂದು ನಿಮಿಷ, ಕಡೆ ಇದು ಇಂಟೀರಿಯರ್ ಹಿಂಗ್ ಓಪನ್ ಆಗುತ್ತೆ, ಹಿಂಗ್ ಓಪನ್ ಆಗುತ್ತೆ, ಇದು ಉಲ್ಟಾ ಓಪನ್ ಆಗುತ್ತೆ. ಇನ್ನ ರೆಡಿ ಮಾಡಬೇಕು, ಬಟ್ ಐ ಬ್ರಾಟ್ ಇಟ್ ಫಾರ್ ರೆಸ್ಟೋರೇಷನ್, ಡೀಸೆಲ್ ವೆಹಿಕಲ್. ಸೊ ಐ ವಿಲ್ ರಿಸ್ಟೋರ್ ಇಟ್ ಸಮ್ ಡೇ, ವೆರಿ ಸೂನ್. ಸೊ ಇದೆಲ್ಲ ಯುನೀಕ್ ಇರುತ್ತೆ, ಇನ್ಕ್ಲೂಡಿಂಗ್ ಇದ್ರದ್ದು ಬಾಡಿ ಎಲ್ಲ ತುಂಬಾ ಹಾರ್ಡ್ ಇರುತ್ತೆ. ಫಿಯೇಟ್ ಇಟಾಲಿಯನ್ ಅಲ್ಲ, ಇಟಾಲಿಯನ್ ವೆಹಿಕಲ್ಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಇದು ಒಂದು ಹಳೇದು, ಇದನ್ನ ರೆಡಿ ಮಾಡ್ತೀನಿ.
ಸೊ ದೆನ್ ಐ ಹ್ಯಾವ್ ಲೈಕ್ ಇದು ಲೋಕಲ್ ಯೂಸ್ಗೆ ಔಟ್ಲ್ಯಾಂಡರ್ ಇದೆನ್ ದಿಸ್ ಇಸ್ ನಾಟ್ ಎ ವಿಂಟೇಜ್ ವೆಹಿಕಲ್, ದಿಸ್ ಇಸ್ ನಾರ್ಮಲ್ ವೆಹಿಕಲ್. ಅಂಬಾಸಿಡರ್ ನನಗೆ ಫ್ಯಾನ್, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಅಂಬಾಸಿಡರ್. ನನಗೆ ಏನಕ್ಕೆ ಗೊತ್ತಿಲ್ಲ ವೈ ಡಿಡ್ ಪೀಪಲ್ ಸ್ಟಾಪ್ ಅಂಬಾಸಿಡರ್ಸ್ ಅಂತ. ವೆರಿ ಗುಡ್ ವೆಹಿಕಲ್, ಇದನ್ನ ಕೆರಿಯಲ್ ಬೇಕಾದ್ರೆ ಇಳಿಸ್ಬೋದು, ಇಳಿಯುತ್ತೆ. ಡೀಸೆಲ್ ವೆಹಿಕಲ್, ಇಸುಜು ಇಂಜಿನ್ ಹಾಕಿರೋದು ಇದಕ್ಕೆ. ಸೊ ವೆರಿ ವೆಲ್ ಮೇಂಟೈನ್. ಇದು ಅಂಬಾಸಿಡರ್, ಇದು 1983 ಮಾಡಲು. ಇದು ಇಸುಜು ಇಂಜಿನ್ ಹಾಕಿದೀವಿ, ಪೆಟ್ರೋಲ್ ಸಾರಿ ಡೀಸೆಲ್, ಇಸುಜು ಇಂಜಿನ್, ವೆರಿ ಪವರ್ಫುಲ್ ಇಂಜಿನ್ ಇದಕ್ಕೆ. ಬಟ್ ಮಿಕ್ಕಿದೆಲ್ಲ ಒಳಗಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಒರಿಜಿನಲ್. ಸೊ ಅಂಬಾಸಿಡರ್ ಸ್ಪೆಷಾಲಿಟಿ ಏನಂದ್ರೆ ಟಾರ್ಕ್ ಹೆವಿ ಇರುತ್ತೆ. ಸೊ ನಿಮ್ಗೆ ಕೆರೆಯಲ್ಲಿ ಬೇಕಾದ್ರೆ ನುಗ್ಗಿಸ್ಬೋದು, ಏನಾಗಲ್ಲ. ಇದೊಂದಿದೆ ಬೆನ್ಸ್, ಲೋಕಲ್ ಓಡಿಸ್ತೀನಿ, ಬಟ್ ದಿಸ್ ಇಸ್ ಫೈನ್. ಇದು ನಾರ್ಮಲ್ ಬೆನ್ಸ್, ಇದು ಅಷ್ಟೇನು ಇದು ಹೇಳ್ಕೊಳಂಗಿಲ್ಲ. ಇದು ಬಂದು 118, ಅದೇ ಇತ್ತಲ್ಲ ಫಿಯೇಟ್, ಅದೇ ತರ ಇದು ಪೆಟ್ರೋಲ್. ಸೊ ಇದು 1180cc. ಸೊ ಇಂಟೀರಿಯರ್ ಎಲ್ಲ ಇಟ್ ವಿಲ್ ಬಿ ವೆರಿ ಕ್ಲಾಸಿಕ್ ಆಗಿರುತ್ತೆ. ಬನ್ನಿ ಇಲ್ಲಿ ಇಂಟೀರಿಯರ್ ನೋಡ್ತೀರಾ ಇದು. ಸೊ ಯಾ ಇಂಟೀರಿಯರ್ ಎಲ್ಲ ಓಡ್ಸಕ್ ಚೆನ್ನಾಗಿರುತ್ತೆ. ಅದು ಹೆಂಗಂದ್ರೆ ಬೋಟ್ ತರ ಇರುತ್ತೆ. ಸೀಟ್ಸ್ ಗಳಿಗೆ ಚೆನ್ನಾಗಿ ಕಾಣಿಸ್ತಿದೆ. ಹೌದು ಹೌದು, ಇದೆಲ್ಲ ಅದು ಒರಿಜಿನಲ್ ಸೀಟ್ಸ್ ಹಿಂಗೆ ಇರುತ್ತೆ. ಆಗಿನ ಕಾಲದಲ್ಲಿ ಬರೋದು ಹಿಂಗೆ ಇರುತ್ತೆ ಸೀಟ್ಸ್. ಅವರು ಮೋರ್ ದೆನ್ ಕಂಫರ್ಟ್ ದೇ ಲುಕ್ ಫಾರ್ ಲಕ್ಸುರಿ. ಅವಾಗ ನೋಡಕ್ ಚೆನ್ನಾಗಿರ್ಬೇಕು, ಬಟ್ ಇಟ್ಸ್ ನಾಟ್ ವೆರಿ ಕಂಫರ್ಟಬಲ್. ಸೊ ಬಕೆಟ್ ಸೀಟ್ಸ್ ಇಲ್ಲ, ಕಂಫರ್ಟಬಲ್ ಇರಲ್ಲ, ಬಟ್ ಲಕ್ಸುರಿ ಇರುತ್ತೆ. ಸೊ ಅಂಡ್ ಈವನ್ ಮೆಕ್ಯಾನಿಕ್ಸ್ ಫ್ಯಾನ್ ಈ ತರ ಯಾರು ಹಾಕಿರಲ್ಲ, ಎಸಿ ಆತರ ಹಾಕ್ತಾರೆ. ಸೊ ಬಟ್ ಇದು ಆಮೇಲೆ ಝೆನ್ ಇಷ್ಟ ನನಗೆ. ಸೊ ಅದಕ್ಕೆ ಒಂದ್ 2 ಝೆನ್ ಇದೆ, ಇದೊಂದು ಝೆನ್ ಇದೆ. ನೀವೆಲ್ಲ ಕವರ್ ಹಾಕಿದಿರಾ? ಪಾಪ ಹುಡುಗರ ಕ್ಲೋಸ್ ಮಾಡಿದ್ದು. ಝೆನ್ ಇದು ವೈಫ್ ತಗೊಂಡು ಆಕ್ಚುಲಿ ಗಾಡಿ ಓಡಿಸ್ಲಿ ಅಂತ ಅವರು. ಬಟ್ ಝೆನ್ ಇಸ್ ಲಿಟಲ್ ಹಾರ್ಡ್, ಇದು ಪವರ್ ಸ್ಟೇರಿಂಗ್ ಬರಲ್ಲ ಇದಕ್ಕೆ. 98 ಮಾಡಲ್. ಸೊ ಅದಕ್ಕೆ ಇಲ್ಲಿ ತಗೊಂಡ್ ಬಿಟ್ಬಿಟ್ಟೆ ತೋಟದಲ್ಲಿ. ಆಕ್ಚುಲಿ ಝೆನ್ ತುಂಬಾ ಹುಡುಕ್ತಾರೆ ಇವಾಗ, ಇದು ತುಂಬಾ ಪಾಪ್ಯುಲರ್. ಝೆನ್ ಇಸ್ ಪಾಕೆಟ್ ರಾಕೆಟ್ ಅಂತ ಕರೀತಾರೆ. ಝೆನ್ ಫುಲ್ ಫಾರ್ಮ್ ಯಾರಿಗೂ ಗೊತ್ತಿಲ್ಲ. ಝೆನ್ ಫುಲ್ ಫಾರ್ಮ್ ಅಂದ್ರೆ ಝೀರೋ ಇಂಜಿನ್ ನಾಯ್ಸ್ ಅಂತ. ಅವಾಗ ಮಾರುತಿ 800 ಇದ್ದಾಗ ನಾಯ್ಸ್ ಜಾಸ್ತಿ ಬರ್ತಾ ಇತ್ತು. ಝೆನ್ ವಾಸ್ ದ ಫಸ್ಟ್ ವೆಹಿಕಲ್ ಇನ್ ಇಂಡಿಯಾ ವಿತ್ ಝೀರೋ ಇಂಜಿನ್ ನಾಯ್ಸ್. ಅದು ಒಳಗಡೆ ನಾಯ್ಸ್ ಕೇಳಿಸಲ್ಲ ಕೂತ್ಕೊಂಡ್ರೆ. ನನಗೂ ಇದು ಗೊತ್ತಿರಲಿಲ್ಲ. ಝೆನ್ ಅಂತ. ಸೊ ಅದು ಹೇಳ್ತಾರೆ. ಅಲ್ಲೊಂದು ಝೆನ್ ಇದೆ. ಸೊ ಇದು ಬಂದು 2002 ಮಾಡಲು. ಬಟ್ ಇದು ಸ್ಪೆಷಾಲಿಟಿ ಏನಂದ್ರೆ ಇದು ಏನಕ್ಕೆ ಕಲೆಕ್ಟ್ ಮಾಡಿದೆ ಅಂದ್ರೆ ಡಿಲಕ್ಸ್ ಮಾಡಲ್ ಅಂತ. ಇದು ಟೋಟಲ್ ಆಲ್ ಓವರ್ ಇಂಡಿಯಾ ಐ ಥಿಂಕ್ ಲೆಸ್ ದನ್ 2000 ವೆಹಿಕಲ್ಸ್ ಅಷ್ಟೇ ಇರೋದು. ಯಾಕಂದ್ರೆ ಡಿಲಕ್ಸ್ ಬರೀ ಅವ್ರು 6 ತಿಂಗಳು ಮಾತ್ರ ಬಿಟ್ಟಿದ್ರು. ಡಿಲಕ್ಸ್ ಅಂದ್ರೆ ಲೆದರ್ ಸೀಟ್ಸ್ ಬರ್ತಾ ಇತ್ತು. ಅಂಡ್ ಇಂಟೀರಿಯರ್ ಅಪೋಲ್ಸ್ಟ್ರಿ ಎಲ್ಲ ಅಡ್ವಾನ್ಸ್ಡ್ ಇದರಲ್ಲಿ ಮಾಡಲ್ ಅಲ್ಲಿ. VXI ಬಂದು ಅಡ್ವಾನ್ಸ್ಡ್ ಟಾಪ್ ಎಂಡ್, VXI ಡಿಲಕ್ಸ್ ಬಂದು ಇವನ್ ಮೋರ್ ಅಡ್ವಾನ್ಸ್ಡ್. ಸೊ ಅದಕ್ಕೋಸ್ಕರ ಇದು ಈ ಗಾಡಿ ಕಲೆಕ್ಟ್ ಮಾಡಿದ್ದು. ವೆರಿ ಗುಡ್ ಕಂಡೀಷನ್ ಇದೆ. ಆಮೇಲೆ ಇದು ಸಿಯರಾ ಕ್ಲಾಸಿಕ್, ಜನರಿಗೆ ಗೊತ್ತಿರಲ್ಲ. ನಾವು ಟಾಟಾ ಅವರು ಹೊಸ ಸಿಯರಾ ಬಿಡ್ತಾ ಇದಾರೆ ಈಗ. ಹಳೇದು 96 ಮಾಡಲು. ಸಿಯರಲ್ಲಿ ಏನಂದ್ರೆ ಹಿಂದೆ ಇದೆಲ್ಲ ಡೂಮ್ ಟೈಪ್, ಒಳಗಡೆ ಕೂತಿರೋರಿಗೆ 360 ಡಿಗ್ರಿ ವ್ಯೂ ತರ ಕಾಣಿಸುತ್ತೆ. ಅದರಿಂದ ಅದು ಪೂರಾ ಓಪನ್ ಇರುತ್ತೆ ಸಿಯರಾ. ಅಂಡ್ ಇದು ಆಲ್ಮೋಸ್ಟ್ ನಿಮ್ಗೆ ಸಫಾರಿ ಇಂಜಿನ್ ಇರುತ್ತೆ ಇದರಲ್ಲಿ, ಆಲ್ಮೋಸ್ಟ್ ಸಫಾರಿ ತರ ಇರುತ್ತೆ. ಬಟ್ ಒಳಗಡೆ ಇದು ಬೇರೆ. ಈಗ ಸಿಯರಾ ಆಸ್ ರೀಲಾಂಚ್ಡ್, ಟಾಟಾ ಅವರು ರೀಲಾಂಚ್ ಮಾಡಿದ್ದಾರೆ. ಬಟ್ ಇಟ್ ಡಸಂಟ್ ಲುಕ್ ಆಸ್ ಗುಡ್ ಆಸ್ ದ ಓಲ್ಡ್ ಸಿಯರಾ. ಸೊ ಓಲ್ಡ್ ಸಿಯರಾದು ಫೀಲೇ ಬೇರೆ. ಸೊ ಅದಕ್ಕೋಸ್ಕರ ಸಿಯರಾ ಇಟ್ಕೊಂಡಿರೋದು. ಅಂದ್ರೆ ಪ್ರಾಪರ್ ಆಗಿ ಇಂಜಿನ್ಸ್ ಬಗ್ಗೆ ಮತ್ತೆ ವೆಹಿಕಲ್ಸ್ ಬಗ್ಗೆ ಗೊತ್ತಿರೋರಿಗೆ ಹಳೆ ಮಾಡೆಲ್ಗಳೇ ಇಷ್ಟ ಆಗೋದು. ಹಳೆ ಮಾಡೆಲ್ ಇದೆ. ಇದರಲ್ಲಿ ಕಾರ್ಬೊರೇಟರ್ ಮಾಡೆಲ್ ಅಲ್ಲಿ ಕಾರ್ಬೊರೇಟರ್ ಟ್ಯೂನ್ ಮಾಡ್ಕೊಬಹುದು. ಇವಾಗೆಲ್ಲ ಫ್ಯೂಲ್ ಇಂಜೆಕ್ಷನ್ ಬರುತ್ತೆ, ಅದನ್ನ ನಾವೇನು ಟ್ಯೂನ್ ಮಾಡಕ್ಕಾಗಲ್ಲ. ಸೊ ದಟ್ ಇಸ್ ದ ಮೇನ್ ರೀಸನ್ ವೈ ಲೈಕ್ ಕಾರ್ಬೊರೇಟರ್. ಇದೆಲ್ಲ ಕಾರ್ಬೊರೇಟರ್, ಇದು ಇಲ್ಲ, ಇದು MPFI. ಇದು ಸ್ವಲ್ಪ ಮಿಡ್ಲ್, ಅದು ಕಾರ್ಬೊರೇಟರ್. ಇವೆಲ್ಲ ಕಾರ್ಬೊರೇಟರ್. ಏನೇನ್ ಬೆಳೆದಿದ್ದೀರಾ? ಇಲ್ಲಿ ನುಗ್ಗೆ ಮರ ಒಂದು ಕಾಣಿಸ್ತಿದೆ. ಬೆಳೆದಿರೋದಂದ್ರೆ ಸುಮಾರು ಹಾಕಿದ್ವಿ, ಬಟ್ ಅಷ್ಟೆಲ್ಲ ಬಂದಿಲ್ಲ ಗಿಡಗಳು. ಬಟ್ ಐ ವಿಲ್ ಸೇ ನಾನು ದಟ್ ಇಸ್ ದ ಟ್ರಯಲ್ ಅಂಡ್ ಎರರ್ ನಾನು ಹೇಳ್ತಾ ಇದ್ದೀನಿ. ಸೊ ಏನಂದ್ರೆ ಏನೇ ಇನಿಷಿಯಲ್ ಮಾಡುವಾಗ್ಲೂ ಫಸ್ಟ್ ನುಗ್ಗೆ ಮತ್ತೆ ಗ್ಲಿಸಿಡಿಯಾ ಮತ್ತೆ ಅಗಸೆ, ಈ 3 ಎಲ್ಲರೂ ಸ್ಟಾರ್ಟ್ ಮಾಡ್ಬೇಕು. ದ ರೀಸನ್ ಇಸ್ ನೆಲ ತಂಪಾಗ್ಬೇಕು, ಡೈರೆಕ್ಟ್ ಬಿಸಿಲು ನೆಲದ ಮೇಲೆ ಬೀಳ್ಬಾರ್ದು ಅಂತ. ಈ 3 ಗಿಡಗಳು ಬೇಗ ಬೆಳೆದು ಬಿಡುತ್ತೆ. ಅಗಸೆ ನಿಮ್ಗೆ 6 ತಿಂಗಳಲ್ಲಿ 10 ಅಡಿ ಬೆಳೆದು ಬಿಡುತ್ತೆ. ಸೊ ಇಟ್ ಕ್ರಿಯೇಟ್ ಅ ಶೇಡ್. ಸೊ ಇಲ್ಲಂದ್ರೆ ಇಟ್ಸ್ ಕಾಲ್ಡ್ ಡ್ಯಾನ್ಸಿಂಗ್ ಶಾಡೋ ಅಂತ. ಡ್ಯಾನ್ಸಿಂಗ್ ಶೇಡ್ ಕ್ರಿಯೇಟ್ ಆಗುತ್ತೆ. ಸೊ ನೆಲ ಬಂದು ತರ ತಂಪಾಗಿರುತ್ತೆ. ಸೊ ದಟ್ ಇಸ್ ದ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಆವಾಗಲೇ ಅಟ್ ದ ಸೇಮ್ ಟೈಮ್ ನಾನು ಗಿಡಗಳಾಗ್ದೆ. ಸುಮಾರು ಗಿಡಗಳು ಈ ಫಾರಿನ್ ಗಿಡಗಳು ಬರುತ್ತೆ, ರಾಂಬುಟಾನ್ ಅಂತವೆಲ್ಲ ಬಂದಿಲ್ಲ, ಅದೆಲ್ಲ ಫೇಲಿಯರ್. ಸೊ ವಾಟ್ ಐ ರಿಯಲೈಸ್ ಇಸ್ ನಮ್ಮ ಇಂಡಿಯನ್ ಸಸಿಗಳು ಇರುತ್ತಲ್ಲ ಅದು ಚೆನ್ನಾಗಿ ಬೆಳೆಯುತ್ತೆ. ಇನ್ಫ್ಯಾಕ್ಟ್ ಇವನ್ ಬಟರ್ ಫ್ರೂಟ್ ಕೂಡ ಈ ನೆಲದಲ್ಲಿ ಚೆನ್ನಾಗಿ ಬರಲ್ಲ. ಸೊ ಇವಾಗ ಶೂಟ್ ಜಾಸ್ತಿ ಇಲ್ಲೆಲ್ಲ ಬರೀ ನುಗ್ಗೆ ಅಗಸೆ ಇದೆ. ಆಮೇಲೆ ನುಗ್ಗೆನೆಲ್ಲ ಇನಿಷಿಯಲಿ ತುಂಬಾ ಬೆಳೆಗೆ ಬಿಟ್ಬಿಟ್ಟಿದ್ವಿ, ಈಗ ಕೊಚ್ಚ ಹಾಕಿದ್ವಿ. ಈಗ ಬರ್ತಾ ಇದೆ, ಚಿಗುರು ಬರ್ತಾ ಇದೆ. ಬಟ್ ಬಾಳೆ ಇದೆ, ಬಾಳೆ ಸುಮಾರು ಬಾಳೆಗಳಿದೆ, ಒಂದು 150 ಬಾಳೆ ಗಿಡಗಳಿದೆ. ಬಟ್ ಬಾಳೆ ಗಿಡನೂ ಅಷ್ಟೇ ಬರೀ ಒಂದ್ ವೆರೈಟಿ ಅಲ್ಲ. ಸೊ ಕಮರ್ಷಿಯಲಿ ಐ ಕಾಂಟ್ ಡೂ ಎನಿಥಿಂಗ್. ನಾನೇನಂದ್ರೆ ಒಂಥರ ಅಗ್ರೋ ಟೂರಿಸಂ ಅಂತ, ಜನ ಬಂದು ವಿಸಿಟ್ ಮಾಡಿ ಅವರೇ ಕಿತ್ಕೊಂಡು ಹೋಗಿ ತಿನ್ಲಿ ಅಂತ. US ಅಲ್ಲಿ ಇದೆ ಸ್ಟ್ರಾಬೆರಿ ಪಿಕಿಂಗ್ ಅಂತ ಮಾಡ್ತಾರೆ. ಇಂಡಿಯಾದಲ್ಲಿ ದೇ ಕ್ಯಾನ್ ಕಮ್. ಇವಾಗ ಈ ಮರ, ಈ ಗಿಡ ಯಾವ್ದೋ ನನಗೆ
ಗೊತ್ತಿಲ್ಲ, ಇದು ಏಲಕ್ಕಿನ ಇಲ್ಲ ಕರ್ಪೂರನ ಯಾವ್ದು ಅಂತ ಗೊತ್ತಿಲ್ಲ, ಬಟ್ ಗೊನೆ ಬಂದ್ಮೇಲೆ ಗೊತ್ತಾಗುತ್ತೆ. ಸೊ ಅದೇ ತರ ಫ್ಯೂಚರ್ ಇಲ್ಲಿ ನೀವು ಹಿಂದೆ ಹೋದ್ರೆ ಸೊ ಈ ಸಾಲ್ ಇರುತ್ತೆ. ಸೊ ಟಿಪಿಕಲಿ ಲಾಜಿಕ್ ಏನಂದ್ರೆ ಮಿಯಾವಾಕಿ ಸ್ಟೈಲ್ ಅಲ್ಲಿ ಎಲ್ಲರೂ ಏನ್ ಮಾಡ್ತಾರೆ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಾಸ್ತಿ ಜಾಗ ಬಿಡಬೇಕು. ನಾನು ಬರೀ 8 ಅಡಿ ಬಿಟ್ಟಿದ್ದೀನಿ. ಸೊ 8 ಅಡಿ ಏನಕ್ಕೆ ಬಿಟ್ಟಿದ್ದೀನಿ ಅಂದ್ರೆ ಮರ ಗಿಡ ವಿಲ್ ಗ್ರೋ ಫಾಸ್ಟ್ ಬಿಕಾಸ್ ಇಟ್ ನೀಡ್ ಸನ್ಲೈಟ್. ಅದಕ್ಕೆ ಸನ್ಲೈಟ್ ಬೇಕು ಅಂದ್ರೆ ಇನ್ನ ಬೇಗ ಬೆಳೆಯುತ್ತೆ. ಕಾಡಲ್ಲಿ ಅದೇ ಕಾನ್ಸೆಪ್ಟ್. ಕಾಡಲ್ಲಿ ಗಿಡಗಳು ಏನಕ್ಕೆ ಚೆನ್ನಾಗಿ ಬೇಗ ಬೆಳೆಯುತ್ತೆ ಅಂದ್ರೆ ಬಿಕಾಸ್ ಇಟ್ಸ್ ಫೈಟಿಂಗ್ ಫಾರ್ ಸನ್ಲೈಟ್. ಗಿಡಗಳಿಗೆ ಲೈಟ್ ಆಗಿ ಸ್ಟ್ರೆಸ್ ಹಾಕಿದ್ರೆ ಬೇಗ ಬೆಳೆಯುತ್ತೆ, ಆವಾಗಲೇ ಅದು ಹಣ್ಣು ಬಿಡೋದು ಅಷ್ಟೇ. ಸ್ಟ್ರೆಸ್ ಹಾಕಿದ್ರೆ ಹಣ್ಣು ಬಿಡೋದು. ಅಂದ್ರೆ ಯೂಶಲಿ ನಮ್ ಕಡೆ ಹಳ್ಳಿ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ 8 ಅಡಿ 6 ಅಡಿ ಈ ತರ ಮಾಡ್ಕೊಂಡ್ಬಿಡ್ತಾರೆ. ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ 8 ಅಡಿ ಇರುತ್ತೆ. ಬಟ್ ಜನ ಏನ್ ಮಾಡ್ತಾರೆ 8 ಅಡಿ ಬಿಡಲ್ಲ, 20 ಅಡಿ 30 ಅಡಿ ಬಿಡ್ತಾರೆ. ಹೌದು, ನಮ್ ಕಡೆ ಎಲ್ಲ 10 ಅಡಿ 12 ಅಡಿವರೆಗೂ ಬಿಡ್ತಾರೆ. ಅದು ಅಷ್ಟು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಈ ಗಿಡ ಇದೆ, ಇದು ಐ ಥಿಂಕ್ ಇಟ್ ಇಸ್ ಸಪೋಟ. ಇದು ಸಪೋಟ ಇದು ಎಷ್ಟು ದೊಡ್ಡದು ಬೆಳೆದು ಬಿಡುತ್ತೆ. ಇದಕ್ಕೆ 8 ಅಡಿ ಸಾಕು. ಗಿಡದಿಂದ ಗಿಡಕ್ಕೆ ಇದೆ 5 ಲೇಯರ್ ಫಾರ್ಮಿಂಗ್. ಈ ಗಿಡ 4th ಲೇಯರ್ ಅಲ್ಲಿ ಬರುತ್ತೆ. ಸೊ ಬಿಕಾಸ್ ಇಟ್ ನೀಡ್ಸ್ ಲೆಸರ್ ಸನ್ಲೈಟ್. ಸೊ ಆತರ ಡಿಪೆಂಡ್ ಆದ್ರೆ ಯಾವ ಗಿಡ ಹಿಂಗೆ ಆಗ್ಬೇಕು ಅಂತ. ಬಟ್ ಇದು ಕತ್ತೆಗಳೆಲ್ಲ ತಿಂದಾಗ್ಬಿಡುತ್ತೆ ಪಪ್ಪಾಯನ, ಅದು ಏನ್ ಮಾಡಕ್ಕಾಗಲ್ಲ. ಸೊ ಅಲ್ಲಲ್ಲಿ ಗಿಡಗಳು ಹೋಗಿರೋ ಜಾಗದಲ್ಲಿ ಮತ್ತೆ ಉಣ್ತಾ ಇದೀವಿ ಹೊಸ ಗಿಡ. ಸೊ ಇವಾಗ ನೇರಳೆನೂ ಬೆಳೀತಾ ಇದ್ದೀರಾ? ನೇರಳೆನೂ ಇದೆ. ನೇರಳೆ ಸುಮಾರು ನೇರಳೆ ಹಾಕಿದೀವಿ. ಈಗ ಗೌರ್ಮೆಂಟ್ ಅವ್ರು ಫಾರೆಸ್ಟ್ ಅವ್ರು ಕೊಟ್ಟರು ಒಂದು 100-150 ನೇರಳೆ ಎಲ್ಲ ನಡ್ತಾ ಇದೀವಿ. ಸೊ ಇಲ್ಲಿ ನೋಡಿದ್ರೆ ಸೊ ಇಲ್ಲಿ ಜಾಸ್ತಿ ಗಿಡಗಳು ಕಾಣಿಸಲ್ಲ. ಸೊ ಇದು ರೀಸೆಂಟ್ ಆಗಿ ಇದಕ್ಕಿದ್ದೀನಿ ಮೆಣಸಿನ ಗಿಡ ನಾರು ಉಣಿದ್ದೆ. ಸೊ ನಾರು ಅದೇ ಬರ್ತಾ ಇದೆ. ಸೊ ಏನಿಲ್ಲ, 1 ತಿಂಗಳು ಆಗಿಲ್ಲ, ಚೆನ್ನಾಗಿ ಬರುತ್ತೆ. ಈಗ ಇದೆಲ್ಲ ತೆಂಗಿನ ನಾರು ಒಂದು ಸಾಲ ಹಾಕಿದೀನಿ. ಇದಂದ್ರೆ ಒಂದು ಸೈಡ್ ಇನ್ಕಮ್ ತರ ಚಿಕ್ಕದಾಗಿ ಒಂದು ಇನ್ಕಮ್ ಬರುತ್ತೆ. ಸೊ ಇಲ್ಲಿ ಗೊನೆ ಬಿಟ್ಟಿಲ್ಲ, ಗೊನೆ ಬಿಟ್ರೆ ಗೊತ್ತಾಗುತ್ತೆ. ಸೊ ಇದು ಬಂದು ಗೋಡಂಬಿ ಬರುತ್ತೆ. ಸೊ ಇದು ಬರಿತಾ ಇದೆ. ಇದು ಐ ಥಿಂಕ್ ಇಟ್ಸ್ ಬಾದಾಮಿ ಅಂತ ಅನ್ಸುತ್ತೆ. ಇದು ಬಾದಾಮಿ ಇರಬೇಕು. ಸೊ ಬಾದಾಮಿ ಗಿಡ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಎಲ್ಲೆಲ್ಲ ತೆಂಗಿನ ನಾರು ಬೆಳ್ಕೊಂಡಿದೆ. ಸೊ ನೀವ್ ಏನ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಮಧ್ಯ ನಾನು ಇರ್ತೀನಿ ಅಂತ ನೀವು ಆಮೇಲೆ ಒಂದು ಪಕ್ಕದಲ್ಲಿ ಎಕ್ಸಾಕ್ಟ್ಲಿ ನಾನು ಏನ್ ಕೇಳ್ಪಟ್ಟಿರೋದಂದ್ರೆ ಇದು ಆಪಲ್. ಸೊ ಆಪಲ್ಗೆ ಮೇಲ್ ಟ್ರೀ ಮತ್ತೆ ಫಿಮೇಲ್ ಟ್ರೀ ಅಂತ 2 ಇರುತ್ತೆ. ಸೊ ಅದನ್ನ ಅಲ್ಲ ಎಲ್ಲ ಗಿಡಗಳಿಗೂ ಇರಲ್ಲ. ಪಪ್ಪಾಯಾಗಿರುತ್ತೆ, ಪಪ್ಪಾಯಲ್ಲಿ ಮೇಲ್ ಫಿಮೇಲ್ ಇರುತ್ತೆ. ಎಲ್ಲ ಗಿಡಗಳಿಗೂ ಇರಲ್ಲ ಆತರ, ಬರೀ ಸರ್ಟನ್ ಪ್ಲಾಂಟ್ಸ್ ಮಾತ್ರ ಇರುತ್ತೆ. ಎಲ್ಲ ಪಪ್ಪಾಯ ಇದೆ, ಅದು ಮೇಲ್ ಅದ್ರಲ್ಲಿ ಬರಲ್ಲ ಅದು. ಅದು ಬಟ್ ಅದು ಪರಾಗಸ್ಪರ್ಶ ಆಗಕ್ಕೆ ಅದಕ್ಕೆ ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದೇನಂದ್ರೆ ಪಪ್ಪಾಯ ನೋಡಿ ಗೊನೆಯಲ್ಲಿ ಬಿಟ್ಟಿದೆ. ಅದು ಇವಾಗ ಗೊತ್ತಾಗುತ್ತೆ ಯಾವ ಗೊನೆ ಅಂತ. ನನ್ಗೆ ಇಲ್ಲವರೆಗೂ ಯಾವ ವೆರೈಟಿ ಅಲ್ಲಿದೆ ಗೊನೆ, ಅದು ಯಾವ ವೆರೈಟಿ ಅಂತ ಗೊತ್ತಾಗಲ್ಲ. ಇಲ್ಲೊಂದು ಗೊನೆ ಇದೆ, ಇದು ಬೇರೆ ವೆರೈಟಿ, ಅದು ಬೇರೆ ವೆರೈಟಿ. ಸೊ ನನಗೆ ಅದು ಗೊನೆ ಬಂದ್ಮೇಲೆ ಗೊತ್ತಾಗೋದು ಯಾವ್ದು ಅಂತ. ಆಮೇಲೆ ಇನ್ನೊಂದು ಪಪ್ಪಾಯ ಅಂದ್ರೆ ಒನ್ಸ್ ತುಂಬಾ ಮೇಲ್ ಬೆಳೆದ್ ಬಿಟ್ರೆ ಕಿತ್ಕೊಳಕ್ಕಾಗಲ್ಲ, ಪಕ್ಷಿಗಳಿಗೆ ಬಿಟ್ಬಿಡ್ತೀವಿ. ಸೊ ಅದು ಲಾಜಿಕ್. ಈಗ ಇದೆಲ್ಲ ಒಂದ್ಸು ಅಲ್ಲೋದ್ರೆ ನಿನ್ ಕಿತ್ಕೊಳಕ್ಕಾಗಲ್ಲ ಅಂತ ಪಕ್ಷಿಗಳಿಗೆ ಬಿಟ್ಬಿಡ್ತೀವಲ್ಲ, ನಾವು ಕಿತ್ಕೊಳ್ಳಲ್ಲ. ಸೊ ಇದೆಲ್ಲ ಗೊನೆ ಬಿಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಇದು ಯಾವ್ದು ಗೊತ್ತಿಲ್ಲ, ಪಿಯರ್ಸ್ ಇರ್ಬೇಕು, ಪಿಯರ್ ಆಪಲ್ ಏನು. ಸೊ ಆ ತರ ಗಿಡ ಇದು. ಸೊ ಇಲ್ಲಿ ಇದು ಚೆನ್ನಾಗಿ ಬೀಳುತ್ತೆ ಇಲ್ಲಿ. ದಾಳಿಂಬೆ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ದಾಳಿಂಬೆ ಗಿಡ ಜಾಸ್ತಿ ಇಟ್ಟಿದೀವಿ ನಾವು. ಮತ್ತೆ ಜಬುಟಿ ಇನ್ನ ಬೇರೆ ಗಿಡಗಳು ಇರ್ಬೇಕು. ಅಲ್ಲೊಂದು ಗಿಡ ಇದೆ ನೋಡಿ. ಫಾರ್ ಎಕ್ಸಾಂಪಲ್ ಇದು ಹೆಂಗಂದ್ರೆ ಆರ್ಗನೈಸ್ಡ್ ಆಗಿ ಇರಲ್ಲ ಜಾಸ್ತಿ. ಫಾರ್ ಎಕ್ಸಾಂಪಲ್ ಈ ಗಿಡ ಇದು ಸಡನ್ ಆಗಿ ಗೊತ್ತಾಗಲ್ಲ, ತುಂಬಾ ದೊಡ್ಡದಾಗಿ ಬೆಳ್ಕೊಂಡಿದೆ. ಅದು ಹತ್ರ ಹೋದ್ ನೋಡಿದ್ರೆ ಗೊತ್ತಾಗುತ್ತೆ. ಇದು ಯಾವ್ದು ಒಂದು ಗೊತ್ತಿಲ್ಲ, ಮೋಸ್ಟ್ಲಿ ತುಂಬಾ ವೆರೈಟಿ ಅದ್ರಲ್ಲಿ ಸುಮಾರು ಫಾರಿನ್ ವೆರೈಟೀಸ್ ಇದೆ, ಇಂಡಿಯನ್ ವೆರೈಟೀಸ್ ಇದೆ, ಎಲ್ಲ ಮಿಕ್ಸ್ ಆಗಿ ಯಾವ್ದು ಅಂತ ಗೊತ್ತಾಗಲ್ಲ. ಈ ನಾರ್ಮಲ್ ಗೋಡಂಬಿ ಇದ್ರ ಅದೆಲ್ಲ ಗೊತ್ತಾಗುತ್ತೆ, ಚಕ್ಕೆ ಆಲ್ ಸ್ಪೈಸ್ ಅದೆಲ್ಲ ಗೊತ್ತಾಗುತ್ತೆ. ಇದು ಯಾವ್ದೋ ಫಾರಿನ್ ಗಿಡ ಮೋಸ್ಟ್ಲಿ ಗೊತ್ತಾಗಲ್ಲ. ಅದೇ ಮತ್ತೆ ಇದು ಯಾವ್ದು ನೋಣಿ ಆತರ ಗಿಡಗಳು ಹಾಕಿದ್ದೀನಿ. ನೋಣಿ ಗಿಡಗಳು ಇದೆ. ಸೊ ಫಾರ್ ಎಕ್ಸಾಂಪಲ್ ಇದು ಯಾವ ಗಿಡ ಅಂತ ಗೊತ್ತ, ಇದು ಚಕ್ಕೆ, ಇದು ಬೇಲೀಫ್ ಅನ್ಸುತ್ತೆ. ಇಲ್ಲ ಬೇಲೀಫ್. ಸೊ ಇದು ಗೊತ್ತಾಗುತ್ತೆ ಈ ತರ ನೋಡಿ. ಫಾರ್ ಎಕ್ಸಾಂಪಲ್ ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದು ನೆಟ್ಟು 6 ತಿಂಗಳು ಆಗಿಲ್ಲ, ಇನ್ನ ವೈರು ಬಿಚ್ಚಿಲ್ಲ. ಇದು ಎಲೆಗಳೇ ನೋಡಿ ಎಷ್ಟು ಚಂದ ಬರ್ತದೆ, ಚಿಗುರು ಚೆನ್ನಾಗಿ ಬರ್ತದೆ. ಇವು ಮಳೆಗೆ ಇನ್ನ ಚೆನ್ನಾಗಿ ಹಚ್ಕೊಂಡ್ಬಿಡುತ್ತೆ. ಫೋಟೋ ತೆಗೆದು ಕಳಿಸಿದ್ರೆ ಇದು ಆಕ್ಚುಲಿ ಇಟ್ಸ್ ಮೆಡಿಸಿನಲ್ ಪ್ಲಾಂಟ್. ಅದರಲ್ಲಿ ತುಂಬಾ ಮೆಡಿಸಿನಲ್ ಪ್ಲಾಂಟ್ಸ್ ಇದೆ. ಅದೇ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ಅಷ್ಟೇ. ಸೊ ಇವ್ರಿಗೆ ಫಾರ್ ಎಕ್ಸಾಂಪಲ್ ನಮ್ಮ ಮೂರ್ತಿ ಅಂತ ಇದಾರಲ್ಲ, ಅವ್ರಿಗೆ ಇದ್ರ ವ್ಯಾಲ್ಯೂ ಎಲ್ಲ ಗೊತ್ತಿರುತ್ತೆ. ಮೊನ್ನೆ ನನ್ಗೆ ಕೋಲ್ಡ್ ಆಗ್ಬಿಡ್ತಿತ್ತು, ಎಲ್ಲಿಂದ ನಾವು ಚಿಕ್ಕದು ಕಾಯಿ ತಗೊಂಡ್ಬಂದು ಅವರು ತೆಗೆದ್ ಬಿಟ್ಟು ಕೊಟ್ರು, ಕೋಲ್ಡ್ ಹೋಗ್ಬಿಡ್ತು ನನ್ಗೆ. ಆತರದೇ ನಮ್ಗೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಒಂದಷ್ಟು ಗಿಡಗಳು ಕಲ್ತಿದ್ದೀನಿ, ನೋಡ್ಬೇಕು ಯಾವ್ದಾದ್ರು ಒಂದು ಯೂಸ್ಫುಲ್ ಗಿಡ ಇದ್ದೇ ಇರುತ್ತೆ ಸುತ್ತ. ಲೈಕ್ ಫಾರ್ ಎಕ್ಸಾಂಪಲ್ ಇದು ಗೊತ್ತಲ್ಲ, ನೆಲೆನಲ್ಲಿ ಅಂತ, ಜಾಂಡಿಸ್ ಬಂದ್ರೆ ಕೊಡ್ತಾರೆ. ಸೊ ಇದೆಲ್ಲ ಎಷ್ಟು ಒಳ್ಳೇದಂದ್ರೆ ಜಾಂಡಿಸ್ ಬರದೇ ಇದ್ರು ತಿನ್ಬೋದು. ಇಲ್ಲಾಂದ್ರೆ ಹಿಂದೆ ಇದಿರುತ್ತೆ, ಆಕ್ಚುಲಿ ಬೀಜಗಳಿರುತ್ತೆ, ಇದು ಬೇರೆ ಇದು. ಬಟ್ ಅದೇ ನೆಲೆನಲ್ಲಿ ಅಂತ. ಸೊ ಆತರ ಸುಮಾರು ಗಿಡಗಳು ಬೆಳ್ಕೊಂಡಿರುತ್ತೆ. ಎಸ್ಪೆಷಲಿ ಕಾಡಿರೋದ್ರಿಂದ ಕಾಡು ನೆರೆಗಳು ಜಾಸ್ತಿ. ಇದು ಇಲ್ಲಿ ಒಂದು ದೇವ್ರ ಗಿಡ ಅಂತ ಬೆಳೆದಿದೆ ಮರ. ಅದ್ ಹೆಂಗಂದ್ರೆ
ಒಂದು ಅಡಿ ವಾಸ್ಕಾಲ್ ಮಾಡ್ತೀವಲ್ಲ ಮನೇಲಿ, ಆ ವಾಸ್ಕಾಲ್ ಎಲ್ಲ ಸೇರಿಸಿದ್ರೆ ತುಂಬಾ ಒಳ್ಳೇದಂತೆ ಮನೆಗೆ, ಅದಕ್ಕೆ ಅಷ್ಟು ಡಿಮ್ಯಾಂಡ್. ಮತ್ತೆ ಇನ್ನೊಂದು ಕಬ್ಬು ಗಿಡ ಅಂತ ಹೇಳ್ತಾರೆ, ಅದು ನೋಡಕ್ಕೆ ಕಬ್ಬು ತರ ಇರುತ್ತೆ, ಬಟ್ ಅದು ಗ್ರಾಸ್, ಅದು ಕಬ್ಬು ತರ ದಪ್ಪ ಬೆಳ್ಕೊಂಡಿರ್ತಾರ, ಅದನ್ನ ಕಟ್ ಮಾಡಿ ಒಂದ್ ಇಷ್ಟು ಪೀಸ್ ಮನೆ ಮುಂದೆ ನೇತಾಕಿದ್ರೆ ಬ್ಲಾಕ್ ಮ್ಯಾಜಿಕ್ ಎಲ್ಲ ಅಂಟಲ್ಲ. ಅದು ಬೆಳ್ಕೊಂಡಿದ್ದಿಲ್ಲ ಫ್ರೀ ಆಗಿ, ನಾನ್ ಬೆಳೆದಿಲ್ಲ, ಅದು 100 years ಬೆಳೆಸ್ಕೊಂಡಿದೆ. ಸೊ ಆತರ ಎಷ್ಟೊಂದು. ಆಮೇಲೆ ಬಂದ್ರಿ ಸೊಪ್ಪು ಅಂತ ಕೇಳ್ತಾರೆ, ಬಂದ್ರಿ ಗೊತ್ತು, ನನ್ಗೆ ಗೊತ್ತಿರ್ಲಿಲ್ಲ, ಇಲ್ಲಿ ಇವ್ರಿಗೆ ಗೊತ್ತಿತ್ತು. ನೀವು ಇಮಿಡಿಯೇಟ್ ಆಗಿ ಇವಾಗ ಮಳೆ ಬಂದಿದೆ, ನೀವು ಸೌದೆ ಬೇಕು, ಬಂದ್ರಿ ಗಿಡ ಕಟ್ ಮಾಡಿ ಸೌದೆ ಹಾಕಿದ್ರೆ ಹೊಂಟುತ್ತೆ. ಈ ಗಿಡ ಕಟ್ ಮಾಡಿ ಹಾಕಿದ್ರೆ ಇವಾಗ ಬಂದ್ರಿ ಗಿಡ ಅಲ್ಲಿದೆ, ಬಂದ್ರಿ ಗಿಡ ನೀವು ಕಟ್ ಮಾಡಿ ಅದ್ರ ಇಮಿಡಿಯೇಟ್ ಬರ್ನ್ ಆಗುತ್ತೆ. ಸೊ ಅಷ್ಟು ಒಳ್ಳೆ ಗಿಡ ಬಂದ್ರಿ, ನಮ್ಗೆ ಗೊತ್ತಿಲ್ಲ. ಸೊ ಲೈಕ್ ದಿಸ್ ಕಾಡಲ್ಲಿ ತಿಳ್ಕೊಬೇಕು ನಾವೇ. ಒಂದ್ಸತಿ ನಾವು ಕಲಿಬೇಕು ಮಾಡ್ಬೇಕು ಅಂತ ಕೂತ್ರೆ ನಮಗೆ ವೆರೈಟೀಸ್ ಗೊತ್ತಾಗುತ್ತೆ. ಸರ್, ಅದು ರೈನ್ ಗನ್ ಅಂತ ಹೇಳಿದ್ರಲ್ಲ, ರೈನ್ ಗನ್ ಅಂದ್ರೆ ಸೊ ನನಗೆ ಗೊತ್ತಿರೋ ತರ 4 types ಆಫ್ ಇರಿಗೇಷನ್ ಇದೆ. ಒಂದು ಬಂದು ರೈನ್ ಪೈಪ್ ಅಂತ. ರೈನ್ ಪೈಪ್ ಅಂದ್ರೆ ಈ ತರ ಪೈಪ್ ಇರುತ್ತೆ, ಇದೆಲ್ಲ ಇದು ರೈನ್ ಪೈಪ್, ಈ ತರ ಪೈಪ್ ಇರುತ್ತೆ, ಇದ್ರಲ್ಲಿ ಹೋಲ್ಸ್ ಇರುತ್ತೆ. ನೀರ್ ಬಂದಿದ ತಕ್ಷಣ ರೈನ್ ತರ ಒಂದು 4 ಅಡಿಗೆ ಹಿಂಗ ಚಿಮ್ಮುತ್ತೆ, ಅದು ರೈನ್ ಪೈಪ್ ಅಂತ. ಅದು ಇನಿಷಿಯಲಿ ಅದನ್ನೇ ಹಾಕಿದ್ದು, ಬಟ್ ಅವಾಗ ನೀರ್ ಚೆನ್ನಾಗಿತ್ತು, ನೀರ್ ಕಡಿಮೆ ಆದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಅದಾದ್ಮೇಲೆ ನಾನೇನ್ ಮಾಡಿದೆ, ಡ್ರಿಪ್ ಹಾಕಿದೆ. ಸಾರಿ, ಇದಕ್ಕೆ ಮುಂಚೆ ಸ್ಪ್ರಿಂಕ್ಲರ್ ಹಾಕಿದೆ. ಸ್ಪ್ರಿಂಕ್ಲರ್ ಇದೇ ತರ ಬರುತ್ತೆ, ಇದಕ್ಕೆ ಪೈಪ್ ಸ್ಪ್ರಿಂಕ್ಲರ್ ಬರುತ್ತೆ, ಗನ್ನು, ಅದಕ್ಕೂ ನೀರ್ ಜಾಸ್ತಿ ಬೇಕು. ಅದಾದ್ಮೇಲೆ ಫೈನಲಿ ವಾಟ್ ಹ್ಯಾಸ್ ವರ್ಕ್ಡ್ ಔಟ್ ಇಸ್ ಡ್ರಿಪ್. ಇದು ಇಟಾಲಿಯನ್ ಟೆಕ್ನಾಲಜಿ. 1 feet 1 feet ಗೆ ಈ ತರ ಇದಿರುತ್ತೆ, ಇಲ್ಲಿಂದ ನೀರ್ ಬರುತ್ತೆ, ಒಂದು 4 liters 2 liters ಆತರ. ಸೊ ದಿಸ್ ಇಸ್ ದ ಪ್ರಾಪರ್ ಥಿಂಗ್ ಫಾರ್ ಮೀ. ನನಗೆ ಇದೇ ವರ್ಕೌಟ್ ಆಗಿದ್ದು. ಇದ್ರ ಜೊತೆ ಗೊಬ್ಬರ ಹೊಡಿಯಕ್ಕೆ ಇವಾಗ ಅಲ್ಲಿಂದ ನಂದು ಹಸು ಗಂಜಲ ಇದೆಲ್ಲ, ದಟ್ ಟೈಪ್ ಬಿಟ್ಟು 4000 ಲೀಟರ್ 4 ಟ್ಯಾಂಕ್ ಇದೆ, ಕಾಣಿಸುತ್ತೆ, ಯೆಲ್ಲೋ ಕಲರ್ ಟ್ಯಾಂಕ್ ಅಲ್ಲಿ ಇದೆ. 1000 ಲೀಟರ್ ಟ್ಯಾಂಕ್ಸ್ ಇದೆ, ಅಲ್ಲಿಂದ ಅಲ್ಲಿ ಪಂಪ್ ಮಾಡ್ತೀನಿ. ಇಲ್ಲಿಂದ ರೈನ್ ಗನ್ ಮೂಲಕ ಎಲ್ಲ ಕಡೆ ನಾನು ಹಸು ಗೊಬ್ಬರ ಹೊಡಿತೀನಿ, ಹಸು ಗಂಜಲ. ಸೊ ರೈನ್ ಗನ್ ಏನಂದ್ರೆ, ಸೊ ದಪ್ಪ ಪೈಪ್ ಇರುತ್ತೆ, ಅಲ್ಲಿ ತೋರಿಸಿ ಪೈಪ್, ಬ್ಲಾಕ್ ಕಲರ್ ಪೈಪ್, ಅದು ರೈನ್ ಗನ್ ಕನೆಕ್ಟ್ ಆಗುತ್ತೆ. ರೈನ್ ಗನ್ ಇಸ್ ಲೈಕ್ ದೊಡ್ಡ ಸ್ಪ್ರಿಂಕ್ಲರ್, 50 feet ಒಂದ್ ಕಡೆ ಹೊಡಿಯುತ್ತೆ, 50 feet 100 feet ಸರೌಂಡ್ ಕವರ್ ಮಾಡುತ್ತೆ. ಅಂಡ್ ಇಟ್ ಫಿನಿಶ್ ದಟ್ 1000 liters ಇನ್ ಲೈಕ್ 20 minutes. ಸೊ ಬೇಗ ನಮ್ಗೆ ಬೀಳುತ್ತೆ. ಸೊ ಬೆಸ್ಟ್ ಏನಂದ್ರೆ ಮಳೆ ಬೀಳೋ ಟೈಮಲ್ಲಿ ಬಿಟ್ರೆ ಇನ್ನೂ ಒಳ್ಳೇದು, ಯಾಕಂದ್ರೆ ಮಳೆ ಬೀಳೋ ಟೈಮಲ್ಲಿ ಗಂಜಲ ಬಿಟ್ರೆ, ಎನಿ ಮೆಡಿಸನ್ ಆಲ್ವೇಸ್ ಮಳೆ ಟೈಮಲ್ಲಿ ಬಿಡಿ, ಅವಾಗ ಮಳೆನೂ ಗೋ ಇನ್ಸೈಡ್ ಪ್ರಾಪರ್ಲಿ. ಸೊ ಇಲ್ಲಿ ಸ್ವಲ್ಪ ಇರುವೆಗಳು ಜಾಸ್ತಿ, ಸ್ವಲ್ಪ ನೋಡ್ಕೊಂಡ್ ಬನ್ನಿ. ಸೊ ಇರುವೆ ಜಾಸ್ತಿ ಇದ್ರೆ ಇಟ್ಸ್ ಗುಡ್ ಸಾಯಿಲ್ ಅಂತ. ಯಾವಾಗ್ಲೂ ಇರುವೆ ಜಾಸ್ತಿ ಇರ್ಬೇಕು, ಗೆದ್ಲು ಜಾಸ್ತಿ ಇರ್ಬೇಕು. ಸೊ ನಮ್ದ್ರಲ್ಲಿ ಗೆದ್ಲು ಜಾಸ್ತಿ. ಸೊ ಎಲ್ಲ ಕಡೆ ನೀವು ಹೋದ್ರೆ ಇರುವೆ ಗೆದ್ಲು ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ, ಬಟ್ ನನ್ಗೆ ಇಷ್ಟ. ಯಾಕಂದ್ರೆ ಇರುವೆ ಇದ್ರೆ ನಿಮ್ಗೆ ನೆಲ ಫಲವತ್ತತೆ ಚೆನ್ನಾಗಿರುತ್ತೆ. ಸೊ ಈ ತರ ಇರ್ಲಿಲ್ಲ ಮುಂಚೆ ನೆಲ, ಸೊ ತುಂಬಾ ಇದಿತ್ತು. ಹೌದು, ನೀವು ಪೂರಾ ಆರ್ಗಾನಿಕ್ ಆಗಿ ಮಾಡ್ತಿರೋದ್ರಿಂದ, ನೀವು ಇದನ್ನು ಅಷ್ಟೇ, ಮೆನ್ಯೂರು ಅಷ್ಟೇ, ಪೂರ್ತಿ ಎಲ್ಲ ಆರ್ಗಾನಿಕ್ ಆಗಿ ಇರೋದ್ರಿಂದ ಆಟೋಮೆಟಿಕ್ ಆಗಿ ಚೆನ್ನಾಗುತ್ತೆ. ತುಂಬಾ ಚೆನ್ನಾಗಿದೆ. ಅಂಡ್ ಇಟ್ಸ್ ವೆರಿ ಒಂಥರ ಸ್ಮೆಲ್ಲು ಇರುತ್ತೆ, ಅದೆಲ್ಲರೂ ಹೇಳಕ್ಕೆ ಬರಲ್ಲ ಅದು ಇದ್ರಲ್ಲಿ ಕ್ಯಾಮ್ರಲ್ಲಿ, ಬಟ್ ಇಟ್ಸ್ ವೆರಿ ಸ್ಮೆಲ್ ಆಲ್ಸೋ. ಅಂಡ್ ಅದೇ ನನ್ಗೇನಂದ್ರೆ ಈ ತರ ಇವಾಗ ಅಗಸೆ ಇದೆ, ಇದು ಮೇ ಬಿ ಲೈಕ್ 1.5 year ಇಷ್ಟ ಬೆಳೆದು ಬಿಡುತ್ತೆ, ನಿಮ್ಗೆ ಶೇಡ್ ಕ್ರಿಯೇಟ್ ಮಾಡುತ್ತೆ. ಅಗಸೆಯಿಂದ ಏನ್ ದೊಡ್ಡದಾಗೇನು ಯೂಸ್ ಇಲ್ಲ. ಆಕ್ಚುಲಿ ಅಗಸೆ ಹೂ ಇರುತ್ತಲ್ಲ, ಬಡ್ ನಾನು ತೋರಿಸ್ತೀನಿ, ಎಲ್ಲಾದ್ರೂ ಬೆಳೆದಿದ್ರೆ ಅದು ನನಗೆ ಅಸಿಡಿಟಿ ಇದೆ, ಅದರಲ್ಲಿ ಕಟ್ ಮಾಡಿ ಬುರ್ಜಿ ತರ ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದು, ಅಸಿಡಿಟಿ ಹೋಗ್ಬಿಡುತ್ತೆ. ಬಡ್ ನ ಆ ಹೂ ಬರುತ್ತಲ್ಲ, ಕಾಯಕ್ಕೂ ಮುಂಚೆ ಹೂ ಬಿಡುತ್ತೆ ವಿ ಶೇಪ್ ಅಲ್ಲಿ, ಆ ಹೂ ತಿನ್ಬೇಕು. ಸೊ ಅದು ನನಗೆ ಫ್ರೀ ಆಗಿ ಸಿಗುತ್ತೆ. ಮತ್ತೆ ಕಾಯಿಗಳು ಒಳ್ಳೇದು, ತರಕಾರಿ ಮಾಡ್ಕೊಬಹುದು. ಎಲೆನೂ ನಾವು ಮೊಸಪ್ ಮಾಡ್ತೀವಿ, ಬಟ್ ಇದಕ್ಕೆ ತಿನ್ನಿಸ್ತೀವಿ, ಮೇಕೆಗಳಿಗೆ ತುಂಬಾ ಒಳ್ಳೇದು, ವೆರಿ ಹೆಲ್ದಿ. ಅಂದ್ರೆ ನಿಮ್ಗೆ ತೋಟದಲ್ಲಿ ಏನೇ ಬಂದ್ರು ನಿಮ್ಮ ಹತ್ರ ಪ್ರಾಣಿಗಳು ಜಾಸ್ತಿ ಇರೋದ್ರಿಂದ ಸೊ ಯಾವ್ದು ಸ್ಟಾರ್ ಫ್ರೂಟ್ ಎಲ್ಲ ಇದೆ. ಒಂದಷ್ಟು ಗಿಡಗಳು ಗೊತ್ತಾಗುತ್ತೆ, ಬಟ್ ಮ್ಯಾಕ್ಸಿಮಮ್ ಗಿಡಗಳು ನನಗೆ ಗೊತ್ತಾಗಲ್ಲ. ಸೊ ಅದರಿಂದ ನೋಡ್ತಾ ಇದ್ದೆ ಇಲ್ಲಿ ಜಂಬುಟಿ ಕಬ್ಬ ಅದೇ. ಬಟ್ ಇಫ್ ಯು ಸಿ ಮೋಸ್ಟ್ಲಿ ಪಾಮಗ್ರಾನೇಟೇ ಜಾಸ್ತಿ ಕಾಣುತ್ತೆ, ಎಲ್ಲ ಕಡೆ ಪಿಂದಿಗಳು ಬಿಟ್ಕೊಂಡಿದೆ. ಸೊ ಇಟ್ ಹಸ್ ಕಮ್ ರಿಯಲಿ ವೆಲ್. ಅದು ನೇರಳೆ ಗಿಡ, 6 months ನೇರಳೆ ಗಿಡ ಎಷ್ಟು ದೊಡ್ಡದಾಗಿದೆ ನೋಡಿ ಇಲ್ಲಿ. 6 months ಅಷ್ಟೇ ಅದು. ಸೊ ಬೇಸಿಕಲಿ ಈ ತರ ರೀಪ್ಲಾಂಟ್ ಮಾಡಿರೋದು ರೀಸೆಂಟ್ಲಿ. ಸೊ ಒನ್ಸ್ ಸಾಯಿಲ್ ಫರ್ಟಿಲಿಟಿ ಆದ್ಮೇಲೆ ನೀವು ಪ್ಲಾಂಟ್ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ತುಂಬಾ ಜನ ನಂಬಲ್ಲ, ಒಂದೊಂದ್ಸಲ 6 months ಗ್ರೋತ್ ಇರಲ್ಲ, ಇಷ್ಟೇ ಸಡನ್ ಆಗಿ 1 month ಅಲ್ಲಿ 10 feet ಆಗಿರುತ್ತೆ. ಯಾಕಂದ್ರೆ ಬ್ಯಾಂಬೂ ತರ ಫಸ್ಟ್ ಒಳಗಡೆ ಬೇರು ಬಿಟ್ಕೊಡುತ್ತೆ. ಒನ್ಸ್ ಬೇರ್ ಸೆಟ್ ಆದ್ಮೇಲೆ ಅದಕ್ಕೆ ಜಾಗ ಎಷ್ಟಾದ್ಮೇಲೆ ದೆನ್ ಇಟ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್. ಸೊ ಅಂದ್ರೆ ಸರೌಂಡಿಂಗ್ಸ್ ಅದಕ್ಕೆ ಇಷ್ಟ ಆಗ್ಬೇಕು, ಅದು ಸಾಯಿಲ್ ಅಡ್ಜಸ್ಟ್ ಆಗ್ಬೇಕು. ಬಟ್ ಒನ್ಸ್ ಅಡ್ಜಸ್ಟ್ ಆದ್ರೆ ಬ್ಯಾಂಬೂ ಇಟ್ ವಿಲ್ ಟೇಕ್ 2 years ಟು ಗ್ರೋ ಇನ್ಸೈಡ್, ವಿದಿನ್ ಲೈಕ್ 1 month ಇಟ್ ವಿಲ್ ಗ್ರೋ ಆತರ. ಸೊ ಹಂಗೆ. ಸೊ ಇದು ಮೋಸ್ಟ್ಲಿ ಇದು. ಸೊ ಇದೆಲ್ಲ ಸೆಂಟ್ರಲಿ ಸಿಸ್ಟಮ್ ಇದೆ, ಇದು ಟ್ಯಾಂಕ್ ಇದೆ, 4 ಟ್ಯಾಂಕ್. ಇಲ್ಲಿ ನನಗೆ ಕ್ಯಾಮ್ರಾ ವೈಫೈಗಳೆಲ್ಲ ಇದೆ. ಸೊ ನನ್ಗೇನಾದ್ರೆ ಥ್ರೂಔಟ್ ದ ಫೀಲ್ಡ್ ವೈಫೈ, ಯಾಕಂದ್ರೆ ಬೀಂಗ್ ಸಾಫ್ಟ್ವೇರ್ ಅಲ್ಲ, ನನಗೆ ವೈಫೈ ಕನೆಕ್ಷನ್ ಇರ್ಬೇಕು. ಎಲ್ಲ ಕಡೆ ರೌಟರ್ಸ್ ಇದೆ, ಇಲ್ಲೊಂದು ರೌಟರ್ ಇದೆ, ಅಲ್ಲೊಂದು ರೌಟರ್ ಇದೆ, ಮತ್ತೆ ಕ್ಯಾಮ್ರಾಗಳಿದೆ, ವೈಫೈ ಕ್ಯಾಮ್ರಾ, ಸಿಮ್ ಬೇಸ್ ಕ್ಯಾಮ್ರಾ ಇದೆ, ನಾರ್ಮಲ್ ವೈಫೈ ಕ್ಯಾಮ್ರಾಸ್ ಇದೆ. ಈ ಗಿಡ ಇದೆಲ್ಲ, ಇದು ಬಂದ್ಬಿಟ್ಟು ಜ್ವರಕ್ಕೆ ತುಂಬಾ ಒಳ್ಳೇದು.
ಈ ತರ ಗಿಡ. ಸೊ ಇದೆಲ್ಲ ಸಂಸ್ಕೃತದಲ್ಲಿ ಆಯುರ್ವೇದ ಗಿಡಗಳು, ಬಟ್ ನಮ್ಗೆ ಗೊತ್ತಾಗಲ್ಲ, ನಾವು ಕಳೆ ಗಿಡ ಅಂತ ಹೌದು ಕಿತ್ತಾಕ್ಬಿಡ್ತೀವಿ. ಹೌದು, ತುಂಬಾ ಒಳ್ಳೆ ಇರುತ್ತೆ. ಸೊ ಓಕೆ ಸರ್, ಏನ್ ಕ್ವಶನ್ ಅಂತಂದ್ರೆ ಎಜುಕೇಟೆಡ್ ಆಗಿ ಫಾರ್ಮಿಂಗ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ, ಅಥವಾ ಇಲ್ಲ ನಾವು ಟ್ರೆಡಿಷನಲ್ ಮೆಥಡ್ ಅಲ್ಲಿ ಮಾಡ್ತೀವಿ ಅಂದ್ರೆ ಏನೇನು ಉಪಯೋಗ ಇರುತ್ತೆ ಅಥವಾ ಲಾಸ್ ಏನಿರುತ್ತೆ? ಪ್ರಾಬ್ಲಮ್ ಏನಂದ್ರೆ ನಾವು ರೈತರೆಲ್ಲ ಫಾಲೋ ಮಾಡೋ ಟ್ರೆಡಿಷನಲ್ ಮೆಥಡ್ ಅಲ್ಲ. ಅವ್ರು ಏನಂದ್ರೆ ಇಫ್ ಯು ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಪುರಾಣಗಳಲ್ಲಿ 500,000 years ಬ್ಯಾಕ್ ಅವ್ರದ್ರಲ್ಲಿ ಫಾರ್ಮಿಂಗ್ ಹೇಳ್ಕೊಟ್ಟಿದ್ದಾರೆ ನಂಗೆ ಮಾಡ್ಬೇಕು ಅಂತ. ಯಾರು ರೈತರು ಅದ್ರ ಫಾಲೋ ಮಾಡ್ತಾ ಇಲ್ಲ. ರೈತರು ರೀಸೆಂಟ್ ಆಗಿರೋದನ್ನ ಫಾಲೋ ಮಾಡ್ತಾ ಇದಾರೆ. ಅಂದ್ರೆ ಈಗ ನನ್ನ ಪ್ರಕಾರ, ದಿಸ್ ಇಸ್ ಮೈ ಒಪಿನಿಯನ್, ಗ್ರೀನ್ ರೆವಲ್ಯೂಷನ್ ಅಂತ ಬಂತು. ಗ್ರೀನ್ ರೆವಲ್ಯೂಷನ್ ಇಸ್ ಸ್ಪಾಯಿಲ್ಡ್ ಥಿಂಗ್. ಯೂರಿಯಾ ಡಂಪ್ ಮಾಡಿ 500 years ಬ್ಯಾಕ್ ಯಾರು ಯೂರಿಯಾ ಯೂಸ್ ಮಾಡ್ತಾ ಇದ್ರು? ಸೊ ಐ ಥಿಂಕ್ ವಾಟ್ ಎವರ್ ಟ್ರೆಡಿಷನಲ್ ಫಾರ್ಮಿಂಗ್, ಇಟ್ಸ್ ನಾಟ್ ಟ್ರೆಡಿಷನಲ್, ಇಟ್ಸ್ ಮೋರ್ ಮಾಡರ್ನ್. ವಾಟ್ ಐ ಆಮ್ ಡೂಯಿಂಗ್ ಇಸ್ ಟ್ರೆಡಿಷನಲ್. ಸೊ ಉಲ್ಟಾ. ಸೊ ಬೀಯಿಂಗ್ ಎನ್ ಎಜುಕೇಟೆಡ್ ಪರ್ಸನ್, ಐ ನೋ ವಾಟ್ ಪೀಪಲ್ ಆರ್ ಡೂಯಿಂಗ್ ರಾಂಗ್. ಯೂರಿಯಾ ಹಾಕೋ ತಪ್ಪು ಅಂತ ನನಗೆ ಗೊತ್ತು. ಗವರ್ಮೆಂಟ್ ಇಸ್ ಪ್ರಮೋಟಿಂಗ್, ಐ ಡೋಂಟ್ ನೋ ವೈ ದೇ ಆರ್ ಪ್ರಮೋಟಿಂಗ್, ಬಟ್ ನನ್ನ ಪ್ರಕಾರ ನ್ಯಾಚುರಲ್ ಫಾರ್ಮಿಂಗ್, ಒಂದು ಗಂಜಲ ಇಟ್ಕೊಂಡು ಗೊಬ್ಬರ ಹಾಕೊಂಡು, ತಿಪ್ಪೆ ಗೊಬ್ಬರ, ಮೇಕೆ ಗೊಬ್ಬರ ಹಾಕೊಂಡು ಬೆಳೆಸೋದು, ದಟ್ಸ್ ಬೆಸ್ಟ್. ಯಾಕಂದ್ರೆ ಯು ಆರ್ ನಾಟ್ ಹರ್ಟಿಂಗ್ ದಿಸ್ ಒನ್. ಈಗ ಹೇಳ್ತಾರೆ ಯೂರಿಯಾ, ನಾನೇ ತೋರಿಸ್ತೀನಿ, ಒಂದು ಎಳೆಹುಳು ತೆಗೆದ್ಬಿಟ್ಟು ಯೂರಿಯಾ ಒಂದು ಡ್ರಾಪ್ ಹಾಕಿ ಚಟ್ಪಡಿಸ್ಬಿಡುತ್ತದೆ, ಇಟ್ ವಿಲ್ ಡೈ. ಸೊ ನೀವು ಅದ್ರ ಮೇಲೆ ಯೂರಿಯಾ ಹಾಕ್ತಾ ಇದ್ರೆ ಇಟ್ಸ್ ಕಿಲ್ಲಿಂಗ್, ಇಟ್ಸ್ ಲೈಕ್ ಮರ್ಡರ್. ಸೊ ಅದಕ್ಕೆ ಐ ಡೋಂಟ್ ಬಿಲೀವ್ ಇನ್ ಯೂರಿಯಾ, DAP. DAP ಬೇಕಂದ್ರೆ ಇದಿದೆ, ಬಾಳೆ ಗೊನೆ ಇದೆ, ಕಟ್ ಮಾಡಿ ಹಾಕಿದ್ರೆ ಅದೇ ಪೊಟ್ಯಾಷಿಯಂ. Okay. So why should I buy potassium and give it? So I am following is traditional. What farmers are doing is modern. ಹೌದು, ಆಕ್ಚುಲಿ ಕ್ಲಾರಿಟಿ ಇದು. ಏನಕ್ಕಂದ್ರೆ ಎಷ್ಟೊಂದ್ ಜನಕ್ಕೆ ಗೊತ್ತಿರಲ್ಲ. ಸೊ ಯಾರೋ ಹೇಳ್ತಿದ್ರೆ, ಯಾರೋ ಮಾಡ್ತಾರೆ, ನಾವು ಮಾಡೋಣ. ಎಷ್ಟೋ ಜನ ತಮಿಳಲ್ಲಿ ಅಗಸ್ತ್ಯ ಮುನಿ ಅಂತಿದ್ದಾರೆ. ಅವ್ರು ಆವಾಗಲೇ ತಮಿಳಲ್ಲಿ ಸುಮಾರು ಜನ ಫಾರ್ಮರ್ಸ್ ಇದ್ದಾರೆ. ದೇ ಫಾಲೋ ಟ್ರೆಡಿಷನಲ್. ತಮಿಳ್ನಾಡಲ್ಲಿ, ಕರ್ನಾಟಕದಲ್ಲಿ ಇದ್ದಾರೆ. ಸೊ ಆದ್ರೆ ಅವರು ಹಳೆ ಪುರಾಣಗಳು ಬರ್ದಿದೆ, ಹೆಂಗ್ ಮಾಡ್ಬೇಕು, ಹೆಂಗೆ ಬದುಗಳು ನೆಡಬೇಕು, ಅದನ್ನ. ಬಟ್ ಯಾರು ಅದನ್ನ ಫಾಲೋ ಮಾಡ್ತಾ ಇಲ್ಲ. ಐ ಆಮ್ ಟ್ರೈಂಗ್ ಟು ರಿಸರ್ಚ್. ನಾನು ಅದನ್ನ ರಿಸರ್ಚ್ ಮಾಡ್ಬಿಟ್ಟು ಏನ್ ಬೆಳೆ ಬೆಳಿಬೇಕು. ಫಸ್ಟ್ ನೈಟ್ರೋಜನ್ ಫಿಕ್ಸೇಷನ್ ಇಸ್ ಮೆನ್ಷನ್ ಇನ್ ಅವರ್ ಪುರಾಣಸ್ ಲಾಂಗ್ ಟೈಮ್ ಬ್ಯಾಕ್. ಸೊ ಅದೆಲ್ಲ ಈಗ ಜನ ಹೊಸದು ಅಂತ ತಿಳ್ಕೊಂಡು, ಇಟ್ಸ್ ನಾಟ್ ನ್ಯೂ. ಈಗ ತೊಗರಿ ಬೆಳೆ, ಅವರೆಕಾಳು, ಮತ್ತೆ ಇನ್ನೊಂದು ಯಾವ್ದು ಎನಿ ಕಾಳುಗಳು, ಇಟ್ಸ್ ನೈಟ್ರೋಜನ್ ಫಿಕ್ಸೇಷನ್. ಫಸ್ಟ್ ಅವಾಗ ಏನ್ ಮಾಡ್ತಾ ಇದ್ರು, ಫಸ್ಟ್ ಕಾಳುಗಳನ್ನ ಹಾಕ್ತಾರೆ, ಆಮೇಲೆ ರೋಟೋವೇಟರ್ ಹೊಡೆದ್ಬಿಟ್ಟು ದೆನ್ ಟೊಮೆಟೊ ಏನಾದ್ರು ಹಾಕ್ತಾರೆ. ಸೊ ಇಟ್ಸ್ ದಟ್ಸ್ ಸೈನ್ಸ್. ನಾವು ಅಷ್ಟೇ, ನಾವೆಲ್ಲ ಹೊಲದಲ್ಲಿ ಹೆಂಗ್ ಮಾಡ್ತೀವಿ ಅಂದ್ರೆ ಒಂದ್ಸತಿ ಹುಳಿಕಾಳು, ನೆಕ್ಸ್ಟ್ ರಾಗಿ ಹಾಕ್ತೀವಿ, ಮತ್ತೆ ಹುಳಿಕಾಳು, ಆತರ ಯಾವ್ದನ್ನು ಶೇಂಗಾ ಹಾಕ್ತಾರೆ. ಹೌದು, ಅವಾಗ ಅದು ಆಮೇಲೆ ಹುರುಳಿಕಾಳು ಡಸ್ ನೈಟ್ರೋಜನ್ ಫಿಕ್ಸೇಷನ್. ಇನ್ಫ್ಯಾಕ್ಟ್ ಅಗಸೆ ಮರ ಡಸ್ ನೈಟ್ರೋಜನ್ ಫಿಕ್ಸೇಷನ್. ಜಾಸ್ತಿ ಜನರಿಗೆ ಗೊತ್ತಿಲ್ಲ. ಬಟ್ ಏನಂದ್ರೆ ಅಗಸೆ ಮರ ಪ್ರಾಬ್ಲಮ್ ಅಂದ್ರೆ ಮಳೆ ಬಂದ್ರೆ ಬಿದ್ದೋಗುತ್ತೆ, ಇದೆಲ್ಲ ಉಳಿಯಲ್ಲ. ಸ್ಪ್ಯಾನ್ ಇಸ್ ಓನ್ಲಿ 5-6 years ಅಷ್ಟೇ. ಸೊ ಸ್ವಲ್ಪ ಜನ ಏನ್ ಮಾಡಿದ್ರು, ಪೆಪ್ಪರ್ ಹತ್ತಿಸ್ಬಿಡಿ ಅಂತ. ಇಟ್ಸ್ ನಾಟ್ ವರ್ತ್ ಇಟ್, ಬಿಕಾಸ್ ಇದು ನಿಲ್ಲಲ್ಲ, ಇದು ಗಿಡ. ಹೌದು, ತುಂಬಾ ಬೇಗ ಬಿದ್ದೋಗುತ್ತೆ. ಮತ್ತೆ ಇದು ಅಷ್ಟೇ, ನುಗ್ಗೆ ಮರನೂ ಅಷ್ಟೇ, ತುಂಬಾ ಬೇಗ. ನುಗ್ಗೆ ನಾವು ಬೆಳೆಗ್ ಬಿಡಲ್ಲ, ಕೊಚ್ಚಾಕ್ತಾ ಇರ್ತೀವಿ. ಸೊ ಇದನ್ನಂದ್ರೆ ನಾವು ಕೊಚ್ಚಾಕಲ್ಲ, ಅದಕ್ಕೆ ಬಿದ್ದೋಗುತ್ತೆ. ಮೋಸ್ಟ್ ಪ್ರಾಬ್ಲಿ ಮಳೆಗೆ ಇದು ಗಿಡ ಬಿದ್ದೋಗುತ್ತೆ. ಅಂದ್ರೆ ನಾನ್ ಕೇಳಿರೋದು ಹೆಂಗೆ ಅಂದ್ರೆ, ನುಗ್ಗೆ ಮರ ಕಮರ್ಷಿಯಲ್ ಕ್ರಾಪ್, ಅಂದ್ರೆ ವೆರಿ ಈಸಿಲಿ ಟು ಗ್ರೋ. ಆಕ್ಚುಲಿ ನುಗ್ಗೆ ಮರ ಏನಕ್ಕೆ ಅಂದ್ರೆ ಅಷ್ಟೊಂದೆಲ್ಲ ಗೊಬ್ಬರ ಹಾಕ್ಬೇಕು, ತುಂಬಾ ಜಾಸ್ತಿ ಗೊಬ್ಬರ ಹಾಕ್ಬೇಕು, ಔಷಧಿ ಹೊಡಿಬೇಕು ಅನ್ನೋದೆಲ್ಲ ಇಲ್ಲ. ನುಗ್ಗೆ ಮರ ತುಂಬಾ ಕಡೆ ಬೆಳೆಯಲ್ಲ. ಏನ್ ಮಾಡ್ತಾರೆ ಜನ, ಟ್ರೆಡಿಷನಲ್ ವೇ ಬೆಳೆಸ್ತಾರೆ. ನುಗ್ಗೆ ಮರಕ್ಕೆ ಜಾಸ್ತಿ ನೀರ್ ಆಗ್ಬಾರ್ದು. ಜನ ಏನ್ ಮಾಡ್ತಾರೆ, ಟೊಮ್ಯಾಟೊ ಬೆಳೆಸೋ ತರ ಬರೀ ನೀರ್ ಹಾಕ್ಬಿಟ್ಟು ಡ್ರಿಪ್ ಹಾಕ್ಬಿಟ್ಟು, ನುಗ್ಗೆ ಮರಕ್ಕೆ ನೀರ್ ಹಾಕ್ಲೇಬಾರ್ದು, ಮಳೆ ನೀರಲ್ಲೇ ಬೆಳೆಯುತ್ತೆ. ಸೊ ನಾನು ನುಗ್ಗೆ ಮರ ಒಂದು ಫ್ಲಾಪ್ ಆಗಿಲ್ಲ ನನ್ಗೆ. ಇಲ್ಲಿ ಊರಲ್ಲಿ ತುಂಬಾ ಜನ ನುಗ್ಗೆ ಮರ ಬೆಳೆಸಿ ನಾನು ನೋಡ್ಕೊಂಡು ಎಲ್ಲ ನರ್ಸರಿಯಿಂದ ನಾರ್ಗಳು ತಗೊಂಡು ನೋಡಿದ್ರು, ಬಂದಿಲ್ಲ. ಏನಂದ್ರೆ ಕಾಡಲ್ಲಿ ಬೆಳೆ ತರ ಬೆಳೆಸ್ಬೇಕು ನುಗ್ಗೆ ಮರನ, ಫಾರ್ಮಿಂಗ್ ತರ ಬೆಳೆಸಕ್ಕಾಗಲ್ಲ. ಆಮೇಲೆ ಇನ್ನೊಂದೇನ್ ಹೇಳ್ತಾರೆ, ಇವಾಗ ಕಮರ್ಷಿಯಲ್ ಅಂತ ಹೇಳ್ತಾರಲ್ಲ, ನನ್ನ ಪ್ರಕಾರ ಅಗಸೆ ಕಮರ್ಷಿಯಲ್. ನನಗೆ ಅಸಿಡಿಟಿ ಇತ್ತು ಎಷ್ಟೋ ವರ್ಷದಿಂದ, 15 years ಇಂದ ಐ ಸಫರ್ಡ್. ನಾನು ಅಗಸೆ ಹೂ ತಿಂದ್ಮೇಲೆ ಅಸಿಡಿಟಿ ವೆಂಟ್ ಅವೇ. ಸೊ ನನಗೆ ಆ 15 years ಮೆಡಿಸನ್ ನನಗೆ ದುಡ್ಡು ಉಡಿಸಿ, ಥಿಂಕಿಂಗ್ ಆಫ್ ಕಮರ್ಷಿಯಲ್ ವ್ಯಾಲ್ಯೂ, ನನಗೆ ಪರ್ಸನಲಿ ದಿಸ್ ಇಸ್ ಕಮರ್ಷಿಯಲ್. ಐ ಆಮ್ ನಾಟ್ ಮೇಕಿಂಗ್ ಆಕ್ಚುಯಲ್ ಮನಿ ಔಟ್ ಆಫ್ ಇಟ್. ನನಗೆ ಹೆಲ್ತ್ಗೆ ಒಳ್ಳೇದಾಯ್ತು. ಹೆಲ್ತ್ಗಿಂತ ಬೇಕಾ? ಎಕ್ಸಾಕ್ಟ್ಲಿ. ಒಂದು ಮಾತಿದೆ, until 35-40 years, everybody wants to look good on camera, Instagram. After 40 years, everybody wants to look good on ECG, X-ray. So ಅದು ಕಾನ್ಸೆಪ್ಟ್. ವಯಸ್ಸಾದ್ಮೇಲೆ ಕ್ಯಾಮ್ರಾ ಚೆನ್ನಾಗಿ ಕಾಣಿಸ್ಬಾರ್ದು, ECG ಚೆನ್ನಾಗಿ ಕಾಣಿಸ್ತು. ನೈಸ್ ಪಾಯಿಂಟ್. ಎಷ್ಟು ವರ್ಷ ಇದು ಹಳೆ ಮರ, ನೋಡಕ್ಕೆ ಸೈಜ್ ಇದೆ, ಬಟ್ ನೆಲ್ಲಿಕಾಯಿ ಯಾವಾಗ್ಲೂ ಬಿಡ್ತಾ ಇರುತ್ತೆ. ಇವಾಗಿಲ್ಲ ಸೀಸನ್, ಬಟ್ ನೆಲ್ಲಿಕಾಯಿ ಮರ. ಸೊ ಇದು ಈ ಗಿಡ ಹೇಳಿದ್ನಲ್ಲ, ಇದು ದೇವ್ರ ಗಿಡ ಅಂತ, ಇದು ತುಂಬಾ ರೇರು. ಸೊ ಇದು ನನ್ಗೆ ಏನಕ್ಕೆ ಹೆಸರು ಗೊತ್ತಿಲ್ಲ, ಹಳ್ಳಿಯವ್ರು ಏನೋ ಹೆಸರಿಟ್ಟು ಕರೀತಾರೆ. ಬಟ್ ಏನಂದ್ರೆ ಇದು ಒಂದು ಬಾರ್ಕ್ 1 ಅಡಿ ಇಲ್ಲ 6 inch ಪೀಸು ವಾಸ್ಕಲಲ್ಲಿ ಹಾಕಿದ್ರೆ ಆ ಮನೆ ಇರೋ ಗಂಟ ಮನೆಗೆ ಒಳ್ಳೇದಾಗುತ್ತೆ. ಇದು ವೆರಿ ರೇರ್ ಗಿಡ. ಈ ತರ 2 ಗಿಡ ಇದೆ ನಮ್ಮ ಹತ್ರ. ಇದು ಜನ ಲಿಟ್ರಲಿ ಥೌಸಂಡ್ಸ್ ಆಫ್ ರುಪೀಸ್ ಬಂದು ಕೇಳಿದ್ದಾರೆ, ಕೊಡಲ್ಲ ಇದು. ಸೊ ಯಾಕಂದ್ರೆ ಇದ್ರಲ್ಲಿ ಬೆಳೆದಿದೆ, ತುಂಬಾ ವ್ಯಾಲ್ಯೂಬಲ್. ಐ ಡೋಂಟ್ ನೋ ಹೌ ಇಟ್ ಗ್ರೂ, ಬಟ್ ಇಟ್ ಬೆಳೆದಿದೆ, ತುಂಬಾ ಒಳ್ಳೇದು ಅಂತ ಬಿಟ್ಬಿಟ್ಟು. ಬಟ್ ಅವಾಗ ಚಿಕ್ಕ ಪೀಸ್ ಕೊಡ್ತೀವಿ ಯಾರಿಗಾದ್ರೂ, ಮೇಲಿಂದ ಒಂದು ತುಂಡು ಅದು ಕೊಡ್ತೀವಿ. ವಾಸ್ಕಲ್ಲಿ ಇಟ್ಕೊಳ್ತಾರೆ, ಅವ್ರು ವಾಸ್ಕಲ್ಲಿ ಇಟ್ಕೊಳ್ತಾರೆ. ದಿಸ್ ಶುಡ್ ಬಿ ಜೆನ್ಯೂನ್. ಸುಮ್ಮನೆ ಕಮರ್ಷಿಯಲ್ಗೆಲ್ಲ ಕೊಡಲ್ಲ ನಾವು. ಸೊ ಆತರ
ಸೊ ಆಮೇಲೆ ಇಲ್ಲಿ ಬನ್ನಿ, ಎಕ್ಕದ ಗಿಡ ಎಲ್ಲ ಗೊತ್ತಲ್ಲ, ಎಕ್ಕದ ಗಿಡ ಸುಮಾರು ಬೆಳ್ಕೊಂಡಿದೆ ಇಲ್ಲಿ. ಓಕೆ. ಎಕ್ಕದ ಗಿಡ ತುಂಬಾ ಒಳ್ಳೇದು. ಇದು ಐ ಥಿಂಕ್ ಎವ್ರಿಬಡಿ ನೋಸ್ ದ ವ್ಯಾಲ್ಯೂ ಆಫ್ ಎಕ್ಕದ ಗಿಡ. ಹೌದು ಹೌದು. ಯಾಕೆ ನಿಮ್ಗೆ ಕಾಲ್ ನೋವು ಏನಾದ್ರು ಇದ್ರೆ ಮುಳ್ಳು ಚುಚ್ಕೊಂಡಿದ್ರೆ ಬೆಸ್ಟ್. ಮುಳ್ಳು ಚುಚ್ಕೊಂಡಿದ್ರೆ ಆ ಮುಳ್ಳು ಮೇಲೆ ಹಾಲು ಹಾಕಿದ್ರೆ ಒಂದ್ 5 ನಿಮಿಷ ಆದ್ರೆ ಮುಳ್ಳು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ಇದು ಆಮೇಲೆ ದೇವಸ್ಥಾನ ಬೇರೆ ಮಾಡಿದೀರಾ? ನಾವು ಆಂಜನೇಯನ್ ಭಕ್ತರು. ಓಕೆ. ನಮ್ಗೊಂದು ಆಂಜನೇಯ ಅಂದ್ರೆ ದೇವಸ್ಥಾನ ಅಂದ್ರೆ ಸ್ಥಾಪನೆ ಏನ್ ಮಾಡಿಲ್ಲ, ಜಸ್ಟ್ ಒಂದು ಫೋಟೋ ಇದೆ. ಸೊ ಇಲ್ಲಿ ನಿಮ್ಮ ಸಮಾಧಾನಕ್ಕೆ ನಮ್ಮ ಸಮಾಧಾನಕ್ಕೋಸ್ಕರ ನಾವಿಲ್ಲಿ ಬಂದ್ರೆ ನಾವಿಲ್ಲಿ ಕೂತಿರ್ತೀವಿ. ತುಂಬಾ ತಂಪಿದೆ ಸರ್ ಇಲ್ಲಿ. ಇದು ಹೊಂಗೆ ಮರ ಇದೆ ಅಲ್ಲ, ಇಲ್ಲಿ ಮೇಲೆ ನಿಮ್ಗೆ ಟ್ರೀ ಹೌಸ್ ಮಾಡ್ಬೇಕು ಅಂತ ಇಷ್ಟ. ಹೊಂಗೆ ಮರ, ಇದು ದೊಡ್ಡ ಹೊಂಗೆ ಮರ ಮೇಲೆ ಮಾಡ್ಬೇಕು ಅಂತ. ಆಮೇಲೆ ಅಲ್ಲಿ ನೀರ್ ಇಡ್ತೀವಿ. ಇಲ್ಲಿ ಚಿರತೆ ಕಟ್ಟ ಇದೆ, ಬಟ್ ಆದ್ರೂ ಆ ಚಿರತೆ ಬಂದು ನೀರ್ ಕುಡಿಲಿ ಅಂತ, ಪಕ್ಷಿಗಳಿಗೆಲ್ಲ ನೀರ್ ಕುಡಿಲಿ ಅಂತ ನೀರ್ ಇಟ್ಟಿರ್ತೀವಿ ಅಲ್ಲಿ. ಸೊ ಯಾವಾಗ್ಲೂ 24 hours ನೀರ್ ಇರುತ್ತೆ. ಬರುತ್ತೆ ಚಿರತೆ ಬರುತ್ತೆ, ಕುಡಿಯುತ್ತೆ, ಅದ್ರ ಪಾಟಿಗೆ ಹೋಗುತ್ತೆ. ಆಕ್ಚುಲಿ ಬಂದ್ರೆ ಅಂತಂದ್ರೆ ನಾನು ಯೂಶಲಿ ಹರ್ಡ್ ಮಾಡಿದ್ದೇನು ಅಂತಂದ್ರೆ ಬೇರೆ ಮರದಲ್ಲಿ ಬಂದ್ರೆ ಅಂತ ಬೀಳುತ್ತೆ. ಬಂದ್ರಿ ಬೇರೆ, ಬಂದ್ರಿ ಸೊಪ್ಪು ತೋರಿಸ್ತೀನಿ. ಅದು ಬಂದ್ರಿ ಸೊಪ್ಪು ಆತರ, ಬಟ್ ಸಿಮಿಲರ್ ಇದೆ ಇದು. ಹೌದು, ಬಂದ್ರಿ ತರನೇ ಇರುತ್ತೆ, ತಿಕ್ಕಿರುತ್ತೆ, ತುಂಬಾ ಗಟ್ಟಿ ಇರುತ್ತೆ. ಅದು ಹೊಡಿಯಕ್ ತುಂಬಾ ಕಷ್ಟ, ಮಚ್ಚೆ ಬೇಕು ಅದಕ್ಕೆ. ಇದು ಬೇರೆ ಬಂದ್ರಿ ಗಿಡ ಎಲ್ಲ ನಾವು ಹಾಕಿದೀವಿ. ಆಮೇಲೆ ಅಲ್ಲಲ್ಲಿ ಸ್ಯಾಂಡಲ್ವುಡ್ ಅದೇ ಬೆಳ್ಕೊಂಡ್ರು, ಚಿಕ್ಕ ಚಿಕ್ಕ ಮರಗಳು ಅದೆಲ್ಲ ಬೆಳ್ಕೊಂಡಿದೆ. ಸೊ ಇಲ್ಲಿ ಇದು ಮಿಕ್ಕ ತೋಟ ಎಲ್ಲ ಇದೇ ತರ ಬಂಡೆ ಇತ್ತು, ಎಲ್ಲ ಬಂಡೆ ಎಲ್ಲ ಲೆವೆಲ್ ಮಾಡಿ ನನ್ಗೆ ಅಲ್ಲಿ ಒಂದು ಹೌಸ್ ಕಟ್ಸೋಣ ಅಂತ. ಅದ್ರ ಮೇಲೆ ಬಂಡೆ ಇದೆಲ್ಲ, ಅದ್ರ ಮೇಲೆ ಒಂದು ಅಂದ್ರೆ ಜಸ್ಟ್ ಒಂದು ರೂಮ್ ಆಗ್ಲಿ ಬೇಕು ಅಂತ. ವ್ಯೂ ಚೆನ್ನಾಗಿರುತ್ತೆ, ಹಿಂದೆ ನೋಡಿದ್ರಲ್ಲ ಇದು ಬೆಟ್ಟದ್ದು. ಸೊ ಇದು ಬಂದು ಅಂತರ್ಗಂಗೆ ಬೆಟ್ಟ ಅಟ್ಯಾಚ್ಡ್. ಸೊ ಇದು ಬೌಂಡ್ರಿ. ಸೊ ಇವಾಗ ನಾವು ನಿಂತಿದ್ದೇವಲ್ಲ, ಇದು ಕಾಡು ಬೌಂಡ್ರಿ. ಇದು ನಾವು ಕ್ರಾಸ್ ಮಾಡಂಗಿಲ್ಲ. ಟೆಕ್ನಿಕಲಿ ಹಸುಗಳೆಲ್ಲ ಹೋಗ್ಬಾರ್ದು, ಹಸುಗಳೆಲ್ಲ ಹೋಗ್ಬೋದು. ನಾವು ಆಕ್ಯುಪೈ ಮಾಡ್ಕೊಳಂಗಿಲ್ಲ, ಎನ್ಕ್ರೋಚಿಂಗ್. ಬಟ್ ವಿ ಕ್ಯಾನ್ ಗೋ ವಾಕ್ ಮಾಡಿದೀವಿ, ಬಟ್ ಇದೆಲ್ಲ ಆಕ್ಯುಪೈ ಮಾಡಂಗಿಲ್ಲ. ಬಟ್ ವಿ ಕ್ಯಾನ್ ಇದೆಲ್ಲ ಕಿತ್ಕೊಳ್ತೀವಿ ಗಿಡಗಳು. ಬಟ್ ಇಟ್ಸ್ ಆಲ್ ಫಾರೆಸ್ಟ್, ಪ್ರಾಣಿಗಳಿದೆ. ಆಮೇಲೆ ಚೆನ್ನಾಗಿ ಟ್ರೆಕಿಂಗ್ ಪಾಯಿಂಟ್ ಎಲ್ಲ ಯಾರಿಗಾದ್ರು ಬಂದ್ರೆ. ಅಂದ್ರೆ ಇಟ್ಸ್ ನೆಕ್ಸ್ಟ್ ಫಾರೆಸ್ಟ್ ಇರೋದ್ರಿಂದ ತುಂಬಾ ಅಡ್ವಾಂಟೇಜಸ್ ಇದೆ ನಮ್ಗೆ. ಯಾರು ನೇಬರ್ ಕಾಟ ಇಲ್ಲ, ನಮ್ 3 ಸೈಡ್ ನೇಬರ್ ಇಲ್ಲ ನಮ್ಗೆ. ಹೌದು, ಅಂದ್ರೆ ದಾರಿಗಳ ಕಾಟ ಅದು ಇದು ಯಾವುದು ಇರಲ್ಲ. ಹೌದು ಹೌದು, ದಾರಿಗಳ ಕಾಟ ಇಲ್ಲ, ನೇಬರ್ ಕಾಟ ಇಲ್ಲ. ಗಸಗಸೆ ಮರ ವೆರಿ ಇಂಪಾರ್ಟೆಂಟ್. ಅನ್ಫಾರ್ಚುನೇಟ್ಲಿ ಒಂದು ಗಸಗಸೆ ಮರ ಬಿದ್ದೋಯ್ತು ಅಲ್ಲಿ ಇನಿಷಿಯಲಿ, ಬಟ್ ಒಂದಿದೆ ತುಂಬಾ ಇಂಪಾರ್ಟೆಂಟ್ ಮರ, ಒಳ್ಳೆ ಚೆನ್ನಾಗಿ ಬೆಳೀತಿದ್ದು. ಹೂಗಳಿಗೆ, ದೇವ್ರಿಗೆ ಹೂಗಳಿಗೆ ಕನಕಾಂಬರ ಅದೆಲ್ಲ ಹಾಕಿದೀವಿ. ಹೊಂಗೆ ಮರ ಇದು ಡಬ್ಬ ಇದಲ್ವಾ, ಜೇನು. ಜೇನ್ ಹೌದು, ಜೇನ್ ಇತರ ಒಂದು 25 ಬಾಕ್ಸಸ್ ಇದೆ ಈಗ. ಜೇನ್ ಇದೆ, ಒಂದು 20 ಬಾಕ್ಸ್ ಹಾಕೋಣ ಅಂತ ಇನ್ನ ಎಕ್ಸ್ಟ್ರಾ. ಸೊ ಜೇನ್ ಅಲ್ಲಿ ನಿಮ್ಗೆ ಎಲ್ಲರೂ ಹೇಳ್ತಾರೆ 8 months to 1 year ಬೇಕು ಫಸಲ್ ಬರಕ್ಕೆ. ನನಗೆ 6 months ಅಲ್ಲಿ ಫಿಲ್ ಆಗ್ಬಿಡುತ್ತೆ. ಯಾಕಂದ್ರೆ ನನ್ಗೆ ಇಷ್ಟು ಪಕ್ಷಿ ಇದು ಇದಿದೆ, ಪ್ಲಾಂಟ್ಸ್ ಇದೆ, ಫಾರೆಸ್ಟ್ ಇದೆ, ಬೇಗ ತುಂಬಿಸ್ಬಿಡ್ತಾನೆ ಜೇನು. ಸೊ ನೋಡಬಹುದಾ ಒಂದ್ಸಲ? ತೆಗಿಬಹುದು, ಬಟ್ ಈಗ ಸ್ವಲ್ಪ ಹಗಲೊತ್ತು ಸ್ವಲ್ಪ ರಿಸ್ಕ್. ಅದಕ್ಕೆ ಕೇಳಿದ್ದು ತೆಗಿಬಹುದಾ ಅಂತ. ಅದೆಲ್ಲ ಒಳಗಡೆ ಹೋಗುತ್ತೆ, ಸ್ವಲ್ಪ ರಿಸ್ಕ್ ಆದ್ರೆ ಬೇಡ, ಸುಮ್ನೆ ಆಮೇಲೆ ಅವಕ್ಕೂ ಡಿಸ್ಟರ್ಬ್ ಆಗುತ್ತೆ, ಬೇಡ. ಸೊ ಇದೆಲ್ಲ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಈ ಗಿಡ ಇದೆ, ಅದೇ ಚಿಕ್ಕ ಚಿಕ್ಕ ಕಾಯಿಗಳಿದೆ. ಆಕ್ಚುಲಿ ಇಟ್ ಮೈಟ್ ಬಿ ಸಮ್ ಆಯುರ್ವೇದಿಕ್ ಥಿಂಗ್, ನಮಗೆ ಗೊತ್ತಿಲ್ಲ ಅಷ್ಟೇ. ಕಾಡಲ್ಲಿ ಇರೋಷ್ಟು ಮೆಡಿಸಿನ್ಸ್ ನಮ್ಮ ಮೆಡಿಕಲ್ ಸ್ಟೋರ್ ಇಲ್ಲ, ಬಟ್ ನಮಗೆ ಅದು ಗೊತ್ತಿಲ್ಲ ಅಷ್ಟೇ. ನೋಡಿ ಹೊಂಗೆ ಎಷ್ಟು ತಂಪು ಅಂದ್ರೆ ಕೂತ್ರೇನೆ ತಂಪು. ಹೊಂಗೆ ಕೆಳಗಡೆ ನಿಂತಿರೋದಕ್ಕೇನೆ ತಂಪಾಗ್ತಿದೆ. ನಾ ಎಲ್ಲ ಹೊಂಗೆ ಮರ ಇದೆ, ಅಲ್ಲಿ ಕೆಳಗಡೆ ಒಂದು ಸ್ಟೂಲ್ ಹಾಕಿರ್ತೀನಿ ನಾನು. ಸೊ ದಟ್ ವೇ ಐ ಥಿಂಕ್ ಹೊಂಗೆ ಮರ ಇಸ್ ವೆರಿ ಯೂಸ್ಫುಲ್. ಇದೆಲ್ಲ ಖಾಲಿ ಬಿಟ್ಕೊಂಡಿದ್ದೀನಿ, ಇದೆಲ್ಲ ಮೇವ್ಗಳು ಬೆಳಿತೀವಿ ನಾವು. ಬಟ್ ನೆಕ್ಸ್ಟ್ ಪ್ಲಾನ್ಸ್ ಇದೆ, ತುಂಬಾ ಪ್ಲಾನ್ಸ್ ಇದೆ, ಎಕ್ಸ್ಪ್ಯಾಂಡ್ ಮಾಡಿದೆ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ವಾಟ್ ಎವರ್ ಐ ಫೀಲ್ ಐ ಡೂ ಇಟ್. ಸೊ ಥಾಟ್ ಯಾವ್ದು ಬರುತ್ತೆ ನೋಡ್ಬೇಕು. ಅಂದ್ರೆ ಅಡ್ವಾಂಟೇಜ್ ಏನಾಗುತ್ತೆ ಗೊತ್ತಾ ಸರ್, ಅಂದ್ರೆ ಎಜುಕೇಟೆಡ್ ಮತ್ತೆ ಟೆಕ್ನಿಕಲಿ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮಾಡೋರಿಗೆ ಏನಾಗುತ್ತೆ ಅಂದ್ರೆ, ಒಂದು ಪ್ಲಾನ್ ಬಂದಿದ ತಕ್ಷಣ ಸೊ ಈ ತರ ಮಾಡಬಹುದು, ಏನಾದ್ರು ಜಾಗ ಸಿಗ್ಲಿ ಜಾಗ ಅನ್ನೋದೇ ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಮಶ್ರೂಮ್ ಮಾಡೋಣ ಅಂತ, ಮಿಲ್ಕಿ ಮಶ್ರೂಮ್ ಬರುತ್ತೆ. ಅದು ನಾಟ್ ದ ಅದರ್ ಮಶ್ರೂಮ್, ಮಿಲ್ಕಿ ಮಶ್ರೂಮ್ ಅಂತ, ಅದು ತುಂಬಾ ಇಷ್ಟ ನನಗೆ. ಅದು ಮಾಡೋಣ ಅಂತ ಸ್ಮಾಲ್ ಸ್ಕೇಲ್ ಅಲ್ಲಿ, ಇವಾಗ ಕಂಟೈನರ್ಸ್ ಇದೆ ಅಲ್ಲಿ ನನ್ನ ಹತ್ರ, ಆ ಕಂಟೈನರ್ ಮಾಡೋಣ ಅಂತ. ಸ್ಯಾಫ್ರನ್ ಆಸೆ ಇತ್ತು, ಬಟ್ ಸ್ಯಾಫ್ರನ್ ಅಂಡ್ ಆಲ್ ಇಸ್ ಹೈಪ್ಡ್ ಅಪ್, ಅದೆಲ್ಲ ಹೈಪ್ಡ್ ಅಪ್. ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಇಟ್. ಅದಾದ್ಮೇಲೆ ಸಿಲ್ಕ್ ವರ್ಮ್ ಮಾಡೋಣ ಅಂತ, ಇಲ್ಲಿ ಸಿಲ್ಕ್ ವರ್ಮ್ ಮಾಡ್ತಾರೆ, ತುಂಬಾ ಜಾಸ್ತಿ ಇದೆ. ಅದೊಂದು ಟ್ರೈ ಮಾಡೋಣ ಅಂತ. ಇಟ್ಸ್ ನಾಟ್ ಅಗೇನ್ ದುಡ್ಡು ಮಾಡ್ಬೇಕು ಅಂತಿಲ್ಲ, ನಾನು ಕಲಿಬೇಕು ಅಂತ. ಸೊ ಕಾನ್ಸೆಪ್ಟ್ ಏನಂದ್ರೆ ಕಲಿಬೇಕು ಅಂತ ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅಂತ ಮಾಡಿದ್ರೆ ಬರಲ್ಲ. ಸೊ ಕಲಿಬೇಕು ಅಂತ ಮಾಡ್ಬೇಕು. ದ ನೆಕ್ಸ್ಟ್ ಬಿಗ್ ಥಿಂಗ್ ದಟ್ ಐ ಆಮ್ ಪ್ಲಾನಿಂಗ್ ಇಸ್ ರೈಡಿಂಗ್ ಸ್ಕೂಲ್ ಮಾಡಕ್ಕೆ ಇಷ್ಟ, ಕುದುರೆಗಳಿಗೆ, ಮಕ್ಕಳಿಗೆ ಕುದುರೆ ಓಡಿಸೋದು. ಇಟ್ಸ್ ಅ ಗುಡ್ ಎಕ್ಸರ್ಸೈಸ್ ಆಲ್ಸೋ. ಸೊ ದೀಸ್ ಆರ್ ಆಲ್ ಪ್ಲಾನ್ಸ್ ಇದೆ ಮುಂದಕ್ಕೆ ಫ್ಯೂಚರ್ ಅಲ್ಲಿ. ಆಮೇಲೆ ತೆಂಗಿನ ಮರಗಳು ಒಂದಷ್ಟು ಉಣ್ಬೇಕು ಇದೆ. ಆಲ್ರೆಡಿ ಒಂದು 80 ತೆಂಗಿನ ಮರಗಳಿದೆ, ಇನ್ನ ಜಾಸ್ತಿ ಉಣ್ಣೋಣ ಅಂತ. ಸೊ ಐಲ್ ಕೀಪ್ ರೀಪ್ಲಾಂಟಿಂಗ್. ಒಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು, ಕಲಿತಾ ಇರಬೇಕು.
ಇಂಪ್ಲಿಮೆಂಟ್ ಮಾಡ್ತಾ ಇರಬೇಕು. ಫೇಲಿಯರ್ಸ್ ವಿ ಶುಡ್ ನಾಟ್ ಬಿ ಅಫ್ರೇಡ್. ಫೇಲಿಯರ್ಸ್ ಆಗ್ತಾ ಇರುತ್ತೆ. ಫೇಲ್ಯೂರ್ಸ್ ನಾವೇನಾದ್ರೂ ಅಫ್ರೇಡ್ ಆಯ್ತು ಅಂದ್ರೆ ನಾವ್ ಇಷ್ಟೆಲ್ಲ ಮಾಡಕ್ ಆಗದೇ ಇಲ್ಲ, ಚಾನ್ಸೇ ಇಲ್ಲ. ಬಟ್ ಮೇನ್ ಥಿಂಗ್ ಇಸ್ ಮೂರ್ತಿ ಅಂತಿದ್ದಾರೆ ನಮ್ ಲೇಬರ್, ನನ್ನ ತೋಟ ನೋಡ್ಕೊಳ್ಳೋರು ಅವರೇ. ಲೇಬರ್ ಅಂತ ಕರೆಯಲ್ಲ ಅವ್ರಿಗೆ. ನಾನು ಈಗಲೂ ನೀವು ನೋಡಿದಿರ ಹೋಗಿ ಬನ್ನಿ ಅಂತ ರೆಸ್ಪೆಕ್ಟ್ ಕೊಡೋದು. ಸೊ ಅವ್ರಿಗೆ ತುಂಬಾ ಇಷ್ಟ ಅನ್ಕೊಂಡ್ರೆ. ಸೊ ನಾವೇನಂದ್ರೆ ಅವ್ರ ಮೇಲೆ ರಿಲೈ ಮಾಡಿರ್ತೀವಿ. ಸೊ ಅವ್ರಿಗೆ ಏನಂದ್ರೆ ಒಂದ್ ಚಿಕ್ಕ ಕೋಳಿಗೆ ಮೈಗೆ ಹುಷಾರಿಲ್ಲ ಅಂದ್ರೇನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಒಂದ್ ಚಿಕ್ಕ ಕೋಳಿ ಮರೆ ಸತ್ತೋದ್ರು ಒಂದು ಹೊತ್ತು ಊಟ ಮಾಡಲ್ಲ ಅವರು. ದೇ ಆರ್ ದಟ್ ಅಟ್ಯಾಚ್ಡ್. ಸೊ ಆತರ ನಮ್ಗೆ ಒಬ್ಬ ಕ್ಲೋಸ್ ಟು ದ ಗ್ರೌಂಡ್ ಪರ್ಸನ್ ನಮ್ ಜೊತೆಲಿ ಇರ್ಬೇಕು. ಬರೀ ನಾವು ಒಬ್ಬರೇ ಮಾಡಕ್ಕೆ. ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಏನಕ್ಕಂದ್ರೆ ನೀವು ಅಷ್ಟು ದಿನ ಎಲ್ಲ ಬೆಂಗಳೂರಲ್ಲಿ ಇರ್ತೀರಾ, ನೀವು ವೀಕೆಂಡ್ಸ್ ಅಷ್ಟೇ ಬರೋದು ಅಂತ ಅಂದಾಗ ಹೌ ಕ್ಯಾನ್ ಯು ಟ್ರಸ್ಟ್ ದೆಮ್? ಸೊ ನನಗೆ ಸುಮಾರು ಲಾಸಸ್ ಆಗಿದೆ. ಈಗ ಅವರು ಸ್ವಲ್ಪ ನೆಗ್ಲಿಜೆನ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಒನ್ ಆಫ್ ಮೈ ಹಾರ್ಸ್ ಬೇಬಿ ಡೈಡ್. ನೆಗ್ಲಿಜೆನ್ಸ್ ಇಂದ ಹೋಗಿದ್ದು. ಬಟ್ ವಿ ಕಾಂಟ್ ರಿಯಾಕ್ಟ್. ಯಾಕಂದ್ರೆ ಸಿ ದೇರ್ ಹ್ಯೂಮನ್ಸ್ ಡೂ ಮಿಸ್ಟೇಕ್. ನಾವು ಆಫೀಸಲ್ಲಿ ನಾನು IT ಅಲ್ಲಿರೋ ಎಷ್ಟೊಂದು ಬಗ್ಸ್ ಬರುತ್ತೆ, ಸೊ ಮಿಸ್ಟೇಕ್ಸ್ ಮಾಡ್ತೀವಿ. ಹಾಗಂತ ಎಲ್ಲಾರು ಬೈಕೊಂಡು ತಿರ್ಬೇಕಾಗಲ್ಲ. ದಟ್ಸ್ ಫೈನ್. ಐ ಥಿಂಕ್ ವಿ ಹ್ಯಾವ್ ಟು ಶೋ ದ ಮೆಚುರಿಟಿ. ನನ್ನ ಪ್ರಕಾರ ಇಟ್ಸ್ ದೇ ಹ್ಯಾವ್ ಟು ಲರ್ನ್ ಫ್ರಮ್ ಇಟ್. ಅವ್ರು ದೇ ಹ್ಯಾವ್ ಟು ರಿಪೆಂಟ್ ಅಬೌಟ್ ಇಟ್. ದೇ ಹ್ಯಾವ್ ಟು ಲರ್ನ್ ಫ್ರಮ್ ಇಟ್. ಸೊ ಮಿಸ್ಟೇಕ್ಸ್ ಆಗುತ್ತೆ, ಯು ಶುಡ್ ಬಿ ಓಪನ್. ತುಂಬಾ ಜನ ಏನ್ ಮಾಡ್ತಾರೆ, ತುಂಬಾ ಕಮರ್ಷಿಯಲ್ ಆಗಿ ಇಷ್ಟು ಲಾಸ್ ಆದ್ರೂ ಒಂದು ಲಾಸ್ ಆಗ್ಬಿಡ್ತು. ಲಾಸ್ ಆದ್ರೆ ಇವೆಂಚುಲಿ it'll average out. ಸೊ ತುಂಬಾ ರಿಯಾಕ್ಟ್ ಮಾಡಬಾರ್ದು. ಸ್ವಲ್ಪ ನೋಡಿ. ಲೇಬರ್ ಮ್ಯಾನೇಜ್ಮೆಂಟ್ ಇಸ್ ದ ಕೀ. ಹೌದು ಹೌದು. ಅಂದ್ರೆ ನಾವ್ ಎಷ್ಟು ಚೆನ್ನಾಗಿ ನೋಡ್ಕೊಂತೀವೋ ಅಷ್ಟು ಚೆನ್ನಾಗಿ ಹೋಗ್ತಾ ಟ್ರೀಟ್ ದೆಮ್ ಲೈಕ್ ಪೀಪಲ್, ನಾಟ್ ಲೈಕ್ ಅವರಿಂದ ದುಡ್ಡು ಬರುತ್ತೆ. ಎಕ್ಸಾಕ್ಟ್ಲಿ ಲೇಬರ್ಸ್ ತರ ಟ್ರೀಟ್ ಮಾಡ್ಬಿಟ್ರೆ ಅವರು ನಮ್ಮನ್ನ ಹಂಗೆ ಟ್ರೀಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಊಟನೇ ಕೇಳಲ್ಲ. ಇವಾಗ ನಾನು ಬಂದಿದ ತಕ್ಷಣ ಅವ್ರು ಅಡುಗೆ ಮಾಡಿ ಇಟ್ಟಿರ್ತಾರೆ. ನಾನು ಯಾವತ್ತೂ ಒಂದಿನನೂ ಅವ್ರಿಗೆ ಊಟ ಮಾಡಿ ಅಂತ ಕೇಳಿಲ್ಲ, ಅಡುಗೆ ಮಾಡಿ ಅಂತ. ಅವ್ರು ಮಾಡಿ ಇಟ್ಟಿರ್ತಾರೆ, ಸರ್ ಬಂದ್ರು ಅಂತ. ಅಂದ್ರೆ ಹೌದು. ಇವಾಗ ನಿಮ್ ಪ್ಲಾನ್ ಏನಿದೆ, ಯಾವ್ದು ಹಾಲ್ ಕರ್ಕೋಬಾರ್ದು, ಅದೇ ಕುಡಿಬೇಕು ಅನ್ನೋದಿದೆ. ನೀವೇನಾದ್ರೂ ಲೇಬರ್ಸ್ ತರ ಟ್ರೀಟ್ ಮಾಡಿದ್ರೆ ನೀವು ಹೋದಾಗ ಅವ್ರು ಹಾಲ್ ಕೊಡ್ಕೊಂತಾರೆ, ಮಾಡ್ತಾರೆ. ಸುಮಾರು ಜನ ಏನ್ ಹೇಳ್ತಾರೆ, ಹಸುಗಳು ಇಟ್ಕೊಂಡಿರ್ತಾರೆ. ಅವರು ಹೇಳ್ತಾರೆ ನಾವು ಹಸುಗಳಿಂದ ಹಾಲ್ ಮಾಡಿಲ್ಲ ಅಂತ. ಬಟ್ ಅವ್ರು ಏನ್ ಮಾಡ್ತಾರೆ, ಲೇಬರ್ ಬಿಟ್ಬಿಡ್ತಾರೆ. ನೀವು ಹಾಲ್ ಕರ್ಕೊಂಡು ನೀವು ಅದರಿಂದ ದುಡ್ಡು ಮಾಡ್ಕೊಡಿ, ನಾನು ದುಡ್ಡು ಕೊಡಲ್ಲ ಅಂತ. ಅವ್ರು ಏನ್ ಮಾಡ್ತಾರೆ, ಹಾಲ್ ಫುಲ್ ಹಿಂಡ್ಬಿಟ್ಟು ಕರುಗಳು ಬಿಡಲ್ಲ. ಸೊ ಇಟ್ಸ್ ಸ್ಟಿಲ್ ಎ ಕ್ರೈಮ್ ಓನ್ಲಿ. ಕ್ಯಾಶ್ ಕೊಡೋ ಬದಲು ಇಂಡೈರೆಕ್ಟ್ ಆಗಿ ಈ ತರ ಕ್ಯಾಶ್ ಕೊಡೋದು ಕ್ರೈಮ್. ಬಟ್ ನನ್ನ ಪ್ರಕಾರ ವಿ ಶುಡ್ ಟೇಕ್ ಕೇರ್. ಇವಾಗ ಹಬ್ಬ ಆದ್ರೆ ಅವ್ರಿಗೆ ಬಟ್ಟೆಗಳಾಗ್ಲಿ, ಮಕ್ಕಳಿಗೆ ಏನಾದ್ರು ಸ್ಕಿಲ್ಸ್ ಹೇಳ್ಕೊಡೋದು. ಈಗ ಊರಲ್ಲಿರೋ ಮಕ್ಕಳಿಗೆಲ್ಲ ನಾನು ವೆಲ್ಡಿಂಗ್ ಹೇಳ್ಕೊಡ್ತೀನಿ. ಅವ್ರಿಗೆ ಐ ಟೀಚ್ ದೆಮ್. ಇವಾಗ ಬೈಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ದೇ ಹ್ಯಾವ್ ಟು ಟೀಚ್ ಸಮ್ ಸ್ಕಿಲ್. ಎಲ್ಲರೂ ಇಲ್ಲೇ ಇರ್ತಾರೆ. ಸೊ ದೇ ವಿಲ್ ಆಲ್ಸೋ ಟ್ರೈ ಟು ಲರ್ನ್. ಸೊ ಅದು ಮಾಡಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಡೂ 360 ಡಿಗ್ರಿ ಅಲಾಂಗ್ ವಿತ್ ಫಾರ್ಮಿಂಗ್. ಹೌದು ಹೌದು. ಅಂದ್ರೆ ಟೋಟಲಿ ಈಕ್ವಲ್ ಆಗಿ ನೋಡ್ಕೊಂಡು ನನಗೇನಂದ್ರೆ ವಾಟ್ ಐ ಹ್ಯಾವ್ ಥಾಟ್ ದೆಮ್, ಐ ಹ್ಯಾವ್ ಲರ್ನ್ಡ್ 100% ಮೋರ್ ಫ್ರಮ್ ವಿಲೇಜರ್ಸ್. ವಿಲೇಜರ್ಸ್ ಸುಮ್ಮನೆ ಮಾತಾಡಲ್ಲ, ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ. ಅವ್ರು ಏನು ಹೇಳಿದ್ರು, ಇವಾಗ ರೋಹಿಣಿ ಮಳೆ ಅಂತ ಹೇಳ್ತಾರೆ, ಅತ್ತೆ ಮಳೆ ಅಂತ ಹೇಳ್ತಾರೆ. ಸೊ ಏನೇನೋ ಮಳೆ ಇದೆ. ಇವಾಗ ಅತ್ತೆ ಮಳೆ ನೆಕ್ಸ್ಟ್ ಬರುತ್ತಂತೆ. ಅವ್ರಿಗೆ ಗೊತ್ತಿರುತ್ತೆ ಯಾವ ಮಳೆ ಯಾವಾಗ ಬರುತ್ತೆ, ಯಾವ ಗಿಡ ಯಾವಾಗ ಆಗ್ಬೇಕು ಎಲ್ಲ ಗೊತ್ತಿರುತ್ತೆ. ಸೊ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದೆಮ್. ಹೌದು ಹೌದು. ಸರ್, ಇಷ್ಟೊತ್ತು ಫಾರ್ಮ್ ತೋರಿಸಿದ್ರಿ, ನಿಮ್ಮ ಪ್ರಾಣಿಗಳನ್ನೆಲ್ಲ ತೋರಿಸಿದ್ರಿ, ಹಕ್ಕಿಗಳೆಲ್ಲ ತೋರಿಸಿದ್ರಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ, ಇನ್ನ ಏನಾದ್ರು ಪ್ಲಾಂಟ್ಸ್ಗಳನ್ನ ಹಾಕ್ಬೇಕು ಅಂತ ಅನ್ಕೊಂಡಿದ್ರೆ? ಓಕೆ. ಸೊ ಒಂದಷ್ಟು ಪ್ಲಾಂಟ್ಸ್ ರೀಪ್ಲಾಂಟ್ ಮಾಡಬೇಕು. ಸುಮಾರಷ್ಟು ಡ್ಯಾಮೇಜ್ ಆಗಿದೆ ಅಲ್ಲ, ಟ್ರೈ ಟು ರೀಪ್ಲಾಂಟ್. ಸೊ ಪ್ಲಾಂಟ್ಸ್ ಅಲ್ಲಿ ಇವಾಗ ಐ ಆಮ್ ನಾಟ್ ಗೋಯಿಂಗ್ ಟು ಟ್ರೈ ದ ಎಕ್ಸಾಟಿಕ್ ಪ್ಲಾಂಟ್ಸ್. ಸೊ ಇರೋ ಪ್ಲಾಂಟ್ಸ್ ಅಲ್ಲೇ ಸ್ವಲ್ಪ ಇಂಡಿಯನ್ ವೆರೈಟೀಸ್ ಜಾಸ್ತಿ ಬೆಳೆಸೋಣ ಅಂತ, ಸ್ವಲ್ಪ ಮೆಡಿಸಿನಲ್ ಪ್ಲಾಂಟ್ಸ್ ಬೆಳೆಸೋಣ ಅಂತ. ಅಶ್ವಗಂಧ, ನೋಣಿ ಆ ಥರದ್ದು. ಸೊ ದ್ಯಾಟ್ ಐ ಹ್ಯಾವ್ ಸ್ಟಾರ್ಟೆಡ್. ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಮೇಲೆ ತೆಂಗಿನ ಮರಗಳು ಸ್ವಲ್ಪ ಬೆಳೆಸೋಣ ಅಂತ. ಸೊ ತೆಂಗಿನ ಮರಗಳಲ್ಲಿ ಟಿಪ್ ಟೂರ್ತಾಲು ಡಿಫ್ರೆಂಟ್ ವೆರೈಟೀಸ್ ಬೆಳೆಸೋಣ ಅಂತ. ಬಟ್ ಇಟ್ಸ್ ಗೋಯಿಂಗ್ ಟು ಟೇಕ್ ಟೈಮ್. ಇವಾಗ ನಾನು ಬೆಳೆಸೋದು ಯಾವುದು ನಾನು ಯೂಸ್ ಮಾಡಲ್ಲ. ಮರಗಳೆಲ್ಲ ನನ್ನ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಬರೋದು. ಬಟ್ ಅವ್ರಿಗೆ ಬಿಟ್ಟು ಹೋಗ್ಬೇಕು ಅಂತ ನಂತು. ಆಮೇಲೆ ಇನ್ನೊಂದೇನಂದ್ರೆ ಮಶ್ರೂಮ್, ಮಿಲ್ಕಿ ಮಶ್ರೂಮ್ ಬರುತ್ತೆ. ದ್ಯಾಟ್ ಐ ವಾಂಟೆಡ್ ಟು ಟ್ರೈ ಔಟ್. ಬಟ್ ಏನಂದ್ರೆ ನಾನು ಏನೇ ಮಾಡಿದ್ರು ನಮ್ಮ ಲೇಬರ್ ಹ್ಯಾಸ್ ಟು ಬಿ ಎಜುಕೇಟೆಡ್. ಅವ್ರನ್ನ ನಾನು ಫಸ್ಟ್ ಎಜುಕೇಟ್ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ಜೀವಾಮೃತ ಮಾಡ್ತಾ ಇದ್ದೆ, ಡ್ರಮ್ಗಳಲ್ಲಿ ಮಾಡ್ತಾ ಇದ್ದೆ. ಅದು ಡೈಲಿ ತಿರುಗಿಸ್ಬೇಕು, ಕ್ಲಾಕ್ ವೈಸ್ 5 ಟೈಮ್ಸ್ ಆಂಟಿ ಕ್ಲಾಕ್ ವೈಸ್. ಅವ್ರು ತಿರುಗಿಸ್ತಾ ಇರಲಿಲ್ಲ, ಅದು ವರ್ಕೌಟ್ ಆಗ್ತಾ ಇರಲಿಲ್ಲ. ನಾವು ಐ ಟ್ರೈಡ್ ಎನರ್ಬಿಕ್. ಇವಾಗ ತಿರುಗಿಸೋದು ಬೇಕಾಗಿಲ್ಲ. ದಿನಕ್ಕೆ ಒಂದು ಡ್ರಮ್ಮಲ್ಲಿ ಆಗ್ಬಿಟ್ರೆ, ಒಂದು 10 kg ಗಂಜಲ, 10 ಲೀಟರ್ ಗಂಜಲ, 10 kg ಇದೆಲ್ಲ ಆಗ್ಬಿಟ್ರೆ ಅದು ಎನರ್ಬಿಕ್ ವೇಲ್ ಫಾರ್ಮ್ ಆಗುತ್ತೆ. ಸೊ ನಾವು ಆ ಥರ ನಾನು ಹ್ಯಾವ್ ಟು ಡೂ ಅ ಟ್ರೇಡ್ ಆಫ್. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಲೇಬರ್ ಡೈಲಿ ಮಾಡ್ತಾರೆ. ಮತ್ತೆ ಎಲ್ಲದನ್ನು ಅವ್ರ ಹತ್ರನೇ ಮಾಡ್ಸೋಕ್ಕೂ ಆಗಲ್ಲ, ಕೇಳಕ್ಕಾಗಲ್ಲ. ಮಿಲ್ಕಿ ಮಶ್ರೂಮ್ ನೀವು ಯೂಟ್ಯೂಬ್ ಅಲ್ಲಿ ಆಗಲಿ ತಮಿಳ್ನಾಡು ಕಡೆ ಎಲ್ಲ ಮಾಡೋದು, ಅವ್ರದ್ದು ಲೇಬರ್ ಇಂಟೆನ್ಸಿವ್ ಪ್ರಾಸೆಸ್. ಸೊ ಐ ಆಮ್ ಟ್ರೈಂಗ್ ಟು ಫೈಂಡ್ ಔಟ್ ಮ್ಯಾಕ್ಸಿಮಮ್ ಆಟೋಮೇಷನ್ ಮಾಡಿ ಹೆಂಗದ್ ಮಾಡ್ಬೋದು ಅಂತ. ಸೊ ಎನಿಥಿಂಗ್ ಮಾಡಿದ್ರು ಮ್ಯಾಕ್ಸಿಮಮ್ ಅದು ಆಟೋಮೆಟಿಕ್ ಆಗಿ ಅದೇ ಆಗಬೇಕು, ಲೇಬರ್ ಇಂಟರ್ವೆನ್ಷನ್ ಕಡಿಮೆ ಇರಬೇಕು. ಸೊ ದೋಸ್ ಆರ್ ದ ಥಿಂಗ್ಸ್. ಆ್ಯಂಡ್ ಫೈನಲಿ ಸಿಲ್ಕ್ ವರ್ಮ್ ಆಲ್ಸೋ ಐ ವಾಂಟ್ ಟು ಟ್ರೈ. ಇಲ್ಲಿ ಊರಲ್ಲಿ ತುಂಬಾ ಮಾಡ್ತಾರೆ ಸಿಲ್ಕ್ ವರ್ಮ್. ಸೊ ದಟ್ಸ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟ್ರೈ. ಅಂದ್ರೆ ನೀವು ಸಿಲ್ಕ್ ವರ್ಮ್ ಮಾಡ್ಬೇಕಂದ್ರೆ ಅದಕ್ಕೆ ಅಂತಾನೆ ಒಂದು ಮನೆ ಮಾಡಬೇಕು, ಅದೆಲ್ಲ ಇದೆ. ಅದು ಬಟ್ ಅದು ಬೇರೆ ಜಮೀನಲ್ಲಿ ಮಾಡ್ತೀನಿ. ಲಾಸ್ಟ್ ಥಿಂಗ್ ಇಸ್ ರೈಡಿಂಗ್ ಸ್ಕೂಲ್. ನನಗೆ ರೈಡಿಂಗ್ ಸ್ಕೂಲ್ ತುಂಬಾ ಇಷ್ಟ. ಆಕ್ಚುಲಿ ದ ರೀಸನ್ ವೈ ಐ ಬಾಟ್ ಹಾರ್ಸಸ್ ಇಸ್ ದುಡ್ಡಂತಲ್ಲ, ಮಕ್ಕಳಿಗೆ ರೈಡಿಂಗ್ ಕಲಿಬೇಕು. ಪೀಪಲ್ ಶುಡ್ ಬಿ ಕ್ಲೋಸ್ ಟು ಹಾರ್ಸಸ್. ಹಾರ್ಸಸ್ ಆರ್ ವಂಡರ್ಫುಲ್ ಬೀಯಿಂಗ್ಸ್. ಮಕ್ಕಳು ಶುಡ್ ಬಿ ಕ್ಲೋಸ್ ಟು ಹಾರ್ಸಸ್. ಸೊ ಅದೊಂದು ಆಸೆ. ಇಫ್ ಯು ಗೋ ಟು ಎಂಬಸಿ ರೈಡಿಂಗ್ ಸ್ಕೂಲ್ ಎಲ್ಲ ನಿಮಗೆ ಅವರ್ಗೆ 2000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಅದು ಬದಲು ಬಂದು ಫ್ರೀಯಾಗಿ ಮಾಡಲಿ.
ಓಕೆ, ನೀವು ಏನೇ ಕ್ಲಾಸಸ್ ಮಾಡಿದ್ರು, ಏನೇ ಟ್ರೈನಿಂಗ್ ತರ ಮಾಡಿದ್ರು ಎಲ್ಲ ಫ್ರೀ ಆಗಿ ಮಾಡ್ತೀರಾ? ಮೋಸ್ಟ್ಲಿ ನಂಗೇನಂದ್ರೆ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಸ್ಕೂಲ್ ಹುಡುಗರು ಬರ್ತಾರೆ, ಹೌದು, ಅವ್ರು ಯಾವಾಗ ಬಂದ್ರು ಅವ್ರನ್ನ ಬಿಡ್ತೀನಿ, ಬಟ್ ಬೇರೆಯವ್ರನ್ನ ಸೇರಿಸಲ್ಲ ಈ ಫಾರ್ಮಲ್ಲಿ. ಬೇರೆ ಹುಡುಗರು, ಕಾಲೇಜ್ ಹುಡುಗರು ಅವರೆಲ್ಲ ಬಂದ್ರೆ ಅವರೆಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ಶೋಕಿ ಮಾಡ್ತಕ್ಕೆ ಬರ್ತಾರೆ ಅವರೆಲ್ಲ. ಬಟ್ ಏನಂದ್ರೆ ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರು ಲರ್ನಿಂಗ್ಗೋಸ್ಕರ, ನಾಲೆಜ್ಗೋಸ್ಕರ ಸೇರಿಸ್ತೀನಿ. ಬಟ್ ನನಗೇನಂದ್ರೆ ಫ್ರೀ ಕೊಡೋದಕ್ಕಿಂತ ದೇ ಹ್ಯಾವ್ ಟು ಲರ್ನ್ ಸಮಥಿಂಗ್ ಔಟ್ ಆಫ್ ಇಟ್. ಅವ್ರಿಗೆ ಕ್ಯೂರಿಯಾಸಿಟಿ ಇರಬೇಕು. ದೆನ್ ಅಂದ್ರೆ ಇನ್ನೊಂದು ಏನಾಗುತ್ತೆ, ಫ್ರೀಯಾಗಿ ಕೊಟ್ರೆ ಅಂತಂದ್ರೆ ಫ್ರೀಯಾಗಿ ಸಿಗ್ತಿದೆಲ್ಲ, ಇವತ್ತಲ್ಲ ನಾಳೆ ಹೋಗೋಣ ಅನ್ನಂಗೆ ಆಗುತ್ತೆ. ವೆನ್ ಯು ಪೇ ಯು ನೋ ದ ವ್ಯಾಲ್ಯೂ ಅನ್ನೋ ತರ ಇರುತ್ತೆ. ಅದು ಒಂದು ಮಿನಿಮಮ್ ಅಮೌಂಟ್ ಅಂತ ಇಡ್ತೀವಿ, ಸೊ ದಟ್ ದೇ ಆಲ್ಸೋ ಫೀಲ್ ದಟ್ ಇವಾಗ ಜಿಮ್ಗೆ ಹೋಗೋದು, ಜಿಮ್ಗೆ ಪೇ ಮಾಡದೆ ಹೋದ್ರೆ ಮೋಟಿವೇಶನ್ ಬರಲ್ಲ. ಪೇ ಮಾಡೋದು ದುಡ್ಡು ಕೊಟ್ಟಿದ್ದೀನಿ ಅಂತ ಆದ್ರೂ ಹೋಗ್ತಾರೆ ಜನ. ಹೌದು ಹೌದು. ಓಕೆ ಸರ್, ನೀವು ಈ ತರ ಡಿಸೈಡ್ ಮಾಡಿದಾಗ, ಅಂದ್ರೆ ನಾನು ಕೃಷಿನೂ ಮಾಡ್ತೀನಿ ಮತ್ತೆ ನನ್ನ ಜಾಬ್ನು ಮೇಂಟೈನ್ ಮಾಡ್ತೀನಿ ಅಂದಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಹೇಗಿತ್ತು? ಸೊ ಫ್ಯಾಮಿಲಿ ಅವರು ಹನುಮಂತ್ ನಗರ್ ನಮ್ಮ ವೈಫ್, ಸೊ ಅವರೆಲ್ಲ ಸಿಟಿ ಕೋರ್ ಅವರು. ನಾವು ಸ್ವಲ್ಪ ಔಟ್ಸೈಡ್ ಬ್ಯಾಂಗ್ಳೂರು, ಇಂದಿರಾನಗರ್ ಎಲ್ಲ ಅವಾಗ. ಬಟ್ ಬಸವನಗುಡಿ, ಗಾಂಧಿ ಬಜಾರ್ ಇಸ್ ಕೋರ್. ಸೊ ಅವ್ರಿಗೆ ಏನೂ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಅವರು ಸ್ವಲ್ಪ ತಾತಾಜಿ ಎಲ್ಲ ಸಾಕಿದ್ರಂತೆ, ಬಟ್ ಅವ್ರಿಗೆ ಐಡಿಯಾ ಇಲ್ಲ. ಬಟ್ ಎವ್ರಿಥಿಂಗ್ ದೇ ವರ್ ಅಫ್ರೇಡ್ ಇನಿಷಿಯಲಿ. ನೀನು ಲಾಸ್ ಮಾಡ್ಕೊಂಡ್ಬಿಡ್ತೀಯಾ, ಯು ಡೋಂಟ್ ನೋ ವಾಟ್ ಯು ಡೂಯಿಂಗ್. ನನ್ನ ಕಾನ್ಸೆಪ್ಟ್ ಅಂದ್ರೆ ಲಾಸ್ ಮಾಡಕ್ಕೆ ಐ ಆಮ್ ರೆಡಿ, ಯು ಹ್ಯಾವ್ ಟು ಲೂಸ್ ಸಮಥಿಂಗ್ ಟು ಗೇನ್ ಸಮಥಿಂಗ್. ಸೊ ಬಟ್ ಏನಂದ್ರೆ ಅವರು ದೇ ಆರ್ ಕ್ಯೂರಿಯಸ್, ತುಂಬಾ ಅಷ್ಟು ಐಡಿಯಾ ಇಲ್ಲ ಅವ್ರ ಬಗ್ಗೆ, ಬಟ್ ದೇ ಆರ್ ಕ್ಯೂರಿಯಸ್. ನಾನು ಹೇಳೋದೇನಂದ್ರೆ because they are taking care of their home, I am able to spend time here. Exactly. So that's I will give probably 100% credit to them only. ನಾನು ಏನೇ ಮಾಡಿದ್ರು ಅವ್ರು ಅಲ್ಲಿ ನೋಡ್ಕೊಳ್ಳೋದು ನನಗೆ ಫ್ರೀಡಮ್ ಇಲ್ಲಿದೆ. ಹೌದು ಹೌದು. ನೀವು ಎಲ್ಲದನ್ನು ಇಲ್ಲ ನೀವು ಇರಬೇಕು ಅಂತಂದ್ರೆ ನಿಮಗೆ ಕಷ್ಟ ಆಗ್ತಿತ್ತು, ಮಾಡಕ್ ಆಗ್ತಿರ್ಲಿಲ್ಲ. ಓಕೆ ಸರ್, ಇನ್ ಕೇಸ್ ಏನಾದ್ರೂ ನೆಕ್ಸ್ಟ್ ಇವಾಗ ಬರ್ತಿರೋ, ಏನಕ್ಕಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ ನಮ್ಮ ಜಾಬ್ ಸೆಕ್ಟರ್ಸ್ ಗಳು ಹೆಂಗ್ ವರ್ಕ್ ಆಗ್ತಿದೆ, ಏನಿದೆ ನಮ್ಮ ಸಿಚುಯೇಷನ್ ಅಂತ ಗೊತ್ತಿದೆ. ಇನ್ ಕೇಸ್ ಯಾರಾದ್ರೂ ನಾನು ಕೃಷಿ ಮಾಡ್ತೀನಿ, ನಾನು ಅಗ್ರಿಕಲ್ಚರ್ ಮಾಡ್ತೀನಿ ಅಂದ್ರೆ ನೀವೇನ್ ಟಿಪ್ಸ್ ಕೊಡ್ತೀರಾ? ಸೊ ಫಸ್ಟ್ ಇಸ್ ಡೋಂಟ್, ಎಲ್ಲರಿಗೂ ಹೇಳ್ತೀವಿ ಇನ್ಫ್ಯಾಕ್ಟ್ ನೀವು ಇರೋವಾಗಲೇ ಒಂದಷ್ಟು ಜನ ಬಂದಿದ್ದಾರೆ, ದೇ ಆರ್ ಕ್ಯೂರಿಯಸ್ ಟು ನೋ ಅಬೌಟ್ ದ ಫಾರ್ಮ್. ನಾನು ಹೇಳ್ತೀನಿ ಜಾಸ್ತಿ ಲ್ಯಾಂಡ್ ತಗೊಂಡೋಗಿ ಹೋಗ್ಬಿಡಿ. ಸ್ವಲ್ಪ ಜನ ಏನಂದ್ರೆ ನನಗೆ 10 ಎಕರೆ ಇರಬೇಕು, 20 ಎಕರೆ ಇರಬೇಕು, ಜಸ್ಟ್ ಬಿಕಾಸ್ ಯು ಹ್ಯಾವ್ ಮನಿ, ಇಟ್ ವಿಲ್ ಬಿ ಓವರ್ವೆಲ್ಮಿಂಗ್. ಮಾಡೋಕ್ಕಾಗಲ್ಲ. ಚಿಕ್ಕದಾಗಿ ತಗೊಳ್ಳಿ, ಒಂದು 1 acre 2 acre ತಗೊಳ್ಳಿ, ಎಕ್ಸ್ಪೆರಿಮೆಂಟ್ ಮಾಡಿ, ಆ ಜಾಗದಲ್ಲಿ ಇರಿ, ಮನೆ ಕಟ್ಕೊಂಡು, ಬಿ ಕ್ಲೋಸ್ ಟು ದ ನೇಚರ್, ಚಪ್ಪಲಿ ಆಗದೆ ಓಡಾಡಿ, ಬೇಸಿಕ್ ಥಿಂಗ್ಸ್ ಮಾಡಬೇಕು. ದೆನ್ ಯು ವಿಲ್ ಕಮ್ ಟು ನೋ ಬಿಲ್ಡ್ ಅ ರಿಲೇಶನ್ಶಿಪ್ ವಿತ್ ದ ಫಾರ್ಮರ್ಸ್. ಅವ್ರ ಜೊತೆ ಕೂತ್ಕೊಳ್ಳಿ, ಹರಟೆ ಹೊಡೀರಿ, ಅದೆಲ್ಲ ಮಾಡಬೇಕು. ಕೃಷಿ ಅನ್ನೋದು secondary. The first thing is being part of the soil, being part of the village culture. ನಾವು ಹಳ್ಳಿಯಿಂದ ಸಿಟಿಯಿಂದ ಬಂದು ವಿಲೇಜ್ ಜೊತೆ ವಿಲೇಜರ್ ಆಗಬೇಕು. ಹೌದು ಹೌದು. That is the number one. The second thing is be ready to face losses. ಅಗ್ರಿಕಲ್ಚರ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹೇಳ್ದಂಗೆ ಯಾರು 20 ಲಕ್ಷ 30 ಲಕ್ಷ ಎಲ್ಲ ಬರಲ್ಲ, ಬಟ್ ಯು ಕ್ಯಾನ್ ಮೇಕ್ ಮನಿ ಟು ಲಿವ್ ಹ್ಯಾಪಿಲಿ. ಅದನ್ನ ಹೇಳ್ತೀನಿ. ಸೊ ದುರಾಸೆ ಇರಬಾರ್ದು, ಬಿ ಕ್ಲೋಸ್ ಟು ದ ನೇಚರ್, ಇಟ್ ವಿಲ್ ಗಿವ್, ನೇಚರ್ ವಿಲ್ ಗಿವ್. ಇವಾಗ ನನ್ನ ಗಿಡಗಳು ಈಗ ಇಲ್ಲಿ ಬರ್ದೇ ಇದ್ರು, ಒಂದೊಂದು ಸ್ಯಾಂಡಲ್ವುಡ್ ಟ್ರೀ ಇಸ್ ವರ್ತ್ ದಟ್ ಮಚ್, ಒಂದೊಂದು ಟೀಕ್ ಟ್ರೀ ಇಸ್ ವರ್ತ್ ದಟ್ ಮಚ್, ಇವೆನ್ಚುಲಿ ಇಟ್ ವಿಲ್ ಗಿವ್. ಅಂಡ್ ದಟ್ ಜಾಯ್ ಆಫ್ ಈಟಿಂಗ್, ಡೈರೆಕ್ಟ್ ಕಿತ್ಕೊಂಡು ತಿನ್ನೋದು ತುಂಬಾ ಅದೊಂಥರ ಬೇರೆ ತರ ಜಾಯ್. ಸೊ ದೆರ್ ಇಸ್ ಅ ವ್ಯಾಲ್ಯೂ ಟು ಇಟ್, ಬಟ್ ತುಂಬಾ ಗ್ರೀಡ್ ಬೇಡ, ದುಡ್ಡು ಮಾಡೋದು ಅಂತ ನೋಡಬಾರ್ದು. ಇಟ್ ಶುಡ್ ಬಿ ಮೋರ್ ಲೈಕ್, ಅಂಡ್ ಸಿ ವೆನ್ ಎವರ್ ಯು ಬೈ ಲ್ಯಾಂಡ್, ಅದು ಆಟೋಮೆಟಿಕ್ ಆಗಿ ಗ್ರೋ ಆಗೇ ಆಗುತ್ತೆ. ಸೊ ಲ್ಯಾಂಡ್ ವ್ಯಾಲ್ಯೂ ಇಸ್ ಆಲ್ವೇಸ್ ದೇರ್, ಅಂಡ್ ಹೆಲ್ತ್ ಇಸ್ ದೇರ್. ಅದೇ ಹೇಳದ್ನಲ್ಲ ನಿಮ್ಗೆ, ಅದು ಅಲ್ಲಿ ಹೇಳ್ತಿದ್ದಂಗೆ. ಸೊ ಇಟ್ಸ್ ಮೋರ್ ಇಂಪಾರ್ಟೆಂಟ್ ಟು ಲುಕ್ ಗುಡ್ ಆನ್ ಎಕ್ಸ್ರೇ ಅಂಡ್ ECG ಆಫ್ಟರ್ ಸರ್ಟನ್ ಏಜ್, ಫೋಟೋ ಅಲ್ಲಿ ಕಾಣಿಸೋದಕ್ಕಿಂತ. ಹೌದು ಹೌದು. ಅಂದ್ರೆ ನಾವೇ ಬೆಳೆದು ನಾವೇ ತಿಂತಿದ್ವಿ ಅಂತಂದಾಗ ಅದರಲ್ಲಿರೋ ಖುಷಿನೇ ಬೇರೆ ಇರುತ್ತೆ. ಇವಾಗ ನಾನು ಐ ಹ್ಯಾವ್ ಎ ಗ್ರೂಪ್, ಆಲ್ಮೋಸ್ಟ್ 100 ಜನ ಇದೆ ಗ್ರೂಪ್ ಅಲ್ಲಿ, ಎಲ್ಲ ಇಂಟ್ರೆಸ್ಟೆಡ್ ಫಾರ್ಮರ್ಸ್. ಎವ್ರಿಬಡಿ ಆರ್ ಲೈಕ್ IT ಪೀಪಲ್ ಹ್ಯಾವ್ ರಿಟೈರ್ಡ್, VPs ಆಫ್ CTS. ಎಲ್ಲರೂ ಏನ್ ಹೇಳ್ತಾ ಇದ್ರೆ, ನಮ್ಗೆ ದುಡ್ಡು ಮಾಡಬಾರ್ದು, ನನಗೆ ಹೆಲ್ತ್ ಬೇಕು, ನಾನು ಹೋಗಲ್ಲಿ ನಾನು ಮ್ಯಾಂಗೋ ಕಿತ್ಕೊಂಡು ತಿನ್ಬೇಕು, ವಿತೌಟ್ ಫರ್ಟಿಲೈಸರ್ಸ್ ಮ್ಯಾಂಗೋ ತಿನ್ನೋದು ಟೇಸ್ಟ್ ಹೆಂಗಿರುತ್ತೆ, ದಟ್ಸ್ ವಾಟ್ ದೇ ವಾಂಟ್. ಸೊ ಆ ಥರ ಜನನೇ ನನ್ನ ಹತ್ರ ಬರ್ತಾ ಇರೋದು. ಓಕೆ ಓಕೆ. ಸೊ ನೀವೇನು ಫರ್ಟಿಲೈಸರ್ಸ್ ಏನು ಯೂಸ್ ಮಾಡ್ತಿಲ್ಲ, ಏನ್ ನೀವು ಪ್ರಾಣಿಗಳಿಂದ ಏನ್ ಬರುತ್ತೆ ಮೆನ್ಯೂರ್ ಅಷ್ಟೇ ಯೂಸ್ ಮಾಡ್ತಾ ಇರೋದು? ಬರೀ ಪ್ರಾಣಿಗಳ ಮೆನ್ಯೂರು, ಕುದುರೆ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಹಸು ಗೊಬ್ಬರ. ಸೊ ಫಸ್ಟ್ ಐ ಫೀಲ್ ಕುದುರೆ ಗೊಬ್ಬರ ಇಸ್ ದ ಟಾಪ್, ಅದಾದ್ಮೇಲೆ ಕತ್ತೆ ಗೊಬ್ಬರ ಇಸ್ ದ ಟಾಪ್, ಅದಾದ್ಮೇಲೆ ಕುದುರೆದು, ಅದಾದ್ಮೇಲೆ ಮೇಕೆದು, ಅದಾದ್ಮೇಲೆ ಹಸುದು, ಅದಾದ್ಮೇಲೆ ಕೋಳಿದು. ಐ ಪುಟ್ ಆಲ್ ಗೊಬ್ಬರ. ಓಕೆ, ಎಲ್ಲದನ್ನು ಮಿಕ್ಸ್ ಮಾಡ್ಬಿಟ್ಟು ನೀವು ಮಾಡ್ತೀರಾ? ಓಕೆ ಓಕೆ ಓಕೆ. ಸೊ ನೀವು ಫಾರ್ಮಿಗೆ ಬಂದ ತಕ್ಷಣ ಇಷ್ಟೆಲ್ಲ ಮಾಡಿ ನೋಡ್ತಿದ್ದೀರಾ, ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಮತ್ತೆ ಏನಕ್ಕಂದ್ರೆ ನೀವು ಏನು ಝೀರೋ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು, ನೀವೇನಾದ್ರೂ ಲ್ಯಾಪ್ಟಾಪ್ ಕೊಟ್ಬಿಟ್ಟು ಏನಾದ್ರು ಮಾಡು ಅಂದ್ರೆ ನೀವು ಏನ್ ಬೇಕಿದ್ರು ಮಾಡ್ತೀರಾ, ವಿ ನೋ ದಟ್. ಬಟ್ ನೀವು ಇಲ್ಲಿ ಬಂದು ಕಲ್ತಿ ಮಾಡಿದಿರಾ, ಈ ಪಾಯಿಂಟ್ ಅಲ್ಲಿ ನೀವು ಕುತ್ಕೊಂಡು ಅಷ್ಟೊಂದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಫೇಲ್ಯೂರ್ಸ್ ಆಗಿರೋದನ್ನೆಲ್ಲ ನೆನೆಸ್ಕೊಂಡ್ರೆ ಏನ್ ಹೇಳ್ತೀರಾ ಸರ್? No, ನನಗೆ ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್ ಕಂಪೇರ್ಡ್ ಟು ಎಸ್ಟರ್ಡೇ ಐ ಆಮ್ ಬೆಟರ್ ಟುಡೇ. ನಂದು ಕಾನ್ಸೆಪ್ಟ್ ಇದೆ, ಎಷ್ಟಕ್ಕೆ ನೆನ್ನೆಗಿಂತ ಇವತ್ತು ಬೆಟರ್ ಆಗಿರಬೇಕು, ಇವತ್ತಿಗಿಂತ ನಾಳೆ ಬೆಟರ್ ಆಗಿರೋದು. ದಟ್ಸ್ ದ ಹೋಲ್ ಥಿಂಗ್. ಸೊ ಕಂಪೇರ್ಡ್ ಟು 2 years ಇವಾಗ ತುಂಬಾ ನಾಲೆಜ್ ಇದೆ, ತುಂಬಾ ಯಾರಿಗೋ ಒಂದು 2-3 ನಾನು ಮಾಡಿರೋ ತಪ್ಪು ಎಕ್ಸ್ಪ್ಲೇನ್ ಮಾಡೋಕ್ಕೆ I have some knowledge to tell them. ಆಕ್ಚುಲಿ ಹೌದು, ನಮಗೂ ಅದೇ ಫೀಲ್ ಆಗಿದೆ. ಏನಕ್ಕಂದ್ರೆ IT ಎಂಪ್ಲಾಯಿ ಇಷ್ಟೊಂದೆಲ್ಲ ತಿಳ್ಕೊಂಡು ಆಯುರ್ವೇದಿಕ್ ಇದೆ ಇದರಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡೋದು ಕೇಳಕ್ಕೇನೆ ಖುಷಿ ಆಗಿದೆ. ಹೌದು. ಮತ್ತೆ ಆಸ್ ಐ ಫೀಲ್ ನೆಕ್ಸ್ಟ್ ಕಮ್ಮಿಂಗ್ ಡೇಸ್ ಅಲ್ಲಿ
ಇದೇ ಮೇ ಬಿ ಟ್ರೆಂಡ್ ಆಗ್ಬೋದು. ಅಗ್ರೋ ಟೂರಿಸಂ ಇಸ್ ಬಿಗ್ ಟ್ರೆಂಡ್. ಎವ್ರಿ ವೀಕ್ ನನ್ನ ತೋಟಕ್ಕೆ ಅಟ್ಲೀಸ್ಟ್ ಒಂದು 3 ಫ್ಯಾಮಿಲೀಸ್ ಬರ್ತಾರೆ. ಫ್ಯಾಮಿಲಿ ಅಂದ್ರೆ ಅತ್ತೆ ಮಾವ ಮಕ್ಕಳು ಅಮ್ಮ ಅಪ್ಪ ಎಲ್ಲರೂ ಒಟ್ಟಿಗೆ ಬರ್ತಾರೆ 2 ಕಾರ್ಗಳಲ್ಲಿ. ಸೊ ಅಗ್ರೋ ಟೂರಿಸಂ ದೇ ವಾಂಟ್ ಟು ಲರ್ನ್. ಅವ್ರ ಕೋಳಿಗಳು ತೋರಿಸ್ಬೇಕು, ತಿಳ್ಕೊಬೇಕು. ದ ಸೇಮ್ ಪರ್ಸನ್ ಕಮ್ಸ್ ವೀಕ್ ಆನ್ ವೀಕ್. ಲಾಸ್ಟ್ ವೀಕ್ ಒಬ್ರು ಬಂದಿದ್ರು, ಈ ವೀಕ್ ಇನ್ನು ಬರ್ತಾ ಇದಾರೆ 4 ಗಂಟೆಗೆ. ಸೊ ದಿಸ್ ಕಮಿಂಗ್ ಅಗೇನ್ ಇನ್ನ ಮಾತಾಡಕ್ಕೆ. ಸೊ ದೇ ಅಂಡ್ ಅವ್ರ ಬಗ್ಗೆ ನಾನು ತಿಳ್ಕೊಳ್ತೀನಿ. ಕೋಲಾರಲ್ಲಿ ಒಂದು 4 ಜನ ಗ್ರೂಪ್ ಇದೆ ನಮ್ದು ಕಮ್ಯುನಿಟಿ. ಸೊ ಐ ಗೋ ಟು ದೇರ್ ಫಾರ್ಮ್. ಸೊ ಇಟ್ಸ್ ಆಲ್ ದೇರ್. ಓಕೆ ಸರ್, ನೀವು ಸೆಂಟರ್ ಅಲ್ಲಿ ತಗೊಂಡಿದ್ದೀರಾ. ಹಳ್ಳಿ ಇದೆ, ಹಳ್ಳಿಯಿಂದ ಹಿಂದೆ ಇದೆ, ಸೆಂಟರ್ ಅಲ್ಲಿ ಇದೆ. ಸೊ ಹೌ ದೇ ರಿಯಾಕ್ಟ್? ಹಳ್ಳಿ ಜನ ಹೇಗೆ ರಿಯಾಕ್ಟ್ ಮಾಡಿದ್ರೆ? ಏನಕ್ಕಂದ್ರೆ ಯೂಶಲಿ ಏನ್ ಮಾಡ್ತಾರೆ ಹಳ್ಳಿ ಜನ, ಯಾರಾದ್ರೂ ಒಬ್ರು ಕಾರ್ಪೊರೇಟ್ ಅವ್ರು ಬರ್ತಿದ್ದಾರೆ, ಸಿಟಿ ಅವ್ರು ಬರ್ತಿದ್ದಾರೆ ಅಂದ್ರೆ ಸ್ವಲ್ಪ ಟ್ರಿಗರ್ ಆಗ್ತಾರೆ ಯೂಶಲಿ. ಸೊ ಹೌ ದೇ ರಿಯಾಕ್ಟ್? ನೋ, ಐ ಥಿಂಕ್ ಇರುತ್ತೆ ಅಷ್ಟು ಟ್ರಿಗರ್ ಇರ್ತಾರೆ. ಹಳ್ಳಿಗಳಂದ್ರೆ ಸ್ವಲ್ಪ ಹೊಟ್ಟೆವರಿ ಜನನು ಇರ್ತಾರೆ. ಬಟ್ ಐ ಫೀಲ್ ನನ್ನ ಪ್ರಕಾರ ಮನುಷ್ಯರಿದ್ರೆ ಎಲ್ಲರೂ ಒಳ್ಳೆಯವರೇ ನನ್ನ ಪ್ರಕಾರ. ಬೈ ಡಿಫಾಲ್ಟ್ ಒಳ್ಳೆಯವರೇ. ಏನು ಕೆಟ್ಟವ್ರು ಇರ್ತಾರೆ ಅಂದ್ರೆ ಲೈಟಾಗಿ ಹೊಟ್ಟೆವ್ರು ಇರುತ್ತೆ, ಲೈಟಾಗಿ ಹೊಟ್ಟೆ ಕಿಚ್ಚಿರುತ್ತೆ. ಹಳ್ಳಿಗಳ ಕಡೆ ಏನಂದ್ರೆ ಯು ಸಿ ಅಲ್ಲ, ಅವರು ತುಂಬ ಹೆಲ್ಪ್ ಮಾಡ್ತಾರೆ. ಬಟ್ ಏನಂದ್ರೆ ಬಿಕಾಸ್ ದೇ ಹ್ಯಾವ್ ಟೂ ಮಚ್ ಟೈಮ್, ಗಾಸಿಪ್ ಜಾಸ್ತಿ. ಟೈಮ್ ಏನು ಕೆಲಸ 2 ಗಂಟೆ ಕೆಲಸ ಮುಗ್ದೋಗುತ್ತೆ. ಅದರಿಂದ ಅವ್ರ ತಲೆಯಲ್ಲಿ ಕೆಟ್ಟ ಯೋಚನೆ ಬರುತ್ತೆ ಹೊರತು ಒಬ್ಬರು ಕೇಡ್ ಮಾಡಬೇಕು ಅಂತ ಏನಿಲ್ಲ. ದೇ ಆರ್ ವೆರಿ ವೆಲ್ಕಮಿಂಗ್. ನನಗೆ ಇಲ್ಲಿರೋ ಆಲ್ಮೋಸ್ಟ್ 80% ಜನ ಗೊತ್ತು ಹಳ್ಳಿಗಳಲ್ಲಿ. ಅವರೆಲ್ಲ ಡೆತ್ ಕರೀತಾರೆ, ಮದುವೆ ಕರೀತಾರೆ, ಫಂಕ್ಷನ್ಗಳು ಕರೀತಾರೆ. ಯಾವ್ದಾದ್ರು ಟೆಂಪಲ್ ಹೋಗ್ಬೇಕಂದ್ರೆ ಟೆಂಪಲ್ ಓಪನ್ ಆದರೆ ಫಸ್ಟ್ ನನ್ನ ಕೂರಿಸ್ತಾರೆ. ಸೊ ಐ ಬಿಕಮ್ ಪಾರ್ಟ್ ಆಫ್ ದರ್ ಫ್ಯಾಮಿಲಿ. ಸೊ ಹಳ್ಳಿಯವರು ನಾವು ನಾನು ಅನ್ಕೊಂಡಷ್ಟು ಮುಂಚೆ ಅನ್ಕೊಂಡಿದ್ದೆ ಅವ್ರು ಸ್ವಲ್ಪ ಶೂಡ್ ಇರ್ತಾರೆ, ಕನ್ನಿಂಗ್ ಇರ್ತಾರೆ. ಐ ಡೋಂಟ್ ಥಿಂಕ್ ಸೊ. ದೇ ಆರ್ ವೆರಿ ಓಪನ್ ಪೀಪಲ್, ವೆರಿ ಗುಡ್ ಪೀಪಲ್. ಬರೀ ದುಡ್ಡು ಅಂತಲ್ಲ, ದುಡ್ಡು ಅಂದ್ರೆ ಅವರು ಆಸ್ತಿ ಮಾರಿದ್ರೆ, ಅದು ಲ್ಯಾಂಡ್ ಮಾರಿದ್ರೆ ಬೇಜಾನ್ ದುಡ್ಡು ಬರುತ್ತೆ. ನೋ, ಈ ಹಳ್ಳಿಯಲ್ಲಿ ಒಬ್ರು ಲ್ಯಾಂಡ್ ಮಾರಲ್ಲ. ಇವೊಂದು ಅವ್ರ ಬಡವರಾಗೆ ಸಾಯ್ತಾರೆ, ಬಟ್ ಅವ್ರ ಲ್ಯಾಂಡ್ ಅಂದ್ರೆ ಅವ್ರಿಗೆ ಇಟ್ಸ್ ಪಾರ್ಟ್ ಆಫ್ ದರ್ ಬಾಡಿ. ಹೌದು. ಅಂದ್ರೆ ಒಂಥರ ಅವ್ರಿಗೆ ಆಕ್ಸಿಜನ್ ಇದ್ದಂಗೆ, ಅಟ್ಲೀಸ್ಟ್ 1 ಎಕರೆ ಆದ್ರೂ ಇರಬೇಕು ಅನ್ನೋ ತರ. ಲ್ಯಾಂಡ್ ಮಾರಲ್ಲ ಯಾರು. ಓಕೆ. ಸೊ ನೆಕ್ಸ್ಟ್ ಪ್ಲಾನ್ಸ್ ಏನಿದೆ ಸರ್? ಮತ್ತೆ ಏನ ಬೈ ಮಾಡಿ, ಆಬ್ವಿಯಸ್ಲಿ ನೀವು ಜಾಗ ಬೇಕೇ ಬೇಕು ನಿಮ್ಗೆ, ಏನಕ್ಕಂದ್ರೆ ಎಲ್ಲಾ ಪ್ರಾಣಿಗಳು ಪ್ರೆಗ್ನೆಂಟ್ ಇದೆ. ಸೊ ನಂಬರ್ ಆಫ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ. ಸೊ ಮತ್ತೆ ನೀವು ಬೈ ಮಾಡ್ತೀರಾ? ಐ ವಿಲ್ ಬೈ. ನಾನು ನೋಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಎಕ್ಸ್ಪೆಂಡ್ ಮಾಡಕ್ಕೆ. ಪಕ್ಕದಲ್ಲಿ ಎಕ್ಸ್ಪೆಂಡ್ ಮಾಡಕ್ಕಾಗಲ್ಲ, ನಿಮ್ಗೆ ಗೊತ್ತಿದ್ದಂಗೆ ಹಿಂದೆ ಫಾರೆಸ್ಟ್ ಇದೆ. ಫಾರೆಸ್ಟ್ ಅವ್ರು ಬೈತಾರೆ, ಎಕ್ಸ್ಪೆಂಡ್ ಮಾಡಕ್ಕೆ ಅದಾಗಲ್ಲ. ಸೊ ಬಟ್ ಅದರ್ ವಿಲೇಜಸ್ ಅಲ್ಲಿ ನೋಡ್ತಾ ಇದ್ದೀನಿ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಇದೆ. ಸೊ ಐ ಹ್ಯಾವ್ ಟು ಗೋ ಬಿಯಾಂಡ್ ಕೋಲಾರ್. ಲೈಕ್ ಕೋಲಾರಿಂದ ಒಂದು 20-30 ಕಿಲೋಮೀಟರ್ಸ್ ಹೋದ್ರೆ ಐ ಕ್ಯಾನ್ ಅಫೋರ್ಡ್. ಬಟ್ ದಟ್ ಇಸ್ ದ ಪ್ಲಾನ್. ಐ ವಿಲ್ ಎಕ್ಸ್ಪ್ಯಾಂಡ್. ಬಟ್ ಮೋರ್ ದೆನ್ ದಟ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕಿಂತ ಒನ್ಸ್ ನಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆದ್ರೆ ಬೇರೆಯವ್ರು ಬಂದು ತಗೊಳ್ತಾರೆ ನನ್ನ ಹತ್ರ. ದೇ ವಿಲ್ ಬೈ ಐದರ್ ಫಾರ್ ಮನಿ ಆರ್ ಫಾರ್ ಫ್ರೀ, ಎನಿಥಿಂಗ್. ಬಟ್ ಐ ವಿಲ್ ಡಿಸ್ಟ್ರಿಬ್ಯೂಟ್. ಐ ವಿಲ್ ಮೇಕ್ ಶೋರ್ ದಟ್ ನಾನು ನನ್ನ ಹತ್ರ ಇರೋದ್ರ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಒಟ್ಟು ನಿಮ್ ಇಂಟೆನ್ಷನ್ ಏನಿರೋದು, ಏನು ಹಾನಿ ಆಗ್ಬಾರ್ದು ಪ್ರಾಣಿಗಳಿಗೆ, ಚೆನ್ನಾಗಿ ನೋಡ್ಕೋಬೇಕು. ಹೌದು, ಅಷ್ಟೇ. ಅದಕ್ಕೆ ಊಟ ಆಗ್ಲಿ, ಪ್ರಾಣಿಗಳು ಚೆನ್ನಾಗಿ ಓಡಾಡ್ಕೊಂಡಿರ್ಬೇಕು. ಒಂದು ಪ್ರಾಣಿ ಸ್ವಲ್ಪ ಸಪ್ಪಗಿದ್ರೆ ಆಗಲ್ಲ. ಓಕೆ ಸರ್. ಇದು ಒಂದು ಕ್ವಶನ್. ಈಗ ಎಲ್ಲ ಇಂಗ್ಲಿಷ್ ಮೆಡಿಸಿನ್ ಅಂತ ತುಂಬಾ ಅಡಿಕ್ಷನ್ ಆಗಿದ್ದಾರೆ. ಸೊ ಆಯುರ್ವೇದಿಕ್ ಗಿಡಗಳಿಂದ ಸಿಗುವಂತ ಆಯುರ್ವೇದಿಕ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಓಕೆ. ಅವರು ಮೂರ್ತಿನ ಕರೆದ್ರೆ ಇದೆ ಕರೆಕ್ಟ್ ಆಗಿ ಹೇಳ್ತಾರೆ ಅಂತ ಅನ್ಸುತ್ತೆ. ಮೂರ್ತಿ ಅವರು, ಬಟ್ ಅವ್ರಿಗೆ ಟ್ರಾನ್ಸ್ಲೇಷನ್ ಬರಲ್ಲ, ಸ್ವಲ್ಪ ಕಿವಿ ಕೇಳಿಸಲ್ಲ, ಮಾತಾಡಕ್ ಬರಲ್ಲ ಅವ್ರಿಗೆ ಅವ್ರ ಹತ್ರ. ಅದೇ ಸರ್, ಇವಾಗ ಹೆಂಗಾಗಿದೆ ಅಂತಂದ್ರೆ ಚಿಕ್ಕ ಮಕ್ಕಳಿಂದನೂ ನಮ್ಮ ಲೈಫ್ ಸ್ಟೈಲ್ಗೆ ಡಿಸೀಸ್ಗಳು ಜಾಸ್ತಿ ಆಗ್ತಾ ಇದೆ. ಒಂದು ಕೋಲ್ಡ್ ಆಗಲಿ ತುಂಬಾ ಬೇಗ ಹೋಗಲ್ಲ. ಎಲ್ಲದಕ್ಕೂ ನಾವು ಡಿಪೆಂಡ್ ಆಗಿರೋದು ಇಂಗ್ಲಿಷ್ ಮೆಡಿಸಿನ್ಸ್ಗೆ. ಸೊ ಇಲ್ಲಿ ನಾವು ನೋಡ್ತಿದೀವಿ ಆಯುರ್ವೇದಿಕಲ್ಲೇ ಜಾಸ್ತಿ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನು ಸರ್? ಐ ಥಿಂಕ್ ಒನ್ ಥಿಂಗ್ ಇಸ್ ಇಂಗ್ಲಿಷ್ ಮೆಡಿಸಿನ್ಸ್ ಆರ್ ನೀಡೆಡ್. ಯಾಕಂದ್ರೆ ಈ ಏಜ್ ಅಲ್ಲಿ ಎಲ್ಲರಿಗೂ ಕ್ವಿಕ್ ರಿಲೀಫ್ ಬೇಕು. ಸೊ ಇಂಗ್ಲಿಷ್ ಮೆಡಿಸಿನ್ಸ್ ಆಲ್ಟರ್ನೇಟ್ ಇಲ್ಲ. ಇಂಗ್ಲಿಷ್ ಮೆಡಿಸಿನ್ ತಗೊಳ್ಳೇಬೇಕು. ಕೈ ಕಟ್ಟಾದ್ರೆ ಸರ್ಜರಿ ಮಾಡಿಸ್ಲೇಬೇಕು. ಆಗ ನಾನು ಕೈ ಕಟ್ಟಾದ್ರೆ ಆಯುರ್ವೇದಿಕ್ ಹೋಗ್ತಿದ್ರೆ ಆಗಲ್ಲ. ಸೊ ನಾನೇನು ಹೇಳ್ತೀನಿ ಅಂದ್ರೆ, ವಿ ಹ್ಯಾವ್ ಟು ಬಿ ಅವೇರ್ ಆಫ್ ವಾಟ್ ಗ್ರೋಸ್ ಅರೌಂಡ್ ಅಸ್. ಸೊ ಫುಡ್ ಇಸ್ 80% ಮೆಡಿಸಿನ್. ಇವಾಗ ನಾವು ತಿನ್ನೋದು, ಇವಾಗ ಯಾವ್ದದು ಸೊಪ್ಪುಗಳಿರುತ್ತೆ. ಸೊಪ್ಪುಗಳಲ್ಲಿ ಕಾಸಿ ಸೊಪ್ಪು ಅಂತ ಹೇಳ್ತಾರೆ. ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದು ನಮ್ಮ ಅಜ್ಜಿ ಅಮ್ಮಂದ್ರೆ ಗೊತ್ತಿತ್ತು, ಅವ್ರು ತಿಂತಾ ಇದ್ರು. ಸೊ ಹೆಣ್ಮಕ್ಳಿಗೆ ಅದು ಸೊಪ್ಪು ಜಾಸ್ತಿ ತಿನ್ಬೇಕು. ನಮ್ಮ ಸುತ್ತಮುತ್ತನೇ ಇರೋದ್ರಲ್ಲೇ ನಾವು ತಿನ್ಬೇಕು. ಪ್ಲಸ್ ಇವಾಗ ಇಲ್ಲಿ ವೀಟ್ಸ್ ಅಂತ ಇರುತ್ತೆ, ಕಳೆ ಅಂತ ಇರುತ್ತೆ. ಯಾವ ಕಳೆನೂ ಕಳೆ ಇಲ್ಲ. ನೀವು ಇನ್ಫ್ಯಾಕ್ಟ್ ಇವಾಗೆಲ್ಲ ಗೂಗಲ್ ಜೆಮಿನೈ ಮತ್ತೆ ಕ್ಲಾಡ್ ಇರೋದ್ರಿಂದ ಒಂದು ಫೋಟೋ ತೆಗೆದು ಹಾಕಿದ್ರೆ ವಾಟ್ ಇಸ್ ದ ಪ್ಲಾಂಟ್ ಅಂದ್ರೆ ಇಟ್ ವಿಲ್ ಗಿವ್ ಫುಲ್ ಡೀಟೇಲ್ಸ್. ಅದ್ರ ಆಯುರ್ವೇದಿಕ್ ನಾವು ತಿಳ್ಕೊಬೇಕಂತೀನಿ. ನಾನು ಮಾಡ್ತೀನಿ ಇಲ್ಲಿ, ಇಂಟರ್ನೆಟ್ ಚೆನ್ನಾಗಿರೋದ್ರಿಂದ ಇಟ್ ವಿಲ್ ಟೆಲ್. ಫಾರ್ ಎಕ್ಸಾಂಪಲ್ ಇದ್ರದ್ದು ಯಾವ್ದದು ಅತ್ತಿಬಲ ಅಂತ ಒಂದು ಐ ಶೋ ಇಟ್ ಯು. ಅತ್ತಿಬಲ ಬಂದು ಭೀಷ್ಮನ್ ತರ ಬಲ ಕೊಡುತ್ತೆ, ಅಷ್ಟು ಸ್ಟ್ರೆಂತ್ ಕೊಡುತ್ತೆ ಫಾರ್ ಹ್ಯೂಮನ್ಸ್. ಅದು ಎಲ್ಲ ಇಲ್ಲಿ ಫ್ರೀಯಾಗಿ ಬೆಳ್ಕೊಂಡಿರುತ್ತೆ. ಮತ್ತೆ ಸುಂಡಕಾಯಿ ಅಂತ ಹೇಳಿದ್ರೆ ಟರ್ಕಿಶ್ ಗೂಸ್ಬೆರಿ ಅಂತ, ದಟ್ ಇಸ್ ವೆರಿ ಗುಡ್ ಫಾರ್ ಶುಗರ್, ಅಸಿಡಿಟಿ, ಡಯಾಬಿಟಿಸ್, BP. ಅದೇನಿಲ್ಲ, ಜಜ್ಬಿಟ್ಟು ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದು. ತಮಿಳ್ನಾಡು ಕಡೆ ಜಾಸ್ತಿ ಕುಡಿತಾರೆ, ಕರ್ನಾಟಕದ ಕಡೆ ಕಡಿಮೆ. ಆಮೇಲೆ ನೆಲೆನಲ್ಲಿ ಅಂತ ತೋರಿಸೋದು, ಸುಮಾರು ಗಿಡಗಳಿದೆ ಹತ್ರ. ಅದು ವಿ ಜಸ್ಟ್ ಡೋಂಟ್ ನೋ. ನನ್ನ ಪ್ರಕಾರ ಐ ವುಡ್ ಸೇ 80% ಆಫ್ ದ ವೀಟ್ಸ್ ಆರ್
ಮೆಡಿಸಿನ್ Medicine ವಿ ಜಸ್ಟ್ ಡೋಂಟ್ ನೋ. ಹೌದು, ಬಟ್ ಈಗ ಬಿಕಾಸ್ ಆಫ್ AI ಎವ್ರಿಬಡಿ ಕ್ಯಾನ್ ನೋ, ಟೇಕ್ ಎ ಪಿಕ್ಚರ್, ಎವ್ರಿಬಡಿ ಕ್ಯಾನ್ ನೋ. ಇವಾಗ ಅಲ್ಲಿ ಬಳ್ಳಿ ಬೆಳ್ಕೊಂಡಿದೆ, ಅದು ಅಮೃತ ಬಳ್ಳಿ ಅಂತ ಹೇಳ್ತಾರೆ. ಹೌದು, ಹೌದು, ಇದು ಅಮೃತ ಬಳ್ಳಿ ಅಲ್ಲ, ಬಟ್ ದೇರ್ ಇಸ್ ಅಮೃತ ಬಳ್ಳಿ, ವೆರಿ ಸಿಮಿಲರ್, ಬಟ್ ಅಮೃತ ಬಳ್ಳಿ ಅಂತ ಹೇಳ್ತಾರೆ. ಅದು ಅಮೃತ ಬಳ್ಳಿಯಲ್ಲಿ ಇನ್ನೊಂದು ವಸುಧಾ ಅಂತ ಕರೀತಾರೆ. ಅದು ನೋಡಕ್ಕೆ ಅಮೃತ ಬಳ್ಳಿ ಅಂತ ಇರುತ್ತೆ, ಎಲೆಗಳು ಚಿಕ್ಕದಾಗಿರುತ್ತೆ. ದಟ್ ಈಸ್ ವೆರಿ ಗುಡ್. ನಿಮ್ಗೆ ಜ್ವರ ಎಲ್ಲ ಬರೋದೇ ಇಲ್ಲ. ಇಟ್ಸ್ ಅ ಪ್ರಿವೆಂಟೇಟಿವ್ ಮೆಡಿಸಿನ್ಸ್ ವಸುಧಾ ಎಲ್ಲ. ಸೊ ಲೈಕ್ ದ್ಯಾಟ್. ಆಮೇಲೆ ನಿಮ್ಗೆ ಇದು ತೋರಿಸ್ದೆ, ಬಂದ್ರಿ ಸೊಪ್ಪು ಅಂತ. ಇಟ್ಸ್ ನಾಟ್ ಆಯುರ್ವೇದ, ಬಂದ್ರಿ ಗಿಡ ಅಂತ. ಸೊ ನನಗೆ ಇಲ್ಲಿ ಕಲ್ತಿದ್ ನಾನು. ಇವಾಗ ಮಳೆ ಬಿತ್ತು, ಸಡನ್ ಆಗಿ ನಿಮ್ಗೆ ಸೌದೆ ಬೇಕು, ಆ ಬಂದ್ರಿ ಗಿಡ ಕಟ್ ಮಾಡಿ ಒಲೆ ಹಾಕಿದ್ರೆ ಇಮಿಡಿಯೇಟ್ ಉರಿಯುತ್ತದೆ. ಇಟ್ಸ್ ದಟ್ ಡ್ರೈ. ಹಸಿ ಇರಲ್ಲ ಅದು. ದಟ್ ಇಸ್ ದಿಸ್ ಥಿಂಗ್. ಸೊ ಲಾಟ್ ಆಫ್ ಪೀಪಲ್ ಇವಾಗ ಜನರಲಿ ಪ್ಲಾಂಟ್ಸ್ ಕೆಳಗಡೆಯಿಂದ ವಾಟರ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಇಟ್ಸ್ ಅ ಸೈಂಟಿಫಿಕ್ ಮಿರಕಲ್. ಅದು ಹೆಂಗಾಗುತ್ತೆ ನನಗೂ ಗೊತ್ತಿಲ್ಲ, ಬಟ್ ಯಾವಾಗ್ಲೂ ಉರಿಯುತ್ತದೆ. ಸೊ ಲೈಕ್ ದ್ಯಾಟ್. ಆಮೇಲೆ ಇದು ಪಾಂಡವರ ಬತ್ತಿ ಅಂತ ಕರೀತಾರೆ. ಪಾಂಡವರ ಬತ್ತಿ ಅಂದ್ರೆ ಎಲೆ ಅದು, ಬಟ್ ಅದು ಮೇಲೆ ಬತ್ತಿ ತರ ಉರಿತಾ ಇರ್ತದೆ. ಸೊ ಆಗಿನ ಕಾಲದಲ್ಲಿ ಅದನ್ನೇ ಇದು ದೀಪ ತರ ಯೂಸ್ ಮಾಡ್ತಾ ಇದ್ರು. ಅವೆಲ್ಲ ಇಲ್ಲಿ ಬೆಳೆದಿದೆ. ನಾವು ಕಾಡಿರೋದ್ರಿಂದ ನನ್ಗೆ ಅದೊಂದು ಅಡ್ವಾಂಟೇಜ್. ಹೌದು, ಹೌದು. ಆಮೇಲೆ ಎಕ್ಕದ ಗಿಡ ಇದೆ. ಎಕ್ಕದ ಗಿಡ ಎಲ್ಲರಿಗೂ ಗೊತ್ತು. ಸೊ ಪೀಪಲ್ ಹ್ಯಾವ್ ಟು ಬಿ ಕ್ಲೋಸ್ ಟು ದ ನೇಚರ್. ಪೀಪಲ್ ಹ್ಯಾವ್ ಟು ನೋ ವಾಟ್ ಇಸ್ ಗೋಯಿಂಗ್ ಆನ್. ಯಾವ್ದನ್ನು ಕಳೆ ಅಂತ ತಿಳ್ಕೊಂಬಿಡಿ, ಎಲ್ಲದೂ ಔಷಧಿನೇ ಎಕ್ಸೆಪ್ಟ್ ಪಾರ್ಥೇನಿಯಂ. ಐ ಥಿಂಕ್ ಪಾರ್ಥೇನಿಯಂ ಒಂದು ನನಗೆ ಗೊತ್ತಿಲ್ಲ ಯಾವುದು ಅಂತ, ಬಟ್ ಇನ್ಕ್ಲೂಡಿಂಗ್ ಇದು ಅಷ್ಟೇ. ಶ್ರೀಗಂಧದ ಎಲೆಗಳು ನಿಮ್ಗೆ ಕಫ ಸ್ಟಾಪ್ ಮಾಡುತ್ತೆ. ಸೊ ಅದು ಗೊತ್ತಿಲ್ಲ ತುಂಬಾ ಜನರಿಗೆ. ಸೊ ನಮಗೂ ಗೊತ್ತಿರಲಿಲ್ಲ ಆಕ್ಚುಲಿ ಕಫ ಸ್ಟಾಪ್ ಮಾಡಿ. ಶ್ರೀಗಂಧದ ಎಲೆಗಳ ಚಿಗುರುಗಳನ್ನ ತಗೊಂಡು ತಿಂತಾರೆ. ಸೊ ದರ್ ಇಸ್ ಲಾಟ್ ಆಫ್ ಯೂಸಸ್. ನೀಮ್ ಇದೆ, ಬೇವು ಇದೆ. ಬೇವು ಎಷ್ಟೊಂದು, ಅಗಸೆ ಇದೆ. ಅಗಸೆ ಹೂ ಹೇಳ್ತಾ ಇದ್ನಲ್ಲ, ಅಗಸೆ ಹೂ ಆಸಿಡಿಟಿ. ನನಗೆ ಆಸಿಡಿಟಿ 15 years ಇಂದ. ಈಗ ಆಸಿಡಿಟಿನೇ ಇಲ್ಲ. ಆ ಅಗಸೆ ಹೂವನ್ನ ಬುರ್ಜಿ ತರ ಮಾಡ್ಕೊಂಡು ತಿಂತೀವಿ, ಬೋಂಡ ಮಾಡ್ಕೊಬಹುದು. ಅಗಸೆ ಹೂ ದಪ್ಪ ಇರುತ್ತೆ, ಅದನ್ನ ಬೋಂಡ ತರ ಮಾಡ್ಕೊಂಡು ತಿಂದ್ರೆ ಒಳ್ಳೇದು. ಸೊ ಲಾಟ್ ಆಫ್ ಥಿಂಗ್ಸ್. ಅದೇ ನಮ್ ಸರೌಂಡಿಂಗ್ಸ್ ಅಲ್ಲಿ ಇರೋದನ್ನ ನಾವು ನೀಟಾಗಿ ನೋಡ್ಕೊಂಡ್ಬಿಟ್ರೆ ನಾವು ಚೆನ್ನಾಗಿ ಆಗ್ಬಿಡ್ತೀವಿ. ಎಸ್, ಅವೇರ್ನೆಸ್ ಇರ್ಬೇಕು. ಹೌದು, ಹೌದು, ಹೌದು. ಮತ್ತೆ ಇಂಟ್ರೆಸ್ಟ್ ಇರ್ಬೇಕು, ನಾವು ತಿಳ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರ್ಬೇಕು. ಅವಾಗ ನಾವ್ ಏನ್ ಬೇಕಿದ್ರು ತಿಳ್ಕೊಂತೀವಿ. ಕ್ಯೂರಿಯಾಸಿಟಿ, ವಾವ್, ಅದ್ ನೋಡಿದ ತಕ್ಷಣ ವಾವ್ ಅಂತ ಮಕ್ಕಳಿಗೆ ಇರುತ್ತಾರೆ. ನಮಗೆ ಎಲ್ಲ ಆ ಮಕ್ಕಳು ನಾವು ಬೆಳೀತಾ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ನಮ್ಗೆ. ಹೌದು. ಅಂದ್ರೆ ಏನಕ್ಕೆ ಕ್ಯೂರಿಯಾಸಿಟಿ ಹೋಗುತ್ತೆ ಅಂದ್ರೆ ನಮ್ಮ ಮಧ್ಯ ಅಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಅಷ್ಟೊಂದು ಕಥೆಗಳು ನಡೀತಾ ಇರುತ್ತೆ, ಮತ್ತೆ ಕಮಿಟ್ಮೆಂಟ್ಸ್ ಜಾಸ್ತಿ ಆಗೋಗ್ಬಿಡುತ್ತೆ. ಹಂಗಾಗಿ ಏನು ಮಾಡಕ್ಕಾಗಲ್ಲ. ಸರ್, ಓಕೆ ಸರ್, ಇಷ್ಟೊಂದು ಟೈಮ್ ಕೊಟ್ಟು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಸಂಜೆ ಆಗ್ತಿದೆ ಇವಾಗ, ಎಲ್ಲದನ್ನು ಪ್ರತಿಯೊಂದೂ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿರೋ ಥರ ಎಕ್ಸ್ಪ್ಲೈನ್ ಮಾಡಿದಿರಾ. ಮತ್ತೆ ಎಷ್ಟೊಂದು ಬ್ರೀಡ್ಗಳು ನಮಗೆ ಗೊತ್ತಿರಲಿಲ್ಲ, ಇಷ್ಟೊಂದು ಪಕ್ಷಿಗಳು ಗೊತ್ತಿರಲಿಲ್ಲ. ಆಮೇಲೆ ಹಾನೆಸ್ಟ್ಲಿ ನಾನು ಗಿನಿಪಿಗ್ ನೋಡೇ ಇರಲಿಲ್ಲ, ಇಲ್ಲಿ ಬಂದೇ ನೋಡಿದ್ದು. ಸೊ ಇಷ್ಟೊಂದು ಟೈಮ್ ಕೊಟ್ಟು ಇಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ. ನಾನು ಒಂದು ಕೇಳೋದು ಏನು ಅಂತಂದ್ರೆ, ಇದೇ ಥರ ಮಾಡ್ಕೊಂಡು ಹೋಗಿ, ಯಾವುದೇ ಕಾರಣಕ್ಕೂ ಯಾವುದೇ ಏನೇ ಒಂದು ಆಯಿತು ಅಂತ ಹೇಳ್ಬಿಟ್ಟು ನೀವು ಮತ್ತೆ ಫರ್ಟಿಲೈಸರ್ಸ್ಗೆ ಅಡಾಪ್ಟ್ ಆಗೋದು ದಯವಿಟ್ಟು ಆಗ್ಬಿಡಿ ಅಂತ ನಾವು ಕೇಳ್ಕೊಂತೀವಿ. ಏನಕ್ಕಂದ್ರೆ ನಮಗೆ ತುಂಬಾ ಕಮ್ಮಿ ಸಿಗೋದು ಈ ಥರ ನೋಡೋದಕ್ಕೆ. ಸೊ ಯಾವುದೋ ಒಂದು ಸಿಕ್ಕಿದೆ ಅಂತಂದಾಗ ನಾವು ಅದನ್ನ ಕಾಪಾಡ್ಕೊಂಡು ಹೋಗೋಣ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಹೇಳಿದಷ್ಟು ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ನಮ್ಮ ಜನನು ನೋಡ್ತಾರೆ, ಅವರು ಬಂದು ನೋಡ್ಲಿ ಅಂತ ನಾವು ಕೇಳ್ಕೊಂತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಲೈಫ್ ಅಟ್ ನೇಚರ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹತ್ರನೂ ಇದೇ ರೀತಿ ವಿಶೇಷವಾಗಿ ಏನಾದರೂ ಇದೆ, ಪ್ಲಾಂಟೇಶನ್ ಇದೆ, ಅಥವಾ ನಿಮ್ಮ ಹೋಮ್ ಸ್ಟೇ ಇದೆ, ರೆಸಾರ್ಟ್ಗಳಿದೆ ಅಂತಂದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಮ ಪ್ಲೇಸಿಗೆ ಬರ್ತೀವಿ, ನಿಮ್ಮ ಪ್ರಾಪರ್ಟಿನ ಜಗತ್ತಿಗೆ ಪರಿಚಯ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತೀವಿ. ಥ್ಯಾಂಕ್ ಯು.